ಮಾಡಬೇಕು. ಆಗಿದ್ದಾರೆ. ಹಾ ಗುರುಜಿ, ನೀವು ಸ್ಟಾರ್ಟ್ ಮಾಡ್ಬೋದು ಗುರುಜಿ. ಓಕೆ, ತಮ್ಮೆಲ್ಲರಿಗೂ ನಮಸ್ಕಾರಗಳು. ಇವತ್ತು ಈ ಒಂದು ಹೀಲಿಂಗ್ ಫೀಲ್ಡ್ ನಲ್ಲಿ ಟೆಕ್ನಾಲಜಿ ಹೇಗೆ ತನ್ನ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳುವ ಒಂದು ಪ್ರಯತ್ನಕ್ಕಾಗಿ ಇಲ್ಲಿ ನಾವೆಲ್ಲ ಸೇರಿದ್ದೇವೆ. ಮನುಷ್ಯ ತನ್ನ ಸಮಸ್ಯೆಗಳಿಗಾಗಿ ಪರಿಹಾರಗಳನ್ನ ಅನಾದಿ ಕಾಲದಿಂದ ಹುಡುಕ್ತಾ ಅವನ ಪ್ರಯತ್ನದಲ್ಲಿ ಹಂತ ಹಂತವಾಗಿ ಬದಲಾವಣೆಗಳು ಬರ್ತಾ ಇವೆ. ಸಮಸ್ಯೆಗಳಿಗೆ ಮೂಲ ಹೇಗೆ ಅಂತ ಗೊತ್ತಿದ್ದಾಗ ಅದಕ್ಕೆ ಪರಿಹಾರ ಹುಡುಕುವುದು ಅವನಿಗೆ ಮನುಷ್ಯನಿಗೆ ಸರಳ ವಿಷಯ ಆಗ್ತಾ ಹೋಗುತ್ತೆ. ನಮ್ಮ ಸಮಸ್ಯೆಗಳಿಗೆ ನಾನಾ ರೀತಿಯಿಂದ ಪರಿಹಾರಗಳಿಗಾಗಿ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ. ಆ ಒಂದು ಪ್ರಯತ್ನದಲ್ಲಿ ನಮಗೆ ಎಷ್ಟು ಸ್ಪಷ್ಟತೆ ಇದೆಯೋ ಅಷ್ಟು ಪರಿಣಾಮಕಾರಿಯಾದ ಫಲಿತಾಂಶಗಳನ್ನ ನಾವು ನೋಡಬಹುದು. ಹೀಗಾಗಿ ಈ ಸಮಸ್ಯೆಗಳಿಗೆ ಮೂಲ ಹೇಗಿರ್ತದ, ಎಲ್ಲಿಂದ ಪ್ರಾರಂಭ ಆಗ್ತದ, ಮತ್ತೆ ಮೊದಲಿನಿಂದ ಯಾವ ರೀತಿ ಪರಿಹಾರಗಳನ್ನ ಹುಡುಕುವುದರಲ್ಲಿ ಅವನ ಪ್ರಯತ್ನದಲ್ಲಿ ನಿರತನಾಗಿದ್ದ ಮತ್ತು ಈಗ ಪ್ರೆಸೆಂಟ್ ಅಲ್ಲಿ ಅದು ಯಾವ ಲೆವೆಲ್ಗೆ ಬಂದು ನಿಂತಿದೆ ಅನ್ನೋದನ್ನ ನೋಡೋಣ. ಈಗ ಕೆಲವೊಬ್ರು ಹೇಳ್ತಾರೆ ನಮ್ಮ ವಿಧಿ ಲಿಖಿತ ಅದನ್ನ ಅನುಭವಿಸ್ಲೇಬೇಕು ಅಂತ ಕೆಲವೊಬ್ರು ಹೇಳ್ತಾರೆ. ಆದ್ರೆ ಈಗ ಯಾವುದೇ ಮನುಷ್ಯನಿರ್ಲಿ ಸಮಸ್ಯೆ ಹೆಲ್ತ್ ಪ್ರಾಬ್ಲಮ್ ಅಂತ ಬಂದಾಗ ಹಾಸ್ಪಿಟಲ್ ಹೋಗೇ ಹೋಗ್ತಾನೆ. ಅದು ಒಂದು ತರದ ಪರಿಹಾರ, ವೈದ್ಯಕೀಯವಾಗಿ ಪರಿಹಾರ ಹುಡುಕ್ತಾ ಇದ್ದಾನೆ, ಒಳ್ಳೆಯದು. ಅದೇ ರೀತಿ ಬೇರೆ ರೀತಿಯಿಂದನೂ ಅವನಿಗೆ ಪರಿಹಾರ ಆಗೋದಿರ್ತಾರೆ. ಕೇವಲ ಹೆಲ್ತ್ ರಿಲೇಟೆಡ್ ಅಂತಲ್ಲ, ಬೇರೆ ಎಲ್ಲ ವಿಷಯಗಳಿಗೂ ಪರಿಹಾರ ಸಿಗೋದಾದರೆ ಅವನಿಗೆ ಅದು ಅವನ ಒಂದು ಅಡ್ವಾಂಟೇಜ್, ಅದು ಸಾಧ್ಯತೆಗಳಿರ್ತಾವ. ದೇವರು ನಮಗೆ ಅವುಗಳನ್ನ ಹುಡುಕ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಈಗ ಸಮಸ್ಯೆಗಳಂದ್ರೆ ಮುಖ್ಯವಾಗಿ ಒಂದು ಹೆಲ್ತ್ ರಿಲೇಟೆಡ್ ಸಮಸ್ಯೆಗಳಿರ್ತಾವ. ಎರಡನೇದಾಗಿ ಡೇ ಟು ಡೇ ಲೈಫ್ ಅಲ್ಲಿ ನಾನಾ ರೀತಿಯ ಸಮಸ್ಯೆಗಳಿರ್ತಾವ. ಸಂಬಂಧಗಳಲ್ಲಿ ಸಮಸ್ಯೆಗಳಿರ್ತಾವ, ವ್ಯವಹಾರದಲ್ಲಿ ಸಮಸ್ಯೆಗಳಿರ್ತಾವ, ಕಲಿಯುವಿಕೆಯಲ್ಲಿ ಸಮಸ್ಯೆಗಳಿರ್ತಾವ, ಅಡಿಕ್ಷನ್ಗಳಿಂದ ಸಮಸ್ಯೆಗಳಿರ್ತವೆ. ಇವೆಲ್ಲವಕ್ಕೂ ನಾನಾ ತರ ಪ್ರತಿಯೊಂದಕ್ಕೂ ಒಂದೊಂದು ಬೇರೆ ಬೇರೆ ದಾರಿಯಲ್ಲಿ ಪರಿಹಾರಗಳನ್ನ ಹುಡುಕ್ತಾ ಇರ್ತಾನೆ. ಆದ್ರೆ ಎಲ್ಲವಕ್ಕೂ ಸೇರಿ ಒಂದೇ ಸ್ಥಳದಲ್ಲಿ ಪರಿಹಾರ ಸಿಗುವ ಸಾಧ್ಯತೆಗಳು ಹೇಗೆ ಸಾಧ್ಯ ಅನ್ನೋದನ್ನು ನೋಡೋಣ. ಮತ್ತು ಟ್ರೆಡಿಷನಲ್ ವೇದಲ್ಲಿ ನಾವು ಪ್ರಯತ್ನ ಮಾಡೋದು, ವೈಜ್ಞಾನಿಕವಾಗಿ ಪ್ರಯತ್ನಿಸೋದು, ಅಥವಾ ಎರಡರದ್ದು ಕಾಂಬಿನೇಷನ್ ಮಾಡಿದ್ರೆ ಏನಾಗಬಹುದು, ಇವೆಲ್ಲ ವಿಷಯಗಳನ್ನ ತಿಳಿಯುವ ಸಲುವಾಗಿ ನಾವು ಇಲ್ಲಿ ಸೇರಿದ್ದೇವೆ. ಮೊದಲನೇದಾಗಿ ಸಮಸ್ಯೆಗಳು ಹೇಗಿರ್ತಾವ ಮತ್ತು ಕಾರಣ ಏನು, ಆ ಸಮಸ್ಯೆಗಳಿಗೆ ಅದು ಪರಿಹಾರ ಮೊದಲು ಹೇಗೆ ಹುಡುಕಿದ್ರು ಈಗ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ, ಇದೆಲ್ಲ ನೋಡೋಣ. ಅನಾರೋಗ್ಯಕ್ಕೆ ಯಾರಾದ್ರೂ ತುತ್ತಾಗಿದಾರ ಅಂದ್ರೆ, ಈಗ ಕಣ್ಣಿನ ಸಮಸ್ಯೆ ಇದೆ ಅಂದ್ರೆ ಅದಕ್ಕೆ ಕಾರಣ ಏನು, ಕಿವಿಯ ಸಮಸ್ಯೆ ಇದೆ ಅಂದ್ರೆ ಅದಕ್ಕೆ ಕಾರಣ ಏನು, ಕಾಲಿನ ಸಮಸ್ಯೆ, ಹೀಗೆ ಪ್ರತಿಯೊಂದು ಅಂಗಕ್ಕೂ ಹೇಗೆ ಅದು ಸಮಸ್ಯೆಗೆ ಕಾರಣಗಳು ಹುಡುಕಬಹುದು. ಪ್ರತಿಯೊಂದು ಅಂಗಕ್ಕೂ ತನ್ನದೇ ಆದ ಒಂದು ವೈಬ್ರೇಷನ್ ಲೆವೆಲ್ ಇರ್ತದೆ. ಅದು ಫಾರ್ ಎಕ್ಸಾಂಪಲ್ ಕಣ್ಣಿನ ವೈಬ್ರೇಷನ್ ಲೆವೆಲ್ 900 ಯೂನಿಟ್ಸ್ ಅಂತ ಇಟ್ಕೊಳ್ರಿ. ಆ 900 ಯೂನಿಟ್ಸ್ಗೆ ಅದು ವರ್ಕ್ ಆಗ್ತಾ ಇದ್ರೆ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇರ್ತಾವೆ. 900 ಹೋಗಿ ಅದು 850 ಆಯ್ತು, 800 ಆಯ್ತು, ಅದರ ಒಂದು ಫ್ರೀಕ್ವೆನ್ಸಿ ಲೆವೆಲ್ ಕಡಿಮೆ ಆಯ್ತು ಅಂದಾಗ ಅವಾಗ ಸಹಜವಾಗಿನೇ ಅವನಿಗೆ ಕಣ್ಣಿನ ಸಮಸ್ಯೆಗಳು ಬರ್ತವೆ. ಅದೇ ರೀತಿ ಪ್ರತಿಯೊಂದು ಅಂಗಕ್ಕೂ ತನ್ನದೇ ಆದ ಒಂದು ಯಾವುದೋ ಯೂನಿಟ್ ಇರ್ತದೆ. ಅದು ವ್ಯತ್ಯಾಸ ಆದಲ್ಲಿ ಅವನಿಗೆ ಸಮಸ್ಯೆಗಳು ಪ್ರಾರಂಭ ಆಗ್ತವೆ. ಅದು ವ್ಯತ್ಯಾಸ ಆಗ್ಲಿಕ್ಕೆ ಕಾರಣ ಏನು, ಯಾವ ಕಾರಣಕ್ಕಾಗಿ ನಮ್ಮ ಫ್ರೀಕ್ವೆನ್ಸಿ ಲೆವೆಲ್ ಅಲ್ಲಿ ಬದಲಾವಣೆ ಬರ್ತದೆ, ಅದಕ್ಕೆ ಮೂಲ ಕಾರಣ ನಮ್ಮ ವಿಚಾರಗಳೇ ಇರ್ತವೆ. ಯಾವಾಗ ನೆಗೆಟಿವ್ ಥಿಂಕ್ ಮಾಡ್ತೇವೋ ಅವಾಗ ನಮ್ಮ ಎನರ್ಜಿ ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ವಿಚಾರಗಳಿಗೆ ಬಹಳ ದೊಡ್ಡ ದೊಡ್ಡ ಒಂದು ಶಕ್ತಿ ಇರ್ತದೆ. ಆ ನಮ್ಮ ವಿಚಾರಗಳು ಇಡೀ ಜಗತ್ತಿಗೆ ಇನ್ಫ್ಲೂಯೆನ್ಸ್ ಮಾಡುವ ಲೆವೆಲ್ಗೆ ಇರ್ತವೆ. ಆದ್ರೆ ಅವು ಮೊದಲು ನಮಗೆ ಇನ್ಫ್ಲೂಯೆನ್ಸ್ ಮಾಡ್ತವೆ, ನಮ್ಮಲ್ಲಿ ಬದಲಾವಣೆ ತರ್ತವೆ, ನಂತರ ಬೇರೆಯವ್ರಿಗೂ ಅದರಿಂದ ತಕ್ಕ ಮಟ್ಟಿಗೆ ಇಫೆಕ್ಟ್ ಆಗ್ತದೆ. ವಿಚಾರಗಳು ಹೆಚ್ಚಾಗಿ ಪಾಸಿಟಿವ್ ವಿಚಾರ ಮಾಡಬೇಕು ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಆದ್ರೂ ಸಹ ನೆಗೆಟಿವ್ ಥಾಟ್ಸ್ ಬಂದೇ ಬರ್ತಿರ್ತವೆ. ನಾವು ಪಾಸಿಟಿವ್ ಅಂದಾಗ್ಲೂ ಅನಿವಾರ್ಯವಾಗಿ ನೆಗೆಟಿವ್ ನಮ್ ಕಂಟ್ರೋಲ್ ಇಲ್ಲದೆ ನೆಗೆಟಿವ್ ಥಾಟ್ಸ್ ಗಳು ಬರ್ತಿರ್ತವೆ. ಒಳ್ಳೆಯ ಮನುಷ್ಯ ಸಹ 60% ನೆಗೆಟಿವ್ ಥಾಟ್ಸ್ ಅವನಿಗೆ ಬಂದೇ ಬರ್ತಾವಂತ. ಅತ್ಯಂತ ಒಳ್ಳೆಯವನಿಗೂ ಸಹ ಅಷ್ಟೊಂದು ಅವುಗಳ ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ ಇರ್ತದೆ. ಆ ನೆಗೆಟಿವ್ ಥಾಟ್ಸ್ ಗಳು ನಮ್ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಪರ್ಮನೆಂಟ್ಲಿ ಸೆಟ್ಲ್ ಆದ್ರೆ
ಅವಾಗಂತೂ ನಮಗೆ ನಿರಂತರವಾಗಿ ಅವುಗಳ ಇನ್ಫ್ಲೂಯೆನ್ಸ್ ನಲ್ಲಿ ನಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇರ್ತವೆ. ನಾವು ಪದೇ ಪದೇ ಏನು ವಿಚಾರ ಮಾಡ್ತೇವೋ ಅವುಗಳು ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಸೆಟ್ಲ್ ಆಗಿಬಿಡ್ತವೆ. ನಾವು ಮುಂದೆ ಆ ವಿಚಾರ ಮಾಡದೇ ಇದ್ದಾಗ್ಲೂ ಆ ಏನು ವಿಚಾರಗಳು ಸೆಟ್ಲ್ ಆಗಿ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಉಳ್ಕೊಂಡಿವೆಯೋ ಅವುಗಳು ನಮ್ಮ ಹೆಲ್ತ್ ಮೇಲೆ, ಬೇರೆ ಬೇರೆ ವಿಷಯಗಳಿಗೆ, ಜೀವನದ ಪ್ರತಿಯೊಂದು ವಿಷಯಕ್ಕೂ ಅವುಗಳ ಇನ್ಫ್ಲೂಯೆನ್ಸ್ ಇದ್ದೇ ಇರ್ತದೆ. ಇನ್ನೊಂದು ಲೆಕ್ಕಾಚಾರದಲ್ಲಿ ಹೇಳೋದಾದ್ರೆ ಅವು ಜನ್ಮ ಜನ್ಮಾಂತರದ ವಿಚಾರಗಳು ಸ್ಟಾಕ್ ಇರ್ತಾವ ಅಂತ ಹೇಳ್ತಾರೆ. ಆ ವಿಚಾರಗಳು ನಮ್ಮ ಫ್ರೀಕ್ವೆನ್ಸಿಯನ್ನ ಬದಲಾವಣೆ ಮಾಡ್ಲಿಕ್ಕೆ ಕಾರಣೀಭೂತ ಆಗಿರ್ತವೆ. ಅಂತಹ ವಿಚಾರಗಳು ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಏನ್ ಸೆಟ್ಲ್ ಆಗಿವೆಯೋ ಅವುಗಳು ಬದಲಾವಣೆ ಆಗಬೇಕು. ಅವುಗಳಿಂದಾಗಿ ನಮ್ಮ ಅವರ ಹೇಗೆ ಮಾಡಿಫೈ ಆಗಿದೆ, ಅಂದ್ರೆ ನಮ್ಮ ದೇಹದ ಸುತ್ತಲೂ ಇರೋ ಎನರ್ಜಿ ಫೀಲ್ಡ್ ಹೇಗೆ ಇಫೆಕ್ಟ್ ಆಗಿದೆ ಅದು ಇಂಪ್ರೂವ್ ಆಗಬೇಕು. ಮತ್ತು ಈ ಅವರ ಹಾಗೂ ನಮ್ಮ ದೇಹಕ್ಕೆ ಕನೆಕ್ಟಿಂಗ್ ಪಾಯಿಂಟ್ಸ್ ಗಳು ಚಕ್ರಗಳು ಅಂತ ಇರ್ತವೆ. ಅವುಗಳಲ್ಲಿ ಏನು ವ್ಯತ್ಯಾಸ ಆಗಿದೆ ಅವುಗಳನ್ನ ಸರಿಪಡಿಸುವ ವ್ಯವಸ್ಥೆ ಆಗಬೇಕು. ನಾನಾ ಮೂಲಗಳಿಂದ ಪರಿವರ್ತನೆ ಅವಶ್ಯಕತೆ ನಮಗೆ ಇರ್ತದೆ. ವೈದ್ಯಕೀಯ ವಿಜ್ಞಾನದಲ್ಲಿ ನೇರವಾಗಿ ದೇಹದಲ್ಲಿ ಏನು ನ್ಯೂನ್ಯತೆ ಇದೆಯೋ ಅದನ್ನೇ ಸರಿಪಡಿಸುವ ಒಂದು ಪ್ರಯತ್ನ ನಡೀತಾ ಇರ್ತದೆ. ಅದನ್ನ ಮೀರಿ ನಮ್ಮ ಪ್ರಭಾವಳಿಗೂ ರಿಲೇಟೆಡ್ ಪರಿವರ್ತನೆ ಆದ್ರೆ ಇನ್ನೂ ಇಫೆಕ್ಟಿವ್ ರಿಸಲ್ಟ್ ಗಳನ್ನು ನಾವು ನೋಡಬಹುದು. ಹಾಗೂ ಆ ಪ್ರಭಾವಳಿಗಳನ್ನು ಮೀರಿ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಯಾವ ರಾಂಗ್ ವಿಚಾರಗಳು ಸ್ಟಾಕ್ ಆಗಿದೆ ಅವುಗಳು ರಿವೀಲ್ ಆಗಿ ಅವುಗಳು ಮಾಡಿಫೈ ಆದರೆ ನಮ್ಮ ವ್ಯಕ್ತಿತ್ವದಲ್ಲಿ ಮಹತ್ತರ ಬದಲಾವಣೆ ಬರ್ತದೆ. ಈ ಜಗತ್ತನ್ನುವುದು, ಈ ಬ್ರಹ್ಮಾಂಡ ಅನ್ನುವುದು, ಈ ಪರಮಾತ್ಮ ಎನ್ನುವ ಶಕ್ತಿ, ಇವೆಲ್ಲ ನಮಗೆ ಈ ನಿಸರ್ಗದಲ್ಲಿ ಬಹುದೊಡ್ಡ ಅವಕಾಶಗಳನ್ನ ನಮಗೆ ಒದಗಿಸ್ತಾ ಇರ್ತಾವ. ಆದ್ರೆ ಅವುಗಳ ಅರಿವು ಇಲ್ಲದೆ ನಾವು ತಕ್ಕ ಮಟ್ಟಿಗೆ ಜೀವನ ನಡೆಸ್ತಾ ಇರ್ತೇವೆ. ಯಾವಾಗ ಈ ಎಲ್ಲ ಪರಿವರ್ತನೆಗಳಾಗ್ತಾವೋ ಅವಾಗ ನಮ್ಮ ಜೀವನದ ಮಟ್ಟದಲ್ಲಿ ಮಹತ್ತರ ಪರಿವರ್ತನೆಗೆ ದಾರಿ ಆಗ್ತದೆ. ಕೇವಲ ಕಾಯಿಲೆಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ನಾವು ವಿಚಾರ ಮಾಡುವ ರೀತಿ, ವಿಷಯನ ಅರ್ಥೈಸಿಕೊಳ್ಳುವ ರೀತಿ, ನಿರ್ಧಾರ ತಗೊಳ್ಳುವ ರೀತಿ, ಪ್ರತಿಯೊಂದು ವಿಷಯದಲ್ಲಿಯೂ ನಮ್ಮಲ್ಲಿ ಮಹತ್ತರ ಪರಿವರ್ತನೆ ಬರ್ಲಿಕ್ಕೆ ಇವುಗಳು ಕಾರಣೀಭೂತ ಆಗ್ಲಿಕ್ಕೆ ಸಾಧ್ಯ ಇದೆ. ಇದನ್ನ ನಾವು ಪುರಾತನ ಕಾಲದಿಂದ ಯಾವ ರೀತಿ ಮಾಡ್ಕೊಂಡು ಬಂದಿದೀವಿ ಮತ್ತು ಈಗ ಅದಕ್ಕೆ ಸೇಮ್ ರಿಸಲ್ಟ್ಗೆ ವಿಜ್ಞಾನದಿಂದ ಹೇಗೆ ಸಹಾಯ ತಗೋಬಹುದು, ಎರಡೂ ಕಾಂಬಿನೇಷನ್ ಆದ್ರೆ ಇನ್ನೂ ಎಕ್ಸ್ಟ್ರಾರ್ಡಿನರಿ ಲೆವೆಲ್ ಹೋಗ್ಲಿಕ್ಕೆ ನಮಗೆ ಸಾಧ್ಯತೆಗಳಿರ್ತಾವ. ಕೆಲವೊಬ್ರು ಹೇಳ್ತಾರೆ ವಿಜ್ಞಾನ ಅನ್ನೋದು ಉತ್ತರ ಧ್ರುವ, ಈ ಸ್ಪಿರಿಚುಯಾಲಿಟಿ ಅನ್ನೋದು ದಕ್ಷಿಣ ಧ್ರುವ ಅಥವಾ ವೈಸ್ ವರ್ಸ, ಎರಡಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಇನ್ ರಿಯಾಲಿಟಿ ಅವೆರಡು ಒಂದೇ ಆಗಿರ್ತಾವ. ಅವೆರಡರ ಮಧ್ಯೆ ಇರುವ ಒಂದು ಸಂಬಂಧ ನಮಗೆ ಸರಿಯಾಗಿ ಅರ್ಥ ಆದರೆ ನಮಗೆ ಪರಿಹಾರ ಕಂಡುಕೊಳ್ಳೋದು ಬಹಳ ಸರಳ ಇರ್ತದೆ. ಆ ರೀತಿ ನಮಗೆ ಪರಿಹಾರಕ್ಕಾಗಿ ಈ ನಿಟ್ಟಿನಲ್ಲಿ ಕೆಲವೊಂದು ವಿಷಯಗಳನ್ನ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಆ ಒಂದು ಪ್ರಯತ್ನ ಈಗ ಮಾಡೋಣ. ಈಗ ಫ್ರೀಕ್ವೆನ್ಸಿ ಲೆವೆಲ್ ವೇರಿಯೇಷನ್ ಆದಾಗ ಸಮಸ್ಯೆಗಳು ಏನ್ ಬರ್ತಾವೋ, ಈಗ ಅಂಗಗಳು, ಕಣ್ಣು, ಕಿವಿ, ಮೂಗು, ಅವುಗಳಿಗಿರುವ ಫ್ರೀಕ್ವೆನ್ಸಿ ಏನ್ ಡೆಸಿಗ್ನೇಟೆಡ್ ಇದೆಯೋ ಅದೇ ಸಿಕ್ಕರೆ ಅವು ಚೆನ್ನಾಗಿರ್ತಾವ. ಅದು ಬಿಟ್ಟು ವ್ಯತ್ಯಾಸ ಆದ್ರೆ ಸಮಸ್ಯೆಗೆ ಬರ್ತಾವ. ಅದೇ ರೀತಿ ಸಂಬಂಧಗಳಿಗೂ ಫ್ರೀಕ್ವೆನ್ಸಿ ಇರ್ತದೆ. ಈಗ ನನಗೂ ಹಾಗೂ ನಮ್ಮ ತಂದೆಯವರಿಗೂ ಇರುವ ಸಂಬಂಧಕ್ಕೆ ಒಂದು ಫ್ರೀಕ್ವೆನ್ಸಿ, ನನಗೂ ಹಾಗೂ ನನ್ನ ಮಗನಿಗೂ ಇರುವ ಸಂಬಂಧಕ್ಕೆ ಒಂದು ಫ್ರೀಕ್ವೆನ್ಸಿ. ಅದು ಪ್ರಾಪರ್ ಲೆವೆಲ್ಗೆ ಇದ್ದರೆ ನಮ್ಮ ಸಂಬಂಧ ಚೆನ್ನಾಗಿರ್ತದೆ. ಅದು ಡಿಟೋರಿಯೇಟ್ ಆಯ್ದ್ರು ಅವಾಗ ಏನಿದೆ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ಯಾರದೇ ಜೊತೆ ಆ ಸಂಬಂಧ, ಪ್ರತಿಯೊಬ್ಬರ ಜೊತೆಗೂ ಇರುವ ಸಂಬಂಧಕ್ಕೆ ಇರುವ ಫ್ರೀಕ್ವೆನ್ಸಿ ಸರಿಯಾದ ಲೆವೆಲ್ಗೆ ಉಳ್ಕೊಂಡ್ರೆ ನಾವು ಅವ್ರ ಜೊತೆ ಚೆನ್ನಾಗಿರ್ತೇವೆ. ಯಾರ್ದೋ ಜೊತೆ ಸಮಸ್ಯೆ ಕ್ರಿಯೇಟ್ ಆಗ್ತಾ ಇದೆ ಅಂದ್ರೆ ಅವರ ಜೊತೆ ಎನರ್ಜಿ ಲೆವೆಲ್ ಏನ್ ಕನೆಕ್ಷನ್ ಇದೆಯೋ ಅದರ ಒಂದು ಫ್ರೀಕ್ವೆನ್ಸಿಯಲ್ಲಿ ಕೊರತೆ ಆಗ್ತಾ ಇದೆ. ಅದನ್ನ ಸರಿದೂಗಿಸಿದಲ್ಲಿ ಆ ವ್ಯಕ್ತಿಯ ಜೊತೆನೆ ನಮ್ಮ ಸಂಬಂಧವನ್ನ ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯತೆಗಳಿವೆ. ಹೀಗೆ ಆರೋಗ್ಯದ ಸುಧಾರಣೆಗೆ ಮತ್ತು ಈ ನಮ್ಮ ಸಂಬಂಧಗಳ ಸುಧಾರಣೆಗೆ ಅಲ್ಲದೆ ಜೀವನದಲ್ಲಿ ನಾನಾ ರೀತಿ ವಿಷಯಗಳಿರ್ತವೆ. ಆ ಯಾವ್ಯಾವ ವಿಷಯಗಳಿವೆಯೋ ಅವೆಲ್ಲವುಗಳಿಗೂ ಫ್ರೀಕ್ವೆನ್ಸಿ ಇದೆ. ಅವುಗಳನ್ನ ಸರಿಪಡಿಸುವ ವ್ಯವಸ್ಥೆಗಳಾಗಬೇಕು. ಅದು ಮೊದಲಿನ ಕಾಲದಲ್ಲಿ ಹೇಗಿತ್ತು, ಈಗ ಏನ್ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇದೆ. ಮೊದಲು ಹೇಗಿತ್ತು ಅಂದ್ರೆ ನಾವೆಲ್ಲ ರೂಢಿಯಲ್ಲಿ ನೋಡ್ಕೊಂಡು ಬಂದಿದ್ದೇವೆ. ದೇವಾಲಯಗಳಂತ ಇರ್ತವೆ, ಅಲ್ಲಿ ಹೋಗ್ತೇವೆ. ಇನ್ ರಿಯಾಲಿಟಿ ದೇವಾಲಯಗಳಲ್ಲಿ ಎನರ್ಜಿ ಇರ್ತದೆ, ಎನರ್ಜಿ ಸ್ಟ್ರಾಂಗ್ ಇರ್ತದೆ. ಸ್ಟ್ರಾಂಗ್ ಅಂದ್ರೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಇರಲೇಬೇಕು. ನನಗೆ ಯಾವ ಸಮಸ್ಯೆ ಇದೆಯೋ ಅದಕ್ಕೆ ರಿಲೇಟೆಡ್ ಫ್ರೀಕ್ವೆನ್ಸಿ ಹೊಂದಾಣಿಕೆ ಇರುವಂತಹ ದೇವಾಲಯಕ್ಕೆ ನಾನು ಹೋಗಿದ್ದೆ ಆದ್ರೆ ನನಗೆ ಅಲ್ಲಿ ತುಂಬಾ ಒಳ್ಳೆಯ ಪರಿಹಾರ ಸಿಗ್ತದೆ.
ಅದು ಗೊತ್ತಿಲ್ಲದೆ ಸುಮ್ಮನೆ ಯಾವ್ದಾವ್ದೋ ದೇವಾಲಯ ಅಲ್ದಾಡ್ಕೊಂಡಿದ್ರೆ ನನ್ನ ಸಮಸ್ಯೆಗೆ ಅವುಗಳಿಗೆ ರಿಲೇಷನ್ ಇಲ್ಲದೆ ಹೋದ್ರೆ ಅವಾಗ ನಾನು ಎಷ್ಟೇ ಸುತ್ತಾಡಿದ್ರು ಪರಿಹಾರಗಳು ಇರೋದಿಲ್ಲ. ಕೆಲವೊಬ್ರು ದೇವಾಲಯಕ್ಕೆ ಹೋಗಿ ಮಿರಾಕಲ್ಸ್ ಹೇಳ್ತಾರೆ. ಅಂದ್ರೆ ಅವ್ರಿಗಿರೋ ಸಮಸ್ಯೆಗೂ ಅವರ ಹೋದ ಟೆಂಪಲ್ಲಿನ ಫ್ರೀಕ್ವೆನ್ಸಿಗೂ ಮ್ಯಾಚ್ ಆಗಿಬಿಟ್ರೆ ಅವರ ಸಮಸ್ಯೆಗೆ ಪರಿಹಾರ ಅಲ್ಲಿನೇ ಸಿಕ್ಬಿಟ್ಟಿರ್ತದೆ. ಆದ್ರೆ ಅದನ್ನ ಅರಿತುಕೊಂಡು ಹುಡುಕಾಡೋದು ಸುಲಭದ ವಿಷಯ ಅಲ್ಲ. ನಾವು ಅಂದಾಜ್ ಮೇಲೆ ಒಳ್ಳೆಯ ಭಾವನೆಯಿಂದ ಓಡಾಡೋದು ಬೇರೆ, ಸರಿಯಾಗಿ ಟೆಕ್ನಿಕಲಿ ಅದು ಏನು ಅಂತ ತಿಳಿದುಕೊಂಡು ಮಾಡುವ ಪ್ರಯತ್ನ ಬೇರೆ ಇರ್ತದೆ. ಈ ರೀತಿ ನಮ್ಮಲ್ಲಿ ಮೊದಲಿನಿಂದನೂ ಪರಿಹಾರಕ್ಕೆ ಮಾರ್ಗಗಳನ್ನ ಹುಡುಕೊಂಡು ಬಂದಿದ್ದಾರೆ. ಮಂತ್ರಗಳನ್ನ ಹೇಳಿದಾಗ ಅವಾಗ್ಲೂ ಎನರ್ಜಿ ಕ್ರಿಯೇಟ್ ಆಗ್ತದೆ, ಮಂತ್ರಗಳಿಗೂ ಫ್ರೀಕ್ವೆನ್ಸಿ ಇರ್ತದೆ. ಅದು ಆಕ್ಚುಲಿ ಫ್ರೀಕ್ವೆನ್ಸಿ ಥೆರಪಿನೇ. ಅಲ್ಲಿ ಕ್ರಿಯೇಟ್ ಆಗುವ ಫ್ರೀಕ್ವೆನ್ಸಿಗಳಿಂದ ನಮಗೆ ಪರಿಹಾರಗಳು ಸಿಗೋದು. ಯಾವುದು ನಮಗೆ ಸಮಸ್ಯೆ ಇದೆ ಅದು ಪರಿಹಾರ ಆಗಬೇಕು ಅಂದ್ರೆ ಫ್ರೀಕ್ವೆನ್ಸಿ ಸಪ್ಲೈ ಆಗ್ಲೇಬೇಕು. ಆದ್ರೆ ಆ ಫ್ರೀಕ್ವೆನ್ಸಿಯ ಮೂಲ ಬೇರೆ ಬೇರೆ ಇರಬಹುದು. ನಾಮಸ್ಮರಣೆ ಇರಬಹುದು, ಮಂತ್ರ ಪಠಣ ಇರಬಹುದು, ಪೂಜೆ ಇರಬಹುದು, ಟೆಂಪಲ್ಗಳಿರಬಹುದು. ಹೀಗೆ ನಾನಾ ಮೂಲಗಳಿಂದ ಪರಿಹಾರಕ್ಕಾಗಿ ಮನುಷ್ಯ ಪ್ರಯತ್ನ ಮಾಡ್ತಾ ಬಂದಿದ್ದಾನೆ ಮತ್ತು ಅವುಗಳಿಗೆ ಮಾರ್ಗಗಳನ್ನ ಹುಡುಕ್ತಾ ಬಂದಿದ್ದಾನೆ. ಈಗ ಈ ವಿಷಯವನ್ನ ಜರ್ಮನಿಯ ಒಬ್ಬ ವಿಜ್ಞಾನಿ ಮಾರ್ಕಸ್ ಸ್ಕಿಮೆ ಅನ್ನೋರು, ಅವರು ಆಕ್ಚುಲಿ ವಿಜ್ಞಾನಿನೂ ಹೌದು, ಎಟ್ ದ ಸೇಮ್ ಟೈಮ್ ಸ್ಪಿರಿಚುವಾಲಿಟಿಯಿಂದನೂ ಅಟ್ರಾಕ್ಟ್ ಆದವರು. ಅವೆರಡಕ್ಕೂ ತುಂಬಾ ಸ್ಟ್ರಾಂಗ್ ಕನೆಕ್ಷನ್ ಇದೆ ಅಂತ ಅವ್ರಿಗೆ ಮನದಟ್ಟಾದಾಗ ಅದರ ಮೂಲ ಹುಡುಕ್ತಾ ಹುಡುಕ್ತಾ ಅವರು ಬಂದದ್ದು ಇಂಡಿಯಾಗ್ ಬಂದ್ರು, ಹಿಮಾಲಯದಲ್ಲಿ ಸೆಟ್ಲ್ ಆದ್ರು. ಅಲ್ಲಿ ಇದ್ದುಕೊಂಡು ಅವರು ಹಳೆಯ ಸಂಸ್ಕೃತ ಗ್ರಂಥಗಳನ್ನ ಅಧ್ಯಯನ ಮಾಡಿದ್ರು, ಸಂಸ್ಕೃತ ಚೆನ್ನಾಗಿ ಕಲ್ತರು. ಅವರು ಹಳೆಯ ಗ್ರಂಥಗಳನ್ನ ಅಧ್ಯಯನ ಮಾಡಿದಾಗ ಅವ್ರಿಗೆ ಏನೆಲ್ಲ ಇಲ್ಲಿ ವಿಶೇಷತೆಗಳು ಅವ್ರಿಗೆ ಅನುಭವಕ್ಕೆ ಬಂದವು, ಅವುಗಳನ್ನೆಲ್ಲ ಅವರು ವಿಜ್ಞಾನಕ್ಕೆ ಅಂದ್ರೆ ವೈಜ್ಞಾನಿಕವಾಗಿ ಡಿವೈಸ್ ಮೂಲಕ ಅದು ವರ್ಕ್ ಆಗುವ ರೂಪಕ್ಕೆ ತಂದು ನಿಂದರ್ಸಿದರು. ಅವರು ಮಾಡಿದ ಪ್ರಯತ್ನ ಹೇಗಿತ್ತು? ಎಕ್ಸ್ಕ್ಯೂಸ್ ಮೀ. ಅವರ ಮಾಡಿದ ಪ್ರಯತ್ನ ಹೇಗಿತ್ತಂದ್ರೆ, ಮೊದಲು ಒಂದು ಟೈಮ್ ವೇವರ್ ಅಂತ ಒಂದು ಮಷಿನ್ ಕಂಡು ಹಿಡಿದ್ರು. ಅದು ತುಂಬಾ ದೊಡ್ಡದಾಗಿತ್ತು, ಅದರ ಕಾಸ್ಟ್ ತುಂಬಾ ಇತ್ತು. 1 ಕೋಟಿಯ ಅಕ್ಕಪಕ್ಕ ಲೆಕ್ಕದಲ್ಲಿ ಇದ್ದಂತಹ ಒಂದು ಡಿವೈಸ್ ಅದು. ಅದನ್ನು ಆಪರೇಟ್ ಮಾಡ್ಲಿಕ್ಕೆ ತುಂಬಾ ಎಕ್ಸ್ಪರ್ಟ್ಸ್ ಬೇಕಿದ್ರು, ಅವ್ರಿಗೆ ಸ್ಪೆಷಲ್ ಟ್ರೈನಿಂಗ್ ಅವಶ್ಯಕತೆ ಇತ್ತು. ಅದು ಕೆಲವರಿಗೆ ಮಾತ್ರ ಪ್ರಾಪ್ತಿ ಆಗ್ತಿತ್ತು. ಆ ಡಿವೈಸ್ ಏನ್ ಮಾಡ್ತಿತ್ತು, ಯಾವುದೇ ವ್ಯಕ್ತಿಯ ದೇಹದಲ್ಲಿ ಏನೆಲ್ಲ ಅವಶ್ಯಕತೆಗಳಿತ್ತೋ ಸ್ಕ್ಯಾನ್ ಮಾಡಿ ರಿಪೋರ್ಟ್ ಕೊಡ್ತಿತ್ತು. ಹಾಗೂ ಏನೆಲ್ಲ ಕೊರತೆಗಳಿವೆ ಅವುಗಳಿಗೆ ಸರಿಯಾದ ಫ್ರೀಕ್ವೆನ್ಸಿ ಸಪ್ಲೈ ಆಗಿ ಅವರು ಗುಣಮುಖರಾಗುವ ಹಾಗೆ ನೋಡ್ಕೊಳ್ತಿತ್ತು. ಅದು ಸಾಮಾನ್ಯ ಮನುಷ್ಯರಿಗೆ ಎಟುಕುವ ಲೆಕ್ಕಾಚಾರದಲ್ಲಿ ಇರಲಿಲ್ಲ. ಮುಂದೆ ಯಾವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತೋ ಅದರ ಒಂದು ಕಾಂಬಿನೇಷನ್ ಮಾಡಿಕೊಂಡು ಸೇಮ್ ಟೆಕ್ನಾಲಜಿಯನ್ನ ತುಂಬಾ ಚಿಕ್ಕ ಡಿವೈಸ್ ಲೆವೆಲ್ಗೆ ತಂದಿಟ್ರು ಮತ್ತು ಅದರ ಬೆಲೆನೂ ತುಂಬಾ ಕಡಿಮೆ ಆಯ್ತು. ಕಾಮನ್ ಮನುಷ್ಯನು ಅದನ್ನ ಇವತ್ತು ಪರ್ಚೇಸ್ ಮಾಡುವ ಲೆವೆಲ್ಗೆ ಅದನ್ನ ತಂದ್ರು ಮತ್ತು ಅದು ಕ್ಯಾರಿ ಮಾಡ್ಲಿಕ್ಕೂ ತುಂಬಾ ಕನ್ವೀನಿಯಂಟ್ ಆಗೋ ರೀತಿಯಲ್ಲಿ ಅದು ಬಹಳ ಚಿಕ್ಕ ಸೈಜ್ಗೆ ತಂದದ್ರಿಂದ ಮತ್ತು ಅದರಲ್ಲಿ ಬಹಳಷ್ಟು ಯೂಸರ್ ಫ್ರೆಂಡ್ಲಿ ಆಪ್ಷನ್ ಗಳನ್ನ ಕೊಟ್ರು. ಅಂದ್ರೆ ಯಾವುದೇ ಕಾಮನ್ ಮನುಷ್ಯನು ಅದನ್ನು ಉಪಯೋಗಿಸಬಹುದು. ಆ ರೀತಿ ಅದನ್ನ ತಗೊಂಡು ಬಂದ್ರು. ಅದಕ್ಕೆ ಹೀಲಿ ಅಂತ ಹೆಸರಿಟ್ರು. ಆ ಹೀಲಿ ಡಿವೈಸ್ ಏನಿದೆಯಲ್ಲ, ನಮ್ಮನ್ನ ಸ್ಕ್ಯಾನ್ ಮಾಡುವ ಕೆಪಾಬಿಲಿಟಿಯನ್ನ ಹೊಂದಿದೆ. ಸ್ಕ್ಯಾನ್ ಮಾಡಿ ಯಾವ್ಯಾವ ಅಂಗಕ್ಕೆ ಏನೇನು ಫ್ರೀಕ್ವೆನ್ಸಿ ಬೇಕಾಗಿದೆ ಮತ್ತು ನಮ್ಮ ಚಕ್ರಗಳನ್ನು ಸ್ಕ್ಯಾನ್ ಮಾಡಿ ಆ ಚಕ್ರಗಳಿಗೂ ಏನೆಲ್ಲ ಫ್ರೀಕ್ವೆನ್ಸಿಗಳ ಅವಶ್ಯಕತೆ ಇದೆ, ಯಾವ ಚಕ್ರ ತುಂಬಾ ತೊಂದರೆಯಲ್ಲಿದೆ, ಹಾಗೇನೆ ಮೆರಿಡಿಯನ್ಗಳಂತ ಇರ್ತಾವ, ನಾಡಿಗಳು ಅಂತ. ಈ ನಿಸರ್ಗದ ಒಂದು ಶಕ್ತಿಯನ್ನ ಸ್ವೀಕಾರ ಮಾಡ್ಲಿಕ್ಕೆ ಅವುಗಳು ಬಹಳ ಮಹತ್ವದ ಪಾತ್ರವನ್ನ ನಿರ್ವಹಿಸ್ತವೆ. ಯಾವಾಗ ಮೆರಿಡಿಯನ್ಗಳು ಚೆನ್ನಾಗಿ ವರ್ಕ್ ಮಾಡ್ತಾವೋ ಅವು ಸಹ ನಮ್ಮ ಆರೋಗ್ಯ ಸುಧಾರಣೆ ಆಗ್ಲಿಕ್ಕೆ ಅವುಗಳ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದಿರ್ತದೆ. ಆ ಒಂದು ಮೆರಿಡಿಯನ್ಗಳನ್ನ ಸುಧಾರಣೆ ಮಾಡುವ ಸಲುವಾಗಿ ಹಾಗೂ ಈ ಒಂದು ಚಕ್ರಗಳನ್ನ ಸುಧಾರಣೆ ಮಾಡುವ ಸಲುವಾಗಿ, ಆರ್ಗನ್ಸ್ ಗಳನ್ನ ಸರಿಪಡಿಸುವ ಸಲುವಾಗಿ ಅವೆಲ್ಲ ಸ್ಕ್ಯಾನ್ ಮಾಡಿ ಎಲ್ಲೆಲ್ಲಿ ನ್ಯೂನತೆ ಇದೆ ಅನ್ನೋ ರಿಪೋರ್ಟ್ ಕೊಡೋದು ಮತ್ತು ಅದನ್ನ ನೋಡಿನೂ ಅಥವಾ ನೋಡದೇನೂ ನೀವು ಅದನ್ನ ಸರಿಪಡಿಸುವ ಒಂದು ಆಪ್ಷನ್ಗೆ ಹೋದ್ರೆ ಆ ಎಲ್ಲ ನಮ್ಮ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಆ ಫ್ರೀಕ್ವೆನ್ಸಿಗಳು ನಮ್ಮ ದೇಹಕ್ಕೆ ಸಿಗುವ ಹಾಗೆ ವ್ಯವಸ್ಥೆ ಇದರಲ್ಲಿದೆ. ಇವನ್ ಈಗ ನೀವು ಜಾತಕ ತೆಗಿತೀರಾ, ಜಾತಕದಲ್ಲಿ ಗ್ರಹಗಳ ಒಂದು ಲೆಕ್ಕಾಚಾರ ಹೇಳ್ತಾರೆ. ಆ ಗ್ರಹಗಳ ಲೆಕ್ಕಾಚಾರ ಹೇಗೆ ಹೇಳ್ತಾರೆ ಅಂದ್ರೆ, ನಿಮಗೆ
ಈ ಒಂದು ಪರ್ಟಿಕ್ಯುಲರ್ ಗ್ರಹದ ಒಂದು ದೋಷ ಇರೋದ್ರಿಂದ ನಿಮಗೆ ಸಮಸ್ಯೆ ಇದೆ. ಅದರ ಅರ್ಥ ಏನು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಶುಕ್ರನಿಂದ ನಿಮಗೆ ಒಂದು ಪ್ರಾಬ್ಲಮ್ ಇದೆ, ಶುಕ್ರನ ಒಂದು ದೋಷ ಇದೆ ಅಂತ ಹೇಳಿದ್ರು ಅಂದ್ರೆ, ಆ ಶುಕ್ರ ಗ್ರಹಗಳಿಂದ ಬರ್ತಾ ಇರುವ ಫ್ರೀಕ್ವೆನ್ಸಿ, ಪ್ರತಿಯೊಂದು ಗ್ರಹ ನಕ್ಷತ್ರಗಳಿಂದ ನಮಗೆ ಫ್ರೀಕ್ವೆನ್ಸಿ ಸಪ್ಲೈ ಇರ್ತದೆ. ಆ ಪರ್ಟಿಕ್ಯುಲರ್ ಗ್ರಹದ ಫ್ರೀಕ್ವೆನ್ಸಿಯನ್ನ ರಿಸೀವ್ ಮಾಡಿ ಯುಟಿಲೈಸ್ ಮಾಡುವ ಎಫಿಷಿಯನ್ಸಿ ನಮ್ಮಲ್ಲಿ ಹಾಳಾದ್ರೆ, ಅವಾಗ ನಾವು ಅದಕ್ಕೆ ಸಂಬಂಧಿತ ವಿಷಯಗಳಲ್ಲಿ ತೊಂದರೆಗೀಡಾಗಿರ್ತೇವೆ. ಅದು ಶುಕ್ರ ದೋಷ ಅಂದಾಗ ಕೆಲವೊಬ್ಬರ ಮೈಂಡ್ ಅಲ್ಲಿ ಶುಕ್ರನೇ ಸರಿ ಇಲ್ಲ ಏನೋ ನಮ್ಮ ಪಾಲಿಗೆ ಅನ್ನೋ ವಿಚಾರಕ್ಕೆ ಬಂದಿರ್ತಾರೆ. ಆದ್ರೆ ರಿಯಾಲಿಟಿ ಏನಿರುತ್ತಂದ್ರೆ, ಶುಕ್ರನಿಂದ ಬರುವ ಫ್ರೀಕ್ವೆನ್ಸಿಗಳು ಎಲ್ಲರಿಗೂ ಸಮಾನವಾಗಿ ಬರ್ತಿರ್ತವೆ. ಯಾರಿಗೆ ಅದನ್ನ ಸ್ವೀಕಾರ ಮಾಡುವ ಸಾಮರ್ಥ್ಯ ಕಳೆದುಕೊಳ್ತಾರೋ ಅವರ ಜಾತಕದಲ್ಲಿ ಅದು ಶುಕ್ರ ದೋಷ ಅಂತ ಹೇಳಿಬಿಡ್ತಾರೆ. ಆಗ ಅವನಿಗೆ ದೋಷ ಇರ್ತದ. ಆ ಪರ್ಟಿಕ್ಯುಲರ್ ಶಕ್ತಿಗೆ ಅವನು ರೆಸ್ಪಾಂಡ್ ಮಾಡುವ ಸ್ಪೆಷಾಲಿಟಿಯಲ್ಲಿ ದೋಷ ಉಂಟಾಗಿರ್ತದೆ. ಈಗ ಈ ನಮ್ಮ ಡಿವೈಸ್ ಏನಿದೆ ಅದನ್ನು ಸಹ ಹುಡುಕಿ ತೆಗೆದು ಯಾವ ಗ್ರಹಗಳಿಗೆ ನಿಮಗೆ ಮ್ಯಾಚ್ ಆಗುವ ಫ್ರೀಕ್ವೆನ್ಸಿಯಲ್ಲಿ ವಿಫಲ ಆಗ್ತಾ ಇದ್ದೀರಿ ಆ ಲೆಕ್ಕಾಚಾರನು ಇದು ಹೇಳ್ತದೆ. ಅಲ್ಲದೆ ಕೇವಲ ಲೆಕ್ಕಾಚಾರ ಹೇಳೋದಲ್ಲ, ಆ ಫ್ರೀಕ್ವೆನ್ಸಿಯನ್ನ ನಿಮಗೆ ಟ್ರಾನ್ಸ್ಫರ್ ಮಾಡಿ ಆ ನಿಮ್ಮ ಜಾತಕದಲ್ಲಿ ಬರುವ ಗ್ರಹ ದೋಷಗಳನ್ನು ಸರಿಪಡಿಸುವ ಸಾಮರ್ಥ್ಯ ಈ ಒಂದು ಡಿವೈಸ್ಗಿದೆ. ಹಾಗೇನೆ ಚಕ್ರಗಳನ್ನ ಸ್ಟಡಿ ಮಾಡಿ ಚಕ್ರಗಳ ನ್ಯೂನತೆಗಳನ್ನ ಸರಿಪಡಿಸುವ ಕೆಪಾಸಿಟಿ. ಅದರಿಂದ ನಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆಗಳಾಗ್ತವೆ. ಯಾಕಂದ್ರೆ ನಮ್ಮ ಆಜ್ಞಾ ಚಕ್ರ ಅನ್ನೋದು ಹಣೆಗಳ ಮಧ್ಯೆ ಇರ್ತದೆ. ಅಲ್ಲಿ ಯಾವಾಗ ಎನರ್ಜಿ ವ್ಯತ್ಯಾಸ ಆಗುತ್ತೋ ಮೆಮರಿ ಕಾನ್ಸಂಟ್ರೇಷನ್ ರಿಲೇಟೆಡ್ ಪ್ರಾಬ್ಲಮ್ ಬರ್ತವೆ. ಅದಕ್ಕೆ ರಿಲೇಟೆಡ್ ಆಜ್ಞಾ ಚಕ್ರಕ್ಕೆ ರಿಲೇಟೆಡ್ ಫ್ರೀಕ್ವೆನ್ಸಿ ಸರಿಯಾಗಿ ಸಪ್ಲೈ ಆದ್ರೆ ಮೆಮರಿ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತವೆ. ವಿಶುದ್ಧ ಚಕ್ರ ಅಲ್ಲಿ ಎನರ್ಜಿ ವ್ಯತ್ಯಾಸ ಆದಾಗ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇರ್ತದೆ. ಎಲ್ಲ ವಿಷಯ ಗೊತ್ತಿದ್ರು ಅದನ್ನ ತಿಳಿಸಿ ಹೇಳುವ ಸಾಮರ್ಥ್ಯದಲ್ಲಿ ವಿಫಲ ಆಗ್ತಾ ಇರ್ತೇವೆ. ಯಾವಾಗ ವಿಶುದ್ಧ ನಮ್ದು ಚೆನ್ನಾಗಿರುತ್ತೋ ಅವಾಗ ಯಾವುದೇ ವಿಷಯವನ್ನ ಇನ್ನೊಬ್ಬರಿಗೆ ಮನದಟ್ಟು ಮಾಡುವಲ್ಲಿ ನಮ್ಮ ಸಾಮರ್ಥ್ಯ ಇಮ್ಮಡಿ ಮುಮ್ಮಡಿ ಆಗ್ತದೆ. ಅಂತಹ ಬದಲಾವಣೆ ವಿಶುದ್ಧಿಗೆ ಅವಶ್ಯಕತೆ ಇರ್ತದೆ. ಅದು ಗಂಟ್ಲಲ್ಲಿ ಇರುವಂತಹ ಚಕ್ರ. ಹಾಗೇನೆ ನೆಕ್ಸ್ಟ್ ಅನಾಹತ ಚಕ್ರ ಅನ್ನೋದು ಎದೆಯಲ್ಲಿರೋದು. ಅಲ್ಲಿ ಎನರ್ಜಿ ವ್ಯತ್ಯಾಸ ಆದರೆ ಸಂಬಂಧಗಳಲ್ಲಿ ಸಮಸ್ಯೆಗಳು ಬರ್ತವೆ. ಇನ್ನೊಬ್ಬರ ಜೊತೆ ತಂಟೆ ತಕರಾರು, ಕೋರ್ಟ್ ಕೇಸುಗಳು, ಮದುವೆ ಆಗೋದು ತಡ ಆಗೋದು ಅಥವಾ ಆದ ಮೇಲೂ ಸಮಸ್ಯೆಗಳಿರೋದು, ಇವೆಲ್ಲಕ್ಕೂ ಅನಾಹತದಲ್ಲಿ ಫ್ರೀಕ್ವೆನ್ಸಿ ವ್ಯತ್ಯಾಸ ಆಗಿರೋದು. ಯಾವಾಗ ಹಿಲಿಯಿಂದ ಆ ಚಕ್ರಕ್ಕೆ ಸರಿಯಾದ ಫ್ರೀಕ್ವೆನ್ಸಿ ಸಿಗುತ್ತೋ ಈ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗೋದು. ಹಾಗೇನೆ ನೆಕ್ಸ್ಟ್ ಮಣಿಪುರ ಚಕ್ರ ಅಂತ ಇರ್ತದೆ ಎದೆ ಮತ್ತು ಹೊಟ್ಟೆಯ ಮಧ್ಯದಲ್ಲಿ. ಮಣಿಪುರ ಚಕ್ರ ವೀಕ್ ಆದಾಗ ಅವಾಗ ಆಲಸ್ಯತನ ಬರೋದು, ದುಶ್ಚಟಗಳು ಬರೋದು, ಇಂಥವೆಲ್ಲ ಸಾಧ್ಯತೆಗಳಿರ್ತವೆ. ಮಣಿಪುರ ಚಕ್ರಕ್ಕೆ ರಿಲೇಟೆಡ್ ಫ್ರೀಕ್ವೆನ್ಸಿ ಸಿಗಬೇಕು, ಆ ವ್ಯವಸ್ಥೆ ಆಗ್ತದೆ. ಹಾಗೇನೆ ಸ್ವಾದಿಷ್ಠಾನ ಚಕ್ರ. ಸ್ವಾದಿಷ್ಠಾನ ಚಕ್ರ ಹಾಳಾದ್ರೆ ಆ ಮನುಷ್ಯನಿಗೆ ಏನೆಲ್ಲ ಪ್ರಾಪ್ತಿ ಇದ್ರೂ ಅವನು ಸುಖ ಸಂತೋಷ ಎಂದು ಅವನಿಗೆ ಕಾಣೋದೇ ಇಲ್ಲ. ಏನೆಲ್ಲ ಸಿಕ್ಕರೂ ಅವನಿಗೆ ಆ ಪ್ರವೃತ್ತಿನೇ ಇರೋದಿಲ್ಲ. ಎಲ್ಲ ಇದ್ದಾಗಲೂ ಯಾವಾಗಲೂ ವ್ಯಥೆ ಪಡ್ತಾ ಇರೋದು, ತೊಂದರೆಯಲ್ಲಿರೋದು, ಬೇಜಾರಲ್ಲಿರೋದು, ಇಂತಹ ಮೆಂಟಾಲಿಟಿಗಳು ಇದಾವಂದ್ರೆ ಕೆಲವೊಬ್ಬರು ನೋಡಿದವ್ರು ಹೇಳ್ತಿರ್ತಾರೆ, ಎಷ್ಟೆಲ್ಲ ಇದ್ದು ಇಂತಹ ಹೀನಾಯ ಸ್ಥಿತಿಯಲ್ಲಿ ಈ ಮನುಷ್ಯ ಯಾಕಿದಾನಪ್ಪ. ಆ ರೀತಿ ಆಗ್ಲಿಕ್ಕೆ ಕಾರಣ ಏನು ಅಂದ್ರೆ ಸ್ವಾದಿಷ್ಠಾನ ಚಕ್ರದಲ್ಲಿ ಎನರ್ಜಿ ವ್ಯತ್ಯಾಸ ಆಗಿರೋದು. ಸ್ವಾದಿಷ್ಠಾನ ಚೆನ್ನಾಗಿದ್ರೆ ಅವನಲ್ಲಿ ದುಡ್ಡು ಇರ್ಲಿ ಬಿಡ್ಲಿ, ಆಸ್ತಿ ಇರ್ಲಿ ಇಲ್ದೇ ಇರ್ಲಿ, ಯಾವಾಗ್ಲೂ ಅವನು ಇದ್ದದ್ರಲ್ಲಿ ಹ್ಯಾಪಿ ಇರ್ತಾನೆ, ಸಂತೃಪ್ತ ಜೀವನ ನಡೆಸ್ತಾನೆ. ಆ ಒಂದು ವಿಶೇಷತೆ ಸ್ವಾದಿಷ್ಠಾನಕ್ಕಿರೋದು. ಹಾಗೇನೆ ಮೂಲಾಧಾರ ಚಕ್ರ ಅಂತ ಇರ್ತದೆ. ಆ ಮೂಲಾಧಾರ ಚಕ್ರದಲ್ಲಿ ಎನರ್ಜಿ ವ್ಯತ್ಯಾಸ ಆದಾಗ ದುಡ್ಡಿನ ಸಂಬಂಧಿತ ಸಮಸ್ಯೆಗಳಿಗೆ ಈಡಾಗ್ತಾನೆ. ದುಡ್ಡು ಬರೋದೇ ಇಲ್ಲ, ಬಂದ್ರು ನಿಲ್ಲೋದಿಲ್ಲ, ನಿಂತ್ರು ಯಾರಿಗೋ ಕೊಟ್ಟದ್ದು ರಿಟರ್ನ್ ಬರಲ್ಲ. ಇಂತ ಎಲ್ಲ ಸಮಸ್ಯೆಗಳು ಮೂಲಾಧಾರಕ್ಕೆ ಸಂಬಂಧಿತ. ಮತ್ತು ಫ್ಯೂಚರ್ ರಿಲೇಟೆಡ್ ಫಿಯರ್ ಇರ್ತದ ಅವನಿಗೆ. ಮುಂದೆ ಹೇಗಾಗುತ್ತೋ ಏನಾಗುತ್ತೋ, ನನಗೆ ಯಾರಾದ್ರೂ ಏನ್ ಮಾಡ್ತಾರೋ, ಅಥವಾ ನನ್ನ ನಮ್ಮ ಒಂದು ಗ್ರೂಪಿಗೆ ಅಥವಾ ನಮ್ಮ ಒಂದು ಪಂಗಡಕ್ಕೆ, ನಮ್ಮ ಧರ್ಮಕ್ಕೆ ಯಾರಿಂದಲೋ ಥ್ರೆಟ್ ಇದೆ ಅಂತ ತುಂಬಾ ಭಯ ಪಡುವ ಪ್ರವೃತ್ತಿ ಇದೆ ಅಂದ್ರೆ ಮೂಲಾಧಾರ ಚಕ್ರದಲ್ಲಿ ತುಂಬಾ ಒಂದು ಎನರ್ಜಿಯ ವ್ಯತ್ಯಾಸ ಆಗಿದೆ. ಈ ಎಲ್ಲ ಚಕ್ರಗಳಿಗೆ ಪ್ರಾಪರ್ ಫ್ರೀಕ್ವೆನ್ಸಿ ಸಪ್ಲೈ ಆದ್ರೆ ನಮ್ಮ ಜೀವನಕ್ಕೆ ಅವಶ್ಯಕತೆ ಇರುವ ಎಲ್ಲ ಗುಣಧರ್ಮಗಳಲ್ಲಿಯೂ ಬದಲಾವಣೆಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೇಗಂದ್ರೆ ಅಜ್ಞೆ ಅಂತಂದ್ರೆ ಮೆಮರಿ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗೋದು, ವಿಶುದ್ಧ ಅಂದ್ರೆ ಕಮ್ಯುನಿಕೇಶನ್ ಇಂಪ್ರೂವ್ ಆಗೋದು, ಅನಾಹತ ಅಂದ್ರೆ ಸಂಬಂಧಗಳು ಇಂಪ್ರೂವ್ ಆಗೋದು, ಮಣಿಪುರ ಅಂದಾಗ ದುಶ್ಚಟಗಳಿಂದ ದೂರ ಆಗೋದು ಮತ್ತು
ಆಲಸ್ಯತನ ದೂರವಾಗಿ ಚಟುವಟಿಕೆಯಿಂದ ಇರುವುದು, ಸ್ವಾದಿಷ್ಠಾನ ಚೆನ್ನಾಗಿದ್ದಾಗ ಎಲ್ಲ ರೀತಿಯಿಂದ ಸಂತೋಷದಲ್ಲಿ ಇರುವುದು, ಮೂಲಾಧಾರ ಸ್ಟ್ರಾಂಗ್ ಆದಾಗ ಕಾನ್ಫಿಡೆಂಟ್ ಇರೋದು, ಮತ್ತು ಯಾವುದೇ ಒಂದು ಫ್ಯೂಚರ್ ಬಗ್ಗೆ ಏನು ಇಲ್ದೇನೆ ತುಂಬಾ ಫ್ಯೂಚರ್ ಬಗ್ಗೆ ಆಪ್ಟಿಮಿಸ್ಟಿಕ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಮೂಲಾಧಾರ ಚಕ್ರ. ಹೀಗೆ ಚಕ್ರ ರಿಲೇಟೆಡ್ ಹೀಲಿಂಗ್ ನಮ್ಮ ಹೀಲಿಯಲ್ಲಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರೋದು. ನಂತರ ಮೆರಿಡಿಯನ್ಗಳು ನಮ್ಮ ಎಲ್ಲ ದೇಹದ ಅಂಗಗಳಿಗೆ ನಿಸರ್ಗದಿಂದ ಭೂಮಿಯಿಂದ ಬ್ರಹ್ಮಾಂಡದಿಂದ ಎನರ್ಜಿ ಸಪ್ಲೈ ಇರ್ತದ ಸುಪ್ತ ರೀತಿಯಲ್ಲಿ. ಅದು ಕೊರತೆ ಆದಾಗೂ ದೇಹದ ಅಂಗಗಳು ನ್ಯೂನತೆಗೆ ಒಳಗಾಗ್ತವೆ. ಯಾವಾಗ ನಾಡಿಗಳು ಚೆನ್ನಾಗಿ ವರ್ಕ್ ಮಾಡ್ತಾವೋ ಅವಾಗ ನಾವು ಬ್ರಹ್ಮಾಂಡ ಭೂಮಿ ನಿಸರ್ಗದಿಂದ ಎನರ್ಜಿ ರಿಸೀವ್ ಮಾಡುವ ನಮ್ಮ ಸ್ಪೆಷಾಲಿಟಿ ಇಂಪ್ರೂವ್ ಆಗ್ತದೆ. ಆ ರೀತಿ ಬದಲಾವಣೆ ನಮ್ಮಲ್ಲಿ ಯಾವಾಗ ಆಗುತ್ತೋ ಅವಾಗ ನಮ್ಮ ಸರ್ವತೋಮುಖ ಬದಲಾವಣೆಗೆ ಅದು ಸಹ ಸಹಕಾರಿಯಾಗಿರ್ತದೆ. ಮತ್ತು ಯಾವ ವಿಚಾರಗಳು ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಉಳ್ಕೊಂಡಿವೆಯೋ, ಕೆಲವೊಂದು ವಿಷಯ ನಮಗ್ ಗೊತ್ತಿರ್ತವೆ. ನನ್ನಲ್ಲಿ ಈ ತರದ ಥಾಟ್ ಪ್ಯಾಟರ್ನ್ ಇದೆ, ಅದು ನನಗೆ ಒಪ್ಪಿಗೆ ಇಲ್ಲದ ವಿಚಾರಗಳು ನನ್ನ ಜೊತೆಗೆ ಇರಬಹುದು. ಇನ್ನು ಕೆಲವೊಂದು ನನಗೆ ಗೊತ್ತಾಗದೆ ಆ ವಿಚಾರಗಳು ಸ್ಟಾಕ್ ಇದ್ದದ್ದು ನನಗೆ ತಿಳಿಯದೆ ಹೋಗಬಹುದು. ಇನ್ನು ಕೆಲವೊಂದು ನಾನು ಒಳ್ಳೆಯದಂತೆ ಭಾವಿಸಿದ್ದು ತಪ್ಪಾಗಿಯೂ ಇರಬಹುದು. ಇಂತಹ ಎಲ್ಲ ವಿಚಾರಗಳು ಯಾವುವು ನನ್ನ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಸ್ಟಾಕ್ ಇವೆಯೋ ಅವುಗಳನ್ನ ಹುಡುಕಿ ತೆಗೆಯುವ ಸಾಮರ್ಥ್ಯ ಈ ಒಂದು ಡಿವೈಸ್ಗಿದೆ. ಆ ಎಲ್ಲ ವಿಚಾರಗಳಿಗೆ ಇರುವ ಫ್ರೀಕ್ವೆನ್ಸಿಯನ್ನ ಮಾಡಿಫೈ ಮಾಡಿ ನಮ್ಮ ವಿಚಾರಧಾರೆಯನ್ನ ಬದಲಾವಣೆ ಮಾಡೋದು. ಅಂದ್ರೆ ಒಳ್ಳೆಯ ಕಡೆಗೆ ನಾವು ವಾಲ್ಲಿಕ್ಕೆ, ನಾವು ಆದಷ್ಟು ಪಾಸಿಟಿವ್ ಆಗ್ಲಿಕ್ಕೆ, ಒಳ್ಳೆಯದನ್ನೇ ವಿಚಾರ ಮಾಡ್ಲಿಕ್ಕೆ ಅಂತಹ ಪರಿವರ್ತನೆ ತರುವಂತಹ ಪ್ರೋಗ್ರಾಮ್ಗಳು ಇದರಲ್ಲಿವೆ. ಯಾವಾಗ ನಾವು ಮಾನಸಿಕವಾಗಿ ಬದಲಾವಣೆ ಹೊಂದ್ತೇವೋ ಸಹಜವಾಗಿಯೇ ನಾವು ಸಮಸ್ಯೆಗಳಿಂದ ಹೊರಗೆ ಬರುವುದು ಸರಳ ಆಗೋದು. ಮತ್ತು ಕೆಲವೊಂದು ಸಮಸ್ಯೆಗಳಿಗೆ ಆಯುರ್ವೇದನೆ ಬೆಸ್ಟ್ ಅಂತ ಡಿಸೈಡ್ ಮಾಡ್ಕೊಂಡಿರ್ತೇವೆ ಅಥವಾ ಅನುಭವದಿಂದ ಗೊತ್ತಿರ್ತದೆ. ವಾತ ಪಿತ್ತ ಕಫ ಇದರಲ್ಲಿ ವ್ಯತ್ಯಾಸ ಆದಾಗ ಅದನ್ನು ಸರಿಪಡಿಸುವ ಒಂದು ಪ್ರೋಗ್ರಾಮ್ಗಳೇ ಇದರಲ್ಲಿ ಇದೆ. ಪವರ್ ಆಫ್ 3 ಅಂತ ಪ್ರೋಗ್ರಾಮ್ ಇದೆ. ಅದು ಆಯುರ್ವೇದದಿಂದ ಸರಿಪಡಿಸ್ಲಿಕ್ಕೆ ಸಾಧ್ಯ ಇರುವಂತಹ ಫ್ರೀಕ್ವೆನ್ಸಿಗಳೇನಿದಾವೋ ಅವುಗಳನ್ನು ಅದು ನಮಗೆ ಸಪ್ಲೈ ಮಾಡ್ತದೆ. ಅದೇ ರೀತಿ ಹೋಮಿಯೋಪತಿಯಲ್ಲಿ ನಮ್ಮ ವಿಚಾರಗಳನ್ನ ಸ್ಟಡಿ ಮಾಡಿ ಔಷಧಿಗಳನ್ನು ಕೊಡ್ತಾರೆ. ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಡೆಪ್ತ್ ಅಲ್ಲಿ ಇರುವಂತಹ ವಿಚಾರಗಳನ್ನ ಅದು ಹುಡುಕಿ ತೆಗೆದು ಅವುಗಳನ್ನ ಸರಿಪಡಿಸೋದು. ವಿಚಾರಗಳು ಎಲ್ಲಿ ತಪ್ಪಿದಾವೋ ಅನ್ನು ಮಾಡಿಫೈ ಅಕಾರ್ಡಿಂಗ್ ಟು ಹೋಮಿಯೋಪತಿ ಕಾನ್ಸೆಪ್ಟ್ ಅದನ್ನು ಸರಿಪಡಿಸುವ ಆಪ್ಷನ್ ಇದರಲ್ಲಿದ್ದೇನೆ. ಹಾಗೇನೆ ಯಾವ್ದಾದ್ರು ಒಂದು ಜೀವನದಲ್ಲಿ ನಾವು ಗುರಿ ಇಟ್ಟಾಗ ಅದಕ್ಕೆ ಬೇಕಿರುವ ಫ್ರೀಕ್ವೆನ್ಸಿ, ಎನರ್ಜಿ ಮತ್ತು ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಮಾಡಿಫಿಕೇಶನ್ ಇದನ್ನೆಲ್ಲ ಮಾಡುವ ಸಲುವಾಗಿ ಈ ಒಂದು ಡಿವೈಸ್ ಯೂಸ್ ಮಾಡುವಾಗ ನಮ್ಮ ಗುರಿಯನ್ನೇ ಸ್ಪೆಸಿಫೈ ಮಾಡಿದರೆ ಅಥವಾ ನಮ್ಮ ಉದ್ದೇಶವನ್ನೇ ಸ್ಪೆಸಿಫೈ ಮಾಡಿದರೆ ಅದನ್ನು ಸಹ ಹೀಲ್ ಮಾಡುವ ವಿಶೇಷತೆಗಳು ಇದರಲ್ಲಿ ಇರೋದ್ರಿಂದ ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕಂತಿದ್ರೆ, ಗುರಿ ಮುಟ್ಟಬೇಕಂತಿದ್ರೆ ಆ ಕಾರಣಕ್ಕಾಗಿಯೂ ಸಹ ನಾವು ಹೀಲಿಯ ಒಂದು ಸಪೋರ್ಟ್ ಅನ್ನ ತಗೋಬಹುದು. ಇಂತಹ ಒಂದು ವಿಶೇಷತೆಯನ್ನ ಈ ಹೀಲಿ ಡಿವೈಸ್ ಒಳಗೊಂಡಿದೆ. ಇದು ಪ್ರಾರಂಭ ಮಾಡೋದು ಆಕ್ಚುಲಿ ಒಂದು ಡಿಟಾಕ್ಸಿಫಿಕೇಶನ್ ಪ್ರೋಗ್ರಾಮ್ ನಿಂದ ಸ್ಟಾರ್ಟ್ ಮಾಡ್ತೇವೆ. ಯಾವಾಗ ಹೀಲಿ ಉಪಯೋಗ ಹೊಸದಾಗಿ ಸ್ಟಾರ್ಟ್ ಮಾಡ್ತೇವೋ ಅವಾಗ ಹೀಲಿಯಲ್ಲಿ ಗೋಲ್ಡ್ ಸೈಕಲ್ ಅಂತಿದೆ. ಅದು ನಮ್ಮ ಬಾಡಿಯಲ್ಲಿ ಅನ್ವಾಂಟೆಡ್ ಏನೆಲ್ಲ ಸ್ಟಾಕ್ ಇದೆಯೋ ಅದನ್ನ ಪ್ಯೂರಿಫೈ ಮಾಡೋದ್ರಲ್ಲಿ ಸಪೋರ್ಟಿವ್ ಆಗಿರ್ತದೆ. ಮತ್ತು ಏನಾದರೂ ಕಾಯಿಲೆಗಳಿಗಾಗಿ ಇದು ಸಪೋರ್ಟ್ ತಗೊಳ್ಳೋದಾದ್ರೆ ವೈದ್ಯಕೀಯ ಸಲಹೆಯನ್ನು ತಗೊಂಡಿರೋದು, ಅವರ ಪ್ರಕಾರ ಮಾತ್ರೆಯನ್ನು ತಗೊಳ್ತಾ ಇರೋದು, ಯಾವುದೇ ಕಾರಣಕ್ಕೂ ವೈದ್ಯಕೀಯ ಸಲಹೆಗಳನ್ನ ನಿರ್ಲಕ್ಷ್ಯ ಮಾಡೋದಿಲ್ಲ. ಇದು ನೇರವಾಗಿ ಟ್ರೀಟ್ಮೆಂಟ್ ಅಲ್ಲೇ ಅಲ್ಲ. ಇದು ಯಾವ ರೀತಿ ಅಂದ್ರೆ ನೀವು ಬೇಗನೆ ಗುಣಮುಖ ಆಗ್ಲಿಕ್ಕೆ ನಿಮ್ಮಲ್ಲಿ ಕೆಲವೊಂದು ಪರಿವರ್ತನೆಗಳಾದರೆ ಹೇಗೆ ನೀವು ಗುಣಮುಖ ಆಗ್ಲಿಕ್ಕೆ ಸಾಧ್ಯನೋ ಆ ರೀತಿ ನಿಮ್ಮ ಬಯೋ ಎನರ್ಜೆಟಿಕ್ ಫೀಲ್ಡ್ ಅಲ್ಲಿ, ಇನ್ಫಾರ್ಮೇಶನ್ ಫೀಲ್ಡ್ ಅಲ್ಲಿ ಬದಲಾವಣೆಯನ್ನು ತರುವ ಶಕ್ತಿ ಈ ಒಂದು ಡಿವೈಸ್ಗೆ ಇದೇನೋ ಹೊರತು ನೇರವಾಗಿ ಇದನ್ನೇ ಚಿಕಿತ್ಸೆ ಅಂತ ತಗೊಳ್ಲಿಕ್ಕೆ ಬರೋದಿಲ್ಲ. ನೀವು ಔಷಧಿಗಳನ್ನ ತಗೊಳ್ರಿ, ವೈದ್ಯಕೀಯ ಸಲಹೆಯನ್ನ ತಗೊಳ್ರಿ, ಆದ್ರೆ ಅವುಗಳು ಬೇಗನೆ ರಿಸಲ್ಟ್ ಕೊಡುವ ಹಂತಕ್ಕೆ ಬಂದು ನಿಲ್ಲಬೇಕಲ್ಲ. ಈಗ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಔಷಧಿ ತಗೊಳ್ತಾ ಇರ್ತೇವೆ, ಅದರಿಂದ ಮೇಂಟೈನ್ ಆಗ್ತಿರ್ತದ, ಆದ್ರೆ ಆ ಔಷಧಿಯನ್ನ ಸ್ಟಾಪ್ ಮಾಡಿ ಹೊರಬರುವ ಸ್ಥಿತಿಯಲ್ಲಿ ಇರೋದಿಲ್ಲ. ಎಷ್ಟೋ ಕಾಯಿಲೆಗಳು ಹಾಗಿರ್ತಾವ. ಯಾವಾಗ ಇದರ ಸಪೋರ್ಟ್ ತಗೊಳ್ಳಿಕ್ ಸ್ಟಾರ್ಟ್ ಮಾಡ್ತಿರೋ ಸ್ಲೋಲಿ ಔಷಧಿ ಅವಶ್ಯಕತೆ ಕಡಿಮೆ ಆಗ್ತದೆ.
ಅದು ವೈದ್ಯರ ಸಲಹೆ ಕೇಳಿ ನಿಮ್ಮ ಸ್ಥಿತಿ ನಿಜವಾಗ್ಲೂ ಸರಿಯಾಗಿದೆಯಾ ಟೆಸ್ಟ್ ಮಾಡಿಕೊಂಡು ಟೆಸ್ಟ್ ರಿಪೋರ್ಟ್ ಅಲ್ಲಿ ವೈದ್ಯಕೀಯದ ಪ್ರಕಾರ ನಿಮಗೆ ರಿಸಲ್ಟ್ ಬಂದದ್ದು ಖಚಿತಪಡಿಸಿಕೊಂಡು ಅವಾಗ ನಿಮ್ಮ ಔಷಧಿಯ ಲೆಕ್ಕಾಚಾರವನ್ನು ಬದಲಾವಣೆ ಮಾಡ್ಕೊಳ್ಳೋದು. ಇಂತಹ ಎಲ್ಲ ವಿಶೇಷತೆಗಳನ್ನು ಹೊಂದಿರುವಂತಹ ಈ ಡಿವೈಸು ಇದನ್ನ ಉಪಯೋಗಿಸೋದು ಸಿಂಪಲ್ ಇರ್ತದೆ. ಯಾರಿಗೆ ಒಂದು ಮೊಬೈಲ್ ಆಪರೇಟ್ ಮಾಡ್ಲಿಕ್ಕೆ ಸರಳ ಇದೆಯೋ ಅವರೆಲ್ಲರೂ ಇದನ್ನು ಉಪಯೋಗಿಸಬಹುದು. ಯಾಕಂದ್ರೆ ಇದು ವರ್ಕ್ ಆಗೋದೇ ಮೊಬೈಲ್ ಜೊತೆಗೆ. ಇದರಲ್ಲಿ ಏನೆಲ್ಲ ಆಪ್ಷನ್ಸ್ ಇದೆ, ಬ್ಲೂಟೂತ್ ನಿಂದ ಮೊಬೈಲ್ಗೆ ಲಿಂಕ್ ಆಗಿರ್ತವೆ. ಮೊಬೈಲ್ ನಲ್ಲಿ ನಿಮಗೆ ಎಲ್ಲ ಆಪ್ಷನ್ಗಳು ನೋಡ್ಲಿಕ್ಕೆ ಸಿಗ್ತವೆ. ಅಲ್ಲಿ ನೀವು ನಿಮ್ಮ ಆಯ್ಕೆಯನ್ನು ಸಿಲೆಕ್ಟ್ ಮಾಡ್ತೀರಾ. ಮಾಡಿದಾಗ ಅದಕ್ಕೆ ರಿಲೇಟೆಡ್ ಹೀಲಿಂಗ್ ಪ್ರಾರಂಭ ಆಗ್ತದೆ. ಇದು ಮೆನು ರೂಪದಲ್ಲಿ, ಅಂದ್ರೆ ನಿಮ್ಮ ಡಿವೈಸ್ಗೆ ರಿಲೇಟೆಡ್ ಒಂದು ಆಪ್ ಇರ್ತದೆ. 2 ಆಪ್ ಇವೆ, ಒಂದು ಡೈರೆಕ್ಟ್ ಹೀಲಿಂಗಿಗೆ, ಒಂದು ಡಿಸ್ಟನ್ಸ್ ಹೀಲಿಂಗಿಗೆ. ಆ ಆಪ್ ಆಪರೇಟ್ ಮಾಡಿದಾಗ ನಿಮಗೆ ಯಾವ ರೀತಿ ಹೀಲಿಂಗ್ ಬೇಕು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶಗಳನ್ನ ಅದು ಸ್ಕ್ರೀನ್ ಮೇಲೆ ತೋರಿಸ್ತದೆ. ನಾವು ಮಾಡಿದ ಆಯ್ಕೆಗೆ ಅನುಗುಣವಾಗಿ ಅದು ಹೀಲಿಂಗ್ ಪ್ರಾರಂಭ ಮಾಡ್ತದೆ. ನೇರವಾಗಿ ದೇಹದ ಮೇಲೆ ಆ ಡಿವೈಸ್ ಅನ್ನು ಇಟ್ಕೊಂಡು, ಅಂದ್ರೆ ನಮ್ಮ ಪಾಕೆಟ್ ಅಲ್ಲಿ ಇಟ್ಕೋಬಹುದು ಅಥವಾ ಕಾಲರ್ಗೆ ಸಿಗಾಕೋಬಹುದು, ನಮ್ ಡ್ರೆಸ್ಸಿಗೆ ಅದನ್ನ ಸೆಟ್ ಮಾಡ್ಕೋಬಹುದು, ಮಾಡ್ಕೊಂಡು ಯೂಸ್ ಮಾಡಬಹುದು. ಇಲ್ಲ ಅಂದ್ರೆ ಡಿಸ್ಟನ್ಸ್ ಹೀಲಿಂಗು ಅವಕಾಶ ಇದೆ. ಮೊಬೈಲು ಮತ್ತು ಡಿವೈಸ್ ಅನ್ನ ಒಟ್ಟಿಗೆ ಒಂದು ಕಡೆಗೆ ಇಟ್ಟು ನಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಅದಕ್ಕೆಲ್ಲ ನಮ್ಮ ವೈಬ್ರೇಷನ್ ಲಿಂಕ್ ಮಾಡೋದೆಲ್ಲ ಇರ್ತದೆ. ಅದನ್ನ ನೀವು ಉಪಯೋಗಿಸುವಾಗ ಟ್ರೈನಿಂಗು ಕೊಡ್ತೇವೆ, ಸಿಂಪಲ್ ಟ್ರೈನಿಂಗ್ ಇರ್ತದೆ. ಅದು ಟ್ರೈನಿಂಗ್ ಏನಿದೆ ನೀವು ಜೂಮ್ ಮೀಟ್ ಅಲ್ಲಿ ಪಡಿಬಹುದು ಅಥವಾ ಫೋನ್ ಕಾಲ್ ಅಲ್ಲೇ ಪಡಿಬಹುದು, ಅಥವಾ ನೀವು ವೈಯಕ್ತಿಕವಾಗಿ ಇಲ್ಲಿ ನೇರವಾಗಿ ನಮ್ಮಲ್ಲಿ ಬಂದು ಆ ಟ್ರೈನಿಂಗ್ ಪಡಿಬಹುದು. ಅದಕ್ಕೆ ಹೆಚ್ಚು ಟೈಮ್ ಏನು ಬೇಕಾಗಿಲ್ಲ, ಬಹಳ ಕ್ವಿಕ್ ಆಗಿ ಅವುಗಳ ಆಪ್ಷನ್ ನೀವು ತಿಳ್ಕೊತೀರಾ ಹೇಗೆ ಆಪರೇಟ್ ಮಾಡೋದು ಅಂತ. ಅದನ್ನ ಆಪರೇಟ್ ಮಾಡೋದು ಸಿಂಪಲ್ ಇರೋದ್ರಿಂದ ಯಾರು ಉಪಯೋಗಿಸಬಹುದು. ಟೆಕ್ನಿಕಲ್ ನಾಲೆಜ್ ತುಂಬಾ ಬೇಕು ಅನ್ನೋದೇನು ಇರೋದಿಲ್ಲ. ನಾನು ಯಾರ್ಯಾರಿಗೆ ಕೊಟ್ಟಿದ್ದೇನೆ ಅದರಲ್ಲಿ ಕೆಲವೊಬ್ರು ಮೋರ್ ದೆನ್ 80 ಇಯರ್ಸ್ ಇದ್ದವ್ರು ಇದ್ದಾರೆ, ಎಷ್ಟೋ ಲೆಸ್ ದೆನ್ SSLC ಕಲ್ತವ್ರು ಇದ್ದಾರೆ, ಎಲ್ಲರೂ ಉಪಯೋಗಿಸ್ತಾ ಇದ್ದಾರೆ. ಡಾಕ್ಟರ್ಸ್ಗಳು ಇದ್ದಾರೆ, ಎಲ್ಲ ಕೆಟಗರಿ ಜನ ಇದನ್ನ ಉಪಯೋಗಿಸ್ತಾ ಇದ್ದಾರೆ. ಮತ್ತು ಇದರ ರಿಸಲ್ಟ್ ನೋಡಿದಾಗ ಆಲ್ಮೋಸ್ಟ್ ಎಲ್ಲರೂ ತುಂಬಾ ಅವರ ಅಂದಾಜು ಮೀರಿ ಇದರಲ್ಲಿ ಅವಕಾಶಗಳು ಇರೋದನ್ನ ನೋಡಿದ್ದಾರೆ. ಇದೇನ್ ಮಾಡಬಹುದು ಅಂತ ನಿಮಗೆ ಒಂದು ಅಂದಾಜು ಸಿಗಬೇಕಂದ್ರೆ ಕೇವಲ ಅದನ್ನ ಎಕ್ಸ್ಪ್ಲನೇಷನ್ ನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಉಪಯೋಗ ಮಾಡ್ಕೊಳ್ತಾ ಹೋಗ್ತಿರೋ ಹೋದಷ್ಟು ನಿಮಗೆ ಅಂದಾಜು ಗೊತ್ತಾಗ್ತದೆ ಇದು ಎಂತಹ ಒಂದು ಅದ್ಭುತ ಡಿವೈಸ್ ಅಂತ ಮನವರಿಕೆ ಆಗ್ಲಿಕ್ಕೆ ಸಾಧ್ಯ ಇದೆ. ಈ ಒಂದು ಹೀಲಿ ನಮಗೆ ಸಿಕ್ಕಿದ್ದು ನಾವು ಬಹಳ ಪುಣ್ಯವಂತರಂತೆ ಹೇಳ್ಕೋಬಹುದು. ಮತ್ತು ಇದು ಬಹಳ ಜನರಿಗೆ ಇದು ಆಲ್ರೆಡಿ ಉಪಯೋಗ ಆಗ್ತಾ ಇದೆ. ಯಾರು ಉಪಯೋಗಿಸಿದಾರೋ ಅವರ ಮಾತುಗಳಲ್ಲೇ ಇದನ್ನು ಕೇಳಿದರೆ ನಿಮಗೆ ಇನ್ನೂ ಹೆಚ್ಚು ಮನವರಿಕೆ ಆಗ್ತದೆ. ಅದನ್ನ ಆ ಅವಕಾಶ ನಿಮಗೆ ಈಗ ತುಂಬಾ ಚೆನ್ನಾಗಿ ಸಿಗ್ತದೆ. ಹೇಗಂದ್ರೆ ತಿಂಗಳಲ್ಲಿ ಒಂದ್ಸಲ ಇಂಗ್ಲಿಷ್ ಟೆಸ್ಟಿಮೋನಿ, ಒಂದ್ಸಲ ಕನ್ನಡ ಟೆಸ್ಟಿಮೋನಿ ನಡೆಸಿಕೊಡ್ತಾ ಇದ್ದೇವೆ. ಆ ಟೆಸ್ಟಿಮೋನಿ ಅಟೆಂಡ್ ಆದ್ರೆ ಉಪಯೋಗಿಸಿದವರೇ ತಮ್ಮ ಅನುಭವಗಳನ್ನ ಹೇಳ್ತಾ ಇರ್ತಾರೆ. ಅದನ್ನ ನೋಡಿದಾಗ, ಕೇಳಿದಾಗ, ನೇರವಾಗಿ ಅವರಿಂದ ಕೇಳಿದಾಗ ಇದರ ಒಂದು ವಿಶೇಷತೆ ಹೆಚ್ಚು ಹೆಚ್ಚು ಮನದಟ್ಟಾಗ್ತದೆ. ಹೆಲ್ತ್ ವೈಸ್ ರಿಸಲ್ಟ್ ತಗೊಂಡವರು ತಮ್ಮ ಅನುಭವ ಹೇಳ್ತಾರೆ. ಮಕ್ಕಳ ಎಜುಕೇಶನ್ ನಲ್ಲಿ ಬದಲಾವಣೆ ಆಗಿದ್ದು, ಪೇರೆಂಟ್ಸ್ ತುಂಬಾನೇ ಹ್ಯಾಪಿ ಇದ್ದಾರೆ. ಹಾಗೇನೆ ಈ ಬೇರೆ ಬೇರೆ ಒಂದು ಹ್ಯಾಬಿಟ್ಸ್ ಗಳಿಗೆ ಒಳಗಾದವರು ಹೊರಗೆ ಬರ್ಲಿಕ್ಕೆ ಇದರಲ್ಲಿ ಅವಕಾಶ ಆಗಿದೆ. ಇಂತಹ ಒಂದು ವಿಶೇಷತೆಗಳನ್ನ ಹೊಂದಿರುವಂತಹ ಈ ಡಿವೈಸ್, ಇದರ ಕುರಿತು ಈಗ ಇನ್ನೂ ಕೆಲವೊಂದು ವಿಷಯಗಳು ಮಾತಾಡ್ಲಿಕ್ಕೆ ನಮ್ಮ ಒಂದು ಹೀಲಿಯಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂತಹ ಅಶ್ವಿನಿ ಅವರು ಇದು ಮಾಹಿತಿಯನ್ನು ಕೊಡ್ಲಿಕ್ಕೆ ಉತ್ಸುಕರಾಗಿದ್ದಾರೆ. ಅವರಿಂದನೂ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ. ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಗುರುಜಿ. ನೀವು ಬಹಳ 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 ಅರ್ಥಪೂರ್ಣವಾಗಿ ಈ ಪೂರ್ತಿ ವಿವರಣೆನ ಕೊಟ್ಟಿದ್ದೀರಾ. ಹೀಲಿ ಕುರಿತಾಗಿ ಹೇಗೆ ಈ ಟೆಕ್ನಾಲಜಿ ವರ್ಕ್ ಆಗುತ್ತೆ, ಹೇಗೆ ಈ ಟೆಕ್ನಾಲಜಿ ಎಲ್ಲರಿಗೂ ಕೂಡ ಯೂಸ್ ಮಾಡಬಹುದು, ಎಲ್ಲರಿಗೂ ಕೂಡ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಕುರಿತಾಗಿ ನೀವು ಬಹಳ ಚೆನ್ನಾಗಿ ವಿವರಣೆಯಿಂದ ಹೇಳಿದ್ದೀರಾ. ನಿಮ್ಮ ಮಾತನ್ನ ಕೇಳಿ ನನ್ಗೂ ಬಹಳ ಖುಷಿ ಆಯ್ತು. ಹೇಗೆ ರಿಲೇಶನ್ಶಿಪ್ ಅಲ್ಲಿ ಒಂದು ಬದಲಾವಣೆ ಬರಬಹುದು, ಎಲ್ಲಾ ಆಸ್ಪೆಕ್ಟ್ ಆಫ್ ಲೈಫ್ ಅಲ್ಲೂ ಕೂಡ ಹೇಗೆ ಬದಲಾವಣೆ ಬರಬಹುದು ಅನ್ನೋದ್ರ ಕುರಿತಾಗಿ ಬಹಳ ಚೆನ್ನಾಗಿ ಹೇಳಿದ್ದೀರಾ ಗುರುಜಿ. ನಾನು ಇಲ್ಲಿ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡಿ ಈ ಟೆಕ್ನಾಲಜಿಯ ಬೇಸ್ ಏನು, ಈ ಟೆಕ್ನಾಲಜಿ ಯಾವ ಆಧಾರಿತವಾಗಿ ವರ್ಕ್ ಆಗ್ತಾ ಇದೆ ಅನ್ನೋದ್ರ ಕುರಿತಾಗಿ
ಅನ್ನೋದ್ರ ಕುರಿತಾಗಿ ನಾನು ಸ್ವಲ್ಪ ಗೈಡೆನ್ಸ್ ನಿಮ್ಗೆ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನನ್ನ ಸ್ಕ್ರೀನ್ ಅನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಟೆಕ್ನಾಲಜಿ ಮೂಲತಃ ಫಸ್ಟ್ ಬಂದಿದ್ದು ಪೂರ್ತಿ ಜರ್ಮನ್ ಇಂದ ಬಂದಿರುವಂತ ಟೆಕ್ನಾಲಜಿ. ನೀವಿಲ್ಲಿ ನೋಡಬಹುದು ವಿವೋ ಲ್ಯಾಪ್ಟಾಪ್ ಹಿಂದೆ ವೈಟ್ ಕಲರ್ ಬಾಕ್ಸ್ ಇದೆ. ಈ ವೈಟ್ ಕಲರ್ ಬಾಕ್ಸ್ ಏನ್ ನೋಡ್ತಾ ಇದ್ದೀರಾ, ಅದು ಫಸ್ಟ್ ಟೈಮ್ ವೇವರ್ ಅನ್ನೋ ಡಿವೈಸ್ ಅಲ್ಲಿ ಇನ್ವೆಂಟ್ ಆಗಿರುವಂತದ್ದು. ಈ ಟೈಮ್ ವೇವರ್ ಅನ್ನೋ ಡಿವೈಸ್ ಅಲ್ಲಿ ಇನ್ವೆಂಟ್ ಆದ ನಂತರ ಆಮೇಲೆ ಇವ್ರೇನ್ ಮಾಡಿದ್ರು, ಫಸ್ಟ್ ಬರೀ ಥೆರಪಿಸ್ಟ್, ಡಾಕ್ಟರ್ಸ್ ಅವ್ರು ಮಾತ್ರ ಯೂಸ್ ಮಾಡೋಕಂತ ಸಾಧ್ಯವಾಗ್ತಾ ಇತ್ತು. ಕಾಮನ್ ಪರ್ಸನ್ ನಾವು ಯೂಸ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಇಲ್ಲಿ ಒಬ್ರು ಸೋಫಾ ತರದ್ಮೇಲೆ ಮಲ್ಕೊಂಡು ಕೈಯಲ್ಲಿ ಎಲೆಕ್ಟ್ರಾಲ್ಸ್ ಇಟ್ಕೊಂಡು ಮಲ್ಕೊಂಡಿದ್ದಾರೆ, ಅವ್ರು ಥೆರಪಿ ತಗೋತಾ ಇದ್ದಾರೆ. ಆ ಕಡೆ ವಿವೋ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡಿರೋರು ಅವರು ಥೆರಪಿನ ಅನಲೈಸ್ ಮಾಡಿ ಅವ್ರಿಗೆ ಥೆರಪಿ ಕೊಡ್ತಾ ಇದ್ದಾರೆ. ಈ ವ್ಯಕ್ತಿಗೆ ಏನ್ ಪ್ರೋಗ್ರಾಮ್ ಬೇಕು ಅನ್ನೋದ್ರ ಕುರಿತಾಗಿ ಥೆರಪಿ ಕೊಡ್ತಾ ಇದ್ದಾರೆ. ನೀವು ಇಲ್ಲಿ ಏನ್ ಮಿಷಿನ್ ಅನ್ನ ನೋಡ್ತಾ ಇದ್ದೀರಾ, ವಿವೋ ಲ್ಯಾಪ್ಟಾಪ್ ಮುಂದೆ ವೈಟ್ ಕಲರ್ ಬಾಕ್ಸ್ ಅನ್ನುವಂತ ಮಿಷಿನ್ ಅನ್ನ ಏನ್ ನೋಡ್ತಾ ಇದ್ದೀರಾ, ಇದೇ ಟೈಮ್ ವೇವರ್ ಆಗಿತ್ತು. ಇವಾಗ ಈ ದೊಡ್ಡ ಡಿವೈಸ್ ಅನ್ನ ಇವಾಗ ನಮ್ಮ ಫೌಂಡರು ಕೂಡ ಒಬ್ರು ಸ್ಪಿರಿಚುವಲ್ ಪರ್ಸನ್ ಆಗಿದ್ರು, ಒಬ್ರು ಸ್ಪಿರಿಚುವಲ್ ಸೀಕರ್ ಆಗಿದ್ರು, ಒಬ್ರು ಸ್ಪಿರಿಚುವಲ್ ಮಾಸ್ಟರ್ ಆಗಿದ್ರು. ಇವ್ರೇನ್ ಮಾಡಿದ್ದಾರೆ, ಇಷ್ಟು ದೊಡ್ಡದಾಗಿದ್ದಂತ ಒಂದು ಡಿವೈಸ್ ಅನ್ನ ಇವರು ಚಿಕ್ಕದಾಗಿ ತಗೊಂಬಂದಿದ್ದಾರೆ. ಯಾವ ಮಟ್ಟಕ್ಕೆ ಚಿಕ್ಕದಾಗಿ ತಗೊಂಬಂದಿದ್ರೆ, ಇವರು ಲೆಫ್ಟ್ ಹ್ಯಾಂಡ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಟೈಮ್ ವೇವರ್ ಡಿವೈಸ್ ಅನ್ನ, ರೈಟ್ ಹ್ಯಾಂಡ್ ಅಲ್ಲಿ ನೋಡ್ತಾ ಇದ್ದೀರಾ ನೀವು ಹೀಲಿ ಡಿವೈಸ್ ಅನ್ನ. ಇಷ್ಟು ಚಿಕ್ಕ ಡಿವೈಸ್ ಆಗಿ ಅದನ್ನ ದೊಡ್ಡ ಡಿವೈಸ್ ಅನ್ನ ಚಿಕ್ಕ ಡಿವೈಸ್ಗೆ ಕನ್ವರ್ಟ್ ಮಾಡಿದ್ರು. ಇವರ ಹೆಸರೇ ಮಾರ್ಕಸ್ ಮಿಕೆ ಅಂದ್ಬಿಟ್ಟು. ಹಲವಾರು ಬುಕ್ಗಳನ್ನ ಬರೆದಿದ್ದಾರೆ ಸ್ಪಿರಿಚುಯಾಲಿಟಿಯಲ್ಲಿ. ಅವರ ಎನರ್ಜಿಸೇ ಬೇರೆ. ಅವ್ರನ್ನ ಗುರುಗಳು ಕೂಡ ಮೀಟ್ ಮಾಡಿದ್ದಾರೆ, ನಾವು ಕೂಡ ಮೀಟ್ ಮಾಡಿದೀವಿ ಹೋದ್ ಸರಿ. ಅದು ಬಹಳ ಖುಷಿಯಾದಂತ ಒಂದು ವಿಚಾರ. ಇವ್ರನ್ನ ಮೀಟ್ ಮಾಡಿ ಅವರ ಅಲ್ಲಿ ಇದ್ದು ಅವರ ಜ್ಞಾನನ ತಿಳ್ಕೊಳ್ಳುವಂತದ್ದು ಬಹಳ ಖುಷಿ ಕೊಡುವಂತ ವಿಷಯವಾಗಿತ್ತು ನಮ್ಗಂತೂ. ಆಲ್ಮೋಸ್ಟ್ ನಾವು ಜನವರಿ ತಿಂಗಳಲ್ಲಿ, ಇದೇ ವರ್ಷ 2024 ಜನವರಿ ತಿಂಗಳಲ್ಲಿ ನಮ್ಗೆ ಅವ್ರಿಗೆ ಮೀಟ್ ಮಾಡುವಂತ ಒಂದು ಆಪರ್ಚುನಿಟಿ ಸಿಕ್ಕಿತ್ತು. ನಾವು ಯಾವಾಗ್ಲೂ ಖುಷಿ ಪಡ್ತೀವಿ ಅವ್ರನ್ನ ಮೀಟ್ ಮಾಡಿದ್ದಕ್ಕೋಸ್ಕರ. ಸೊ ಇಲ್ಲಿ ಒಂದು ಪುಟ್ಟ ವಿಡಿಯೋ ಇದೆ. ಈ ಟೆಕ್ನಾಲಜಿ, ಇಲ್ಲಿ ನಿಮ್ಮ ಮುಂದೆ ಕಾಣಿಸ್ತಿರುವಂತ ಟೆಕ್ನಾಲಜಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಕುರಿತಾಗಿ. ನೀವು ಅನ್ಕೋಬಹುದು ಈ ಟೆಕ್ನಾಲಜಿ, ಪುಟ್ಟ ಟೆಕ್ನಾಲಜಿ ನಮ್ಗೆ ಇದು ಹೇಗೆ ಹೀಲಿಂಗ್ ಕೊಡುತ್ತೆ ಅನ್ಬಿಟ್ಟು. ಈ ಟೆಕ್ನಾಲಜಿ ಕುರಿತಾಗಿ, ಹೇಗೆ ಈ ಡಿವೈಸ್ ವರ್ಕ್ ಆಗುತ್ತೆ, ಹೇಗೆ ಈ ಪ್ರಾಡಕ್ಟ್ ವರ್ಕ್ ಆಗುತ್ತೆ ಅನ್ನೋದ್ರ ಕುರಿತಾಗಿ ಒಂದು ಪುಟ್ಟ ವಿಡಿಯೋ ಇದೆ. ಈ ವಿಡಿಯೋನ ನಾನು ಪ್ಲೇ ಮಾಡ್ತೀನಿ. ಇದಾದ ನಂತರ ನಾನು ನಿಮ್ಗೆ ಶಾರ್ಟ್ ಆಗಿ ಡೀಟೇಲ್ಸ್ ಕೊಡ್ತೀನಿ. Hindi is new. Hindi is different. And Hindi is extremely versatile. This little game changer is the first smartphone-controlled wearable that provides easy support in all important areas of your life with the use of frequencies. Hindi analyzes the frequencies you need right now. Then the smart wearable applies subtle currents and individualized frequencies to your body via its electrodes. It strengthens your balance and harmonizes imbalances. Fitness, holistic health, and inner and outer beauty. Over 120 programs to provide energetical support for you, for your body, and for your cells. Every single cell in our body is a small power plant that constantly produces energy. One thing is particularly important for this: the natural cell membrane voltage. And this is where the Healy comes in. With Nuno Nino's Gold Cycle programs that focus on rebalancing your cells. Healy also has suitable programs for many other applications on board. Programs supporting relaxation if you have a headache or back pain, but also for learning, concentration, or exams. Healy even offers support for mental balance, sleep, and stress. The Healy Beauty programs are supposed to support your inner and outer beauty energetically. In sports, the Healy is meant to promote performance, muscles, and regeneration. At home, or on the go, in your leisure time or at work. In our opinion, health begins with good balance in all areas of life. This is what Healy stands for: state-of-the-art wearable technology, made in Germany to the highest standards.
based on use by 2,000 practitioners worldwide, who have seen as many as 500,000 patients. Hey, for me, and for you, and for Eddie. ಎಸ್, ಹೀಲಿ ನಮಗಾಗಿ, ನಿಮಗಾಗಿ, ಎಲ್ಲರಿಗಾಗಿ. ಇದು ಎಲ್ಲರನ್ನು ಹೀಲ್ ಮಾಡೋದಕ್ಕೋಸ್ಕರನೇ ಅಂತ ಬಂದಿರೋಂತ ಒಂದು ಟೆಕ್ನಾಲಜಿ ಆಗಿದೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇಂಡಿವಿಜುವಲ್ ಮೈಕ್ರೋ ಕರೆಂಟ್ ಫ್ರೀಕ್ವೆನ್ಸಿ ಥ್ರೂ ಬ್ರೇಸ್ಲೈಟ್ ಎಲೆಕ್ಟ್ರಾಲ್ಸ್ ಅಂತ ನೋಡ್ತಾ ಇದ್ದೀರಾ. ಅಂದ್ರೆ ಅರ್ಥ ಏನು? ಆ ಹುಡುಗಿ ಆ ವ್ಯಕ್ತಿಯಲ್ಲಿ ಕೂತ್ಕೊಂಡಿದಾರಲ್ಲ, ಅವ್ರ ಕೈಯಲ್ಲಿ ನೀವು ಬ್ಲಾಕ್ ಕಲರ್ ಬ್ರೇಸ್ಲೈಟ್ ನೋಡ್ತಾ ಇದ್ದೀರಾ, ಬ್ಯಾಂಡ್ ನೋಡ್ತಾ ಇದ್ದೀರಾ, ಬ್ರೇಸ್ಲೈಟ್ ಮತ್ತೆ ಎಲೆಕ್ಟ್ರಾಲ್ ವೈರ್ಸ್ ಕನೆಕ್ಟ್ ಆಗಿದೆ. ಅದು ನಾವು ಇಂಡಿವಿಜುವಲ್ ಮೈಕ್ರೋ ಕರೆಂಟ್ ಮುಖಾಂತರ, ಇಂಡಿವಿಜುವಲ್ ಪ್ರೋಗ್ರಾಮ್ಸ್ ಮುಖಾಂತರ ಅದನ್ನ ನಾವು ಸೆಲ್ಸ್ ಲೆವೆಲ್ಗೆ ಹೀಲಿಂಗ್ ಮಾಡ್ಕೋತೀವಿ. ಇದು ಒಂದ್ ಕಾರ್ನರ್ ಬಂದು ನಮ್ಮ ಹ್ಯಾಂಡ್ಗೆ ಕನೆಕ್ಟ್ ಆಗಿರುತ್ತೆ, ಇನ್ನೊಂದು ಕಾರ್ನರ್ ಬಂದು ಹೀಲಿ ಡಿವೈಸ್ಗೆ ಕನೆಕ್ಟ್ ಆಗಿರುತ್ತೆ, ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಆಗುತ್ತೆ. ಇಲ್ಲಿ ಲೈಟ್ ಬ್ಲಿಂಕಿಂಗ್ ಕಾಣಿಸ್ತಾ ಇದೆ ಅನ್ಕೋತೀರಿ, ಕಾಣಿಸ್ತಿಲ್ಲ ಅಂದ್ರೂ ಯೋಚನೆ ಮಾಡಬೇಡಿ, ನಿಮ್ ಕೈಗೆ ಹೀಲಿ ಡಿವೈಸ್ ಬಂದ್ಮೇಲೆ ನೀವು ನೋಡಬಹುದು. ಸೊ ಇಲ್ಲಿ ಇವರು ಕೂಡ ಇದಕ್ಕೆ ಹಲವಾರು ರೀತಿಯಲ್ಲಿ ಪ್ರೋಗ್ರಾಮ್ಸ್ ಗಳಿದೆ. ಆಪೇ ನಿಮ್ಗೆ ಸಜೆಸ್ಟ್ ಮಾಡುತ್ತೆ, ಪ್ರೋಗ್ರಾಮೇ ನಿಮ್ಗೆ ಸಜೆಸ್ಟ್ ಮಾಡುತ್ತೆ ಯಾವ ತರ ನೀವು ಪ್ರೋಗ್ರಾಮ್ ಅನ್ನ ಯೂಸ್ ಮಾಡಬಹುದು ಅನ್ನೋದ್ರ ಕುರಿತಾಗಿ. ಪ್ರೋಗ್ರಾಮೇ ನಿಮಗೆ ಸಜೆಸ್ಟ್ ಮಾಡುತ್ತೆ, ಅದ್ರ ಪ್ರಕಾರವಾಗಿ ನೀವು ಈ ಪ್ರೋಗ್ರಾಮ್ ಅನ್ನ ಯೂಸ್ ಮಾಡ್ಕೋಬಹುದು. ಲೈಕ್ ಇದು ಇಯರ್ ಕ್ಲಿಪ್ ಪ್ರೋಗ್ರಾಮ್ ನ ಹಾಕೊಂಡು ಎನಿಥಿಂಗ್ ನಾವೇನಾದ್ರೂ ಅಪ್ಪರ್ ಮೋಸ್ಟ್ ಬಾಡಿಗೆ ಟೇಕ್ ಕೇರ್ ಮಾಡ್ಬೇಕು, ಅಪ್ಪರ್ ಮೋಸ್ಟ್ ಬಾಡಿಗೆ ಹೀಲ್ ಮಾಡ್ಬೇಕು, ಮೈಗ್ರೇನ್, ಇನ್ಸೋಮೆನಿಯಾ, ಆಂಗ್ಸೈಟಿ, ಡಿಪ್ರೆಷನ್, ಈ ತರ ಚಾಲೆಂಜಸ್ಗೆ ಅಪ್ಪರ್ ಮೋಸ್ಟ್ ಬಾಡಿಗೆ ನಾವು ಟ್ರೀಟ್ ಮಾಡ್ಬೇಕನ್ನೋ ತರ ಇದ್ದಾಗ ಅದಕ್ಕೆ ನಾವು ಇಯರ್ ಕ್ಲಿಪ್ ಅನ್ನ ಯೂಸ್ ಮಾಡ್ತೀವಿ. ಇದೇ ತರಾನೇ ಈ ಟೆಕ್ನಾಲಜಿಗೆ ಹಲವಾರು ಅಪ್ರೂವಲ್ಸ್ ಗಳಿದೆ. ಅದು ಜಸ್ಟ್ ಯಾವುದೋ ಒಂದು ಚಿಕ್ಕ ಜಾಗದಿಂದ ಆಗಿರ್ಲಿ, ಚೈನಾ ಇಂದ ಆಗಿರ್ಲಿ ಬಂದಿರುವಂತ ಟೆಕ್ನಾಲಜಿ ಅಲ್ಲ. ಇದು ಪೂರ್ತಿ ಜರ್ಮನ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಜರ್ಮನ್ ಅಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರುವಂತದ್ದು, ಹಲವಾರು ಪೇಟೆಂಟ್ಸ್ ಗಳನ್ನ ಹೊಂದಿರತಕ್ಕಂಥದ್ದು. ಟೈಮ್ ವೇವರ್ ಅಂತ ಡಿವೈಸ್ ಏನ್ ಹೇಳಿದ್ವಿ, ಆ ಟೈಮ್ ವೇವರ್ ಫಸ್ಟ್ ಬಂದಿದ್ದು 2006 ಅಲ್ಲಿ, ಹೀಲಿ ಡಿವೈಸ್ ಬಂದಿದ್ದು 2019 ಅಲ್ಲಿ. ಅಂದ್ರೆ ಅರ್ಥ ಏನು? ಸಾಕಷ್ಟು ಟ್ರಯಲ್ಸ್, ಸಾಕಷ್ಟು ಅಜಾಡಿಯಸ್ ಟ್ರಯಲ್ಸ್ ಎಲ್ಲಾನು ಕೂಡ ಮಾಡಿ ನಂತರ ನಮ್ಗೆ ಈ ಡಿವೈಸ್, ಚಿಕ್ಕ ಡಿವೈಸ್ ಸಿಕ್ಕಿರತಕ್ಕಂಥದ್ದು. ಸೊ ಇದಕ್ಕೆ ಹೇಗೆ ಇದು ವರ್ಕ್ ಆಗುತ್ತೆ, ಡಿವೈಸ್ ಮೂಲ ಕಾರಣ ಹೇಗೆ ವರ್ಕ್ ಆಗುತ್ತೆ? ನಮ್ಮ ಬಾಡಿ ಮೇಲ್ಗಡೆ ಸ್ಕಿನ್ ಕಾಣಿಸುತ್ತೆ, ಅದಕ್ಕಿಂತ ನಾವು ಚೂರು ಒಳಗಡೆ ಹೋದಾಗ ಟಿಶ್ಯೂಸ್, ಸೆಲ್ಸ್, ನಮ್ಮ ಬಾಡಿಯಲ್ಲಿ, ನಮ್ಮ ದೇಹದಲ್ಲಿ ಹಲವಾರು ಟ್ರಿಲಿಯನ್ ಗಟ್ಟಲೆ ಸೆಲ್ಸ್ ಇದೆ, ಮಾಲಿಕ್ಯೂಲ್ಸ್ ಇದೆ. ಅದಕ್ಕಿನ್ನೂ ಇನ್ನೂ ಡೀಪೆಸ್ಟ್ ಲೆವೆಲ್ ಹೋದಾಗ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಇದೆ. ಎಲ್ಲಾನು ಅಡ್ರೆಸ್ ಮಾಡುವಂತದ್ದು ಎನರ್ಜಿ, ಫ್ರೀಕ್ವೆನ್ಸಿ, ವೈಬ್ರೇಷನ್. ಸೊ ಇದು ನೀವು ಕೆಲವರು ಸ್ವಾಮೀಜಿಗಳನ್ನ ನೋಡಿರ್ಬೋದು, ಕೆಲವರು ಗುರುಗಳನ್ನ ನೋಡಿರ್ಬಹುದು. ನಿಮ್ಗೆ ಜಸ್ಟ್ ಹೈ ಕಾಂಟ್ಯಾಕ್ಟ್ ಕೊಟ್ಟಿದ ತಕ್ಷಣ ನಿಮ್ಗೆ ಹೇಳ್ಬಿಡ್ತಾರೆ, ನಿಮ್ ಲೈಫ್ ಅಲ್ಲಿ ಈ ತರ ನಡೆದಿದೆ, ಈ ತರ ಆಗಿದೆ ಅನ್ಬಿಟ್ಟು. ನೀವು ಆಶ್ಚರ್ಯ ಪಡ್ತೀರಾ, ಹೇಗೆ ಈ ವ್ಯಕ್ತಿ ನನ್ನ ಇನ್ಫಾರ್ಮೇಶನ್ ಫೀಲ್ಡ್ ಅನ್ನ ಓದ್ತಾ ಇದ್ದಾರೆ, ಹೇಗೆ ಈ ವ್ಯಕ್ತಿಗೆ ನನ್ನ ಜೀವನದಲ್ಲಿ ನಡೆದಿರುವಂತ ಘಟನೆಗಳು ಗೊತ್ತಿದೆ ಅನ್ಬಿಟ್ಟು, ಅಲ್ವಾ? ಅದೇ ತರಾನೇ ಪ್ರತಿಯೊಬ್ಬರೊಬ್ಬರ ವ್ಯಕ್ತಿಯ ಫಿಂಗರ್ ಪ್ರಿಂಟ್ ಡಿಫ್ರೆಂಟ್ ಅಲ್ವಾ? ಅದೇ ತರಾನೇ ಪ್ರತಿ ವ್ಯಕ್ತಿಯ ಬಾಡಿ ವೈಬ್ರೇಷನ್ಸ್ ಡಿಫ್ರೆಂಟ್ ಆಗಿರುತ್ತೆ. ಹೀಲಿ ಡಿವೈಸ್ ಅಲ್ಲಿ ಕ್ವಾಂಟಮ್ ಸೆನ್ಸರ್ ಇದೆ. ಇದು ನಾವು ನಮ್ಮ ಕೈಯಲ್ಲಿ ಈ ತರ ಇಟ್ಕೊಳ್ಳೋದ್ ಮುಖಾಂತರ ಇದು ನಮ್ಮ ಬಾಡಿ ವೈಬ್ರೇಷನ್ಸ್ ನ ರೆಕಾರ್ಡ್ ಮಾಡುತ್ತೆ, ನಮ್ಮ ಪ್ರಾಣ ಎನರ್ಜಿನ ರೆಕಾರ್ಡ್ ಮಾಡುತ್ತೆ. ನಮ್ಮ ಪ್ರಾಣ ಎನರ್ಜಿನ ರೆಕಾರ್ಡ್ ಮಾಡಿದ್ಮೇಲೆ ನಾವು ಎಮೋಷನಲಿ ಹೇಗಿದ್ದೀವಿ, ನಾವು ಫಿಸಿಕಲಿ ನಮ್ಮ ಆರ್ಗನ್ಸ್ ಹೇಗಿದೆ, ನಮ್ಮ ಔರಾ ಹೇಗಿದೆ, ಎಲ್ಲಾನು ಕೂಡ ಇದು ಐಡೆಂಟಿಫೈ ಮಾಡಿ ಜೊತೆಗೆ ಹೀಲಿಂಗು ಕೂಡ ಕೊಡುತ್ತೆ ಇದೇ ಡಿವೈಸ್. ಇದರಲ್ಲಿ ಟೋಟಲಿ 3 ತರದ ಅಪ್ಲಿಕೇಶನ್ಸ್ ಗಳು ಬರುತ್ತೆ. 3 ತರದ ಅಪ್ಲಿಕೇಶನ್ಸ್ ಗಳ ಮುಖಾಂತರ ಡಿಫ್ರೆಂಟ್ ಒಂದು ಅಪ್ಲಿಕೇಶನ್ ಪೂರ್ತಿ ಪ್ರೋಗ್ರಾಮ್ ತೊಗೊಳೋದಕ್ಕೋಸ್ಕರ, ಇನ್ನೊಂದು ಅಪ್ಲಿಕೇಶನ್ ಪೂರ್ತಿ ಡಿಸ್ಟೆಂಟ್ ಹೀಲಿಂಗ್ ತೊಗೊಳೋದಕ್ಕೋಸ್ಕರ, ಮತ್ತೆ ಅನಾಲಿಸಿಸ್ ಮಾಡೋದಕ್ಕೋಸ್ಕರ ಮತ್ತೊಂದು ತರದ ಅಪ್ಲಿಕೇಶನ್ ಬರುತ್ತೆ. ಅದು ನಿಮ್ಗೆ ಸ್ಪೆಸಿಫಿಕ್ ಹೆಲ್ತ್ ಚಾಲೆಂಜಸ್ಗೋಸ್ಕರ ಯೂಸ್ ಮಾಡೋದಕ್ಕಂತಾನೆ ಇದೆ. ಸೊ ಈ ತರ ಇದಕ್ಕೆಲ್ಲ ನಿಮ್ಗೆ ಡೀಟೇಲ್ಡ್ ಟ್ರೈನಿಂಗ್ ಸಿಗುತ್ತೆ, ಹೇಗೆ ಯೂಸ್ ಮಾಡಬಹುದು ಏನು ಅನ್ಬಿಟ್ಟು ನಿಮ್ಗೆ ಡೀಟೇಲ್ಡ್ ಟ್ರೈನಿಂಗ್ ಸಿಗುತ್ತೆ. ಇದು ಬಂದು ಹೇಗೆ ವರ್ಕ್ ಆಗುತ್ತೆ, ಬಯೋ ಇನ್ಫಾರ್ಮೇಶನ್ ಫೀಲ್ಡ್ ಅಂದ್ರೆ ನಮ್ಮ ಪ್ರಾಣ ಎನರ್ಜಿನ ನಾವು ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಇದು ನಮ್ಗೆ ಇಂಡಿವಿಜುವಲ್ ಸೆಲ್ಸ್ ಅಲ್ಲಿ ಹೀಲಿಂಗ್ ಕೊಡುತ್ತೆ, ಮತ್ತೆ ನಮ್ಮ ಔರಾ ಸಟಲ್ ಬಾಡಿಗೂ ಕೂಡ, ನಮ್ಮ ಎನರ್ಜೆಟಿಕ್ ಬಾಡಿಗೂ ಕೂಡ ಹೀಲಿಂಗ್ ಕೊಡುತ್ತೆ. ನೀವು ಕೇಳಿರಬಹುದು, ಈವನ್ ಕ್ಯಾನ್ಸರ್, ಈವನ್ ಡಿಪ್ರೆಷನ್ ಅಂತಾನೆ ತಗೊಳ್ಳಿ, ಅದು ನಮ್ಮ ಫಿಸಿಕಲ್ ಬಾಡಿಗೆ ಬರೋದಕ್ಕಿನ್ನೂ ಮುಂಚೆ ಫಸ್ಟ್ ನಮ್ಮ ಸಟಲ್ ಬಾಡಿಗೆ ಬರುತ್ತೆ, ಫಸ್ಟ್ ನಮ್ಮ ಔರಾ ಬಾಡಿಗೆ ಬರುತ್ತೆ.
ಹೀಲಿ ನಮ್ಮ ಔರಾ ಬಾಡಿನೂ ಕೂಡ ಕ್ಲೆನ್ಸ್ ಮಾಡುತ್ತೆ, ನಮ್ಮ ಎನರ್ಜಿ ಬಾಡಿನೂ ಕೂಡ ಕ್ಲೆನ್ಸ್ ಮಾಡುತ್ತೆ, ಜೊತೆಗೆ ನಮ್ಮ ಫಿಸಿಕಲ್ ಬಾಡಿನೂ ಕೂಡ ಸೇರಿಸಿ ಕ್ಲೆನ್ಸ್ ಮಾಡುತ್ತೆ. ಆ ಕಾರಣಕ್ಕೇನೆ ಯಾರೇ ಹೀಲಿ ಡಿವೈಸ್ ತಗೊಂಡ್ರು ಕೂಡ ಅವ್ರಿಗೆ ಹಲವಾರು ರೀತಿಯಲ್ಲಿ ಹೆಲ್ತ್ ನಲ್ಲಿ ಸುಧಾರಣೆ ಕಾಣಿಸುತ್ತೆ. ನೀವು ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಒಂದು 5-6 ದಿನಗಳಲ್ಲೇ ನಿಮಗೆ ಹಲವಾರು ರೀತಿಯಲ್ಲಿ ಬದಲಾವಣೆಗಳು ಕಾಣಿಸುತ್ತೆ. ಸ್ಲೀಪ್ ಇಂಪ್ರೂವ್ ಆಗುತ್ತೆ, ಕಾನ್ಸ್ಟಿಪೇಷನ್ ಇಶ್ಯೂಸ್ ಹೋಗುತ್ತೆ, ಆಂಗರ್ ಲೆವೆಲ್ ಕಡಿಮೆ ಆಗುತ್ತೆ, ಕಾಮ್ನೆಸ್ ಬರುತ್ತೆ, ಸ್ಟ್ರೆಸ್ ಲೆವೆಲ್ಸ್ ರಿಡ್ಯೂಸ್ ಆಗುತ್ತೆ. ಇನ್ನು ಕೆಲವರು ಬಂದು ಹೇಳ್ತಾರೆ ಯಾವ್ದೋ ಅಮೌಂಟ್ ಸ್ಟ್ರಕ್ ಆಗಿತ್ತು, ಅಮೌಂಟ್ ಬಂದಿದೆ ಅನ್ಬಿಟ್ಟು. ನಿಮ್ಗೆ ಯಾರಿಂದ ನಿಮ್ಗೆ ಈ ಪರ್ಟಿಕ್ಯುಲರ್ ಝೂಮ್ ಸೆಷನ್ ಇನ್ವೈಟ್ ಸಿಕ್ಕಿದೆಯೋ ಅವ್ರಿಗೆ ನೀವು ಇವಾಗ್ಲೇ ಮೆಸೇಜ್ ಮಾಡಿ ಹೀಲಿ ಟೆಸ್ಟಿಮೋನಿ ಕಳ್ಸಿ ನನ್ಗೆ ಅನ್ಬಿಟ್ಟು. ಯಾವ ರೀತಿಯಲ್ಲಿ ಹೀಲಿ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಸುಧಾರಣೆ ಬದಲಾವಣೆ ತಗೊಂಬಂದಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಕೆಲವು ಟೆಸ್ಟಿಮೋನೀಸ್ ನ ಕೇಳಿದಾಗ ನಮ್ಮ ಮನಸ್ಸು ನಾವಿದ್ರಲ್ಲಿ ಇರೋದೇ ಖುಷಿ ಅನ್ಸುತ್ತೆ. ನಮ್ ಕೈಗೆ ದೇವರೇ ಬಂದಿದ್ನ ಕೊಟ್ಟಿದಾರೇನೋ ಅಂತ ಅನ್ಸುತ್ತೆ, ಅಷ್ಟು ಫೀಲ್ ಆಗುತ್ತೆ ನಮ್ಮ ಮನಸ್ಸಿಗೆ. ಸೊ ನಿಮ್ಗೆ ಯಾರಿಂದ ಈ ಝೂಮ್ ಲಿಂಕ್ ಸಿಕ್ಕಿದೆಯೋ ಅವ್ರಿಗೆ ಮೆಸೇಜ್ ಮಾಡಿ ಹೀಲಿ ಟೆಸ್ಟಿಮೋನಿ ಕೊಡಿ ನನ್ಗೆ ಅನ್ಬಿಟ್ಟು. ಹೋದ್ ತಿಂಗಳು ಒಬ್ರು ಬಂದು ಟೆಸ್ಟಿಮೋನಿನ ಶೇರ್ ಮಾಡಿದ್ರು. ಅವ್ರ ಮಗುಗೆ ಸ್ಪೀಚ್ ಇಶ್ಯೂಸ್ ಇದೆ. ಅವರು ಆಲ್ಮೋಸ್ಟ್ 5 years ಮಗು. ಅದು 5 years ಇಂದ ಸಾಕಷ್ಟು ಡಾಕ್ಟರ್ಸ್ ನ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಸಾಕಷ್ಟು ರೀತಿಯಲ್ಲಿ ಟ್ರೀಟ್ಮೆಂಟ್ಸ್ ನ ಕೊಟ್ಟಿದ್ದಾರೆ. ಯಾವುದೇ ತರದಲ್ಲೂ ಕೂಡ ಅವ್ರಿಗೆ ಏನು ಹೆಲ್ಪ್ ಆಗಿರ್ಲಿಲ್ಲ. ಅವರು ಹೀಲಿ ಡಿವೈಸ್ ಅನ್ನ ಯೂಸ್ ಮಾಡಕ್ಕೆ ಶುರು ಮಾಡಿದ ನಂತರ 2.5 ತಿಂಗಳಲ್ಲಿ ಅವ್ರಿಗೆ ಮಗುವಲ್ಲಿ ಸಾಕಷ್ಟು ಬದಲಾವಣೆಗಳು ಬಂದಿದೆ. ತಾಯಿ ಬಂದು ಟೆಸ್ಟಿಮೋನಿ ನೈಟ್ ಅಲ್ಲಿ ಹೇಳ್ಬೇಕಾದ್ರೆ ಆ ಪ್ರೋಗ್ರಾಮ್ ಅಲ್ಲಿ ಅಳ್ತಾ ಇದ್ರು. ನಾನು ನನ್ನ ಲೈಫ್ ನ ಎಂಡ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಅನ್ಕೊಂಡಿದ್ದೆ. ನನ್ ಮಗುಗೆ ಏನ್ ಮಾಡಿದ್ರು ಕೂಡ ಸಾರ್ಟ್ ಔಟ್ ಆಗ್ತಾ ಇರ್ಲಿಲ್ಲ ಅವ್ನ ಹೆಲ್ತ್ ಚಾಲೆಂಜಸ್. ಇವಾಗ ನಾನು ಬದಲಾವಣೆಗಳನ್ನ ನನ್ನ ಮಗುವಲ್ಲಿ ನಾನು ನೋಡ್ತಾ ಇದ್ದೀನಿ ಅನ್ಬಿಟ್ಟು. ನೀವೇ ಯೋಚನೆ ಮಾಡಿ ಎಷ್ಟು ಜನಕ್ಕೆ ಈ ಡಿವೈಸ್ ನ ಅವಶ್ಯಕತೆ ಇದೆ ಅನ್ಬಿಟ್ಟು, ಅಲ್ವಾ? ಸೊ ಇದನ್ನ ನಾವು ಯೂಸ್ ಮಾಡಿ ಫಸ್ಟ್ ನಮ್ಮ ಹೆಲ್ತ್, ನಮ್ಮ ಆರೋಗ್ಯನ ನಾವು ನಮ್ಮ ರಿಲೇಶನ್ಶಿಪ್ಸ್ ನ, ನಮ್ಮ ಮನೆಯಲ್ಲಿರುವಂತ ಅಂಡರ್ಸ್ಟ್ಯಾಂಡಿಂಗ್ಸ್ ನೇ ಆಗಿರ್ಲಿ, ಪ್ರತಿಯೊಂದನ್ನು ಕೂಡ ನಾವು ಫಸ್ಟ್ ಹೀಲ್ ಮಾಡ್ಕೊಳ್ಳೋಣ, ಮತ್ತೆ ಬೇರೆಯವ್ರಿಗೂ ಕೂಡ ಜೊತೆಗೆ ಹೀಲ್ ಮಾಡೋಣ, ಅಲ್ವಾ? ಏನಂತೀರಾ? ಸೊ ಇದು ಬಂದು ಹೇಗೆ ವರ್ಕ್ ಆಗುತ್ತೆ, ಇದ್ರ ಕುರಿತಾಗಿ ಎಫೆಕ್ಟ್ ಆಫ್ ಮೈಕ್ರೋ ಕರೆಂಟ್ ಅನ್ನುವಂತ ಟಾಪಿಕ್ ಕುರಿತಾಗಿ ಹಲವಾರು ರಿಸರ್ಚ್ಗಳಿದೆ, ಹಲವಾರು ರಿಸರ್ಚ್ ಪೇಪರ್ಸ್ ಗಳನ್ನು ಬರೆದಿದ್ದಾರೆ. ಇದು ನಮ್ಮ ಅಮಿನೋ ಆಸಿಡ್ ಟ್ರಾನ್ಸ್ಪೋರ್ಟ್ ನ ಇನ್ಕ್ರೀಸ್ ಮಾಡುತ್ತೆ. ಇನ್ಕ್ರೀಸ್ ಪ್ರೋಟೀನ್ ಸಿಂಥಸಿಸ್ 17%, ATP ಪ್ರೊಡಕ್ಷನ್ 500%. ನೀವು ಕೇಳ್ಬೋದು ಏನಿದೆಲ್ಲ ATP ಪ್ರೊಡಕ್ಷನ್ ಅಂದ್ರೆ ಏನು? ನಾವು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಏನೇನ್ ಕೆಲಸ ಮಾಡ್ತೀವೋ ಅದಕ್ಕೆಲ್ಲ ಎನರ್ಜಿನೇ ಮೂಲತಃ ಕಾರಣ. ಅಷ್ಟು ಕೆಲಸಗಳನ್ನ ಮಾಡೋದಕ್ಕೆ ಎನರ್ಜಿನೇ ನಮ್ಗೆ ಬೇಕಾಗಿರೋದು. ಸೊ ಹೀಲಿ ಡಿವೈಸ್ ಯೂಸ್ ಮಾಡುವಂತವ್ರು ಯಾರಾದ್ರೂ ಆಗಿರ್ಲಿ, ಅವರ ಎನರ್ಜಿ ಲೆವೆಲ್ಸ್ ಕಾಮನ್ಲಿ ಇನ್ಕ್ರೀಸ್ ಆಗುತ್ತೆ. ಅವರ ಎನರ್ಜಿ ಲೆವೆಲ್ಸ್ ಅಲ್ಲಿ ಚೇಂಜಸ್ ಕಾಣಿಸುತ್ತೆ. ನೀವೇ ನೋಡಿರ್ಬೋದು, ಜಸ್ಟ್ ಒಂದು 1/2 hour ಅಲ್ಲಿ ನಿಮ್ಗೆ ಟೈರ್ಡ್ನೆಸ್ ಫೀಲ್ ಆಗುತ್ತೆ. ಜಸ್ಟ್ ಒಂದು 2-3 hours ವರ್ಕ್ ಮಾಡಿದ್ರೆ ಅಯ್ಯೋ ಸಾಕಪ್ಪ ಇವತ್ತು ದಿನ ಮಲ್ಕೊಂಡ್ಬಿಡೋಣಪ್ಪ ಅಂತ ಅನ್ಸುತ್ತೆ. ಏನಕ್ಕೆ? ಎನರ್ಜಿ ಲೆವೆಲ್ ಕಡಿಮೆ ಇದೆ ಬಾಡಿಯಲ್ಲಿ. ಆಮೇಲೆ ಆ ಸಟಲ್ ಬಾಡಿಯಲ್ಲೂ ಕೂಡ ಎನರ್ಜಿ ಲೆವೆಲ್ಸ್ ಕಡಿಮೆ ಇದೆ. ನೀವು ಹೀಲಿ ಡಿವೈಸ್ ಅನ್ನ ಯೂಸ್ ಮಾಡಿದ್ದೇ ಆದ್ರೆ ನಿಮ್ಮ ಎನರ್ಜಿ ಲೆವೆಲ್ಸ್ ಇಂಪ್ರೂವ್ ಆಗುತ್ತೆ. ಎನರ್ಜಿ ಲೆವೆಲ್ಸ್ ಇಂಪ್ರೂವ್ ಆದಾಗ ನೀವು ಜಾಸ್ತಿ ಫೋಕಸ್ಡ್ ಆಗಿರ್ತೀರಾ, ಜಾಸ್ತಿ ಎಂಥೋಸಿಯಾಸ್ಟಿಕ್ ಇರ್ತೀರಾ, ಜಾಸ್ತಿ ಹ್ಯಾಪಿನೂ ಇರ್ತೀರಾ, ಅಲ್ವಾ? ಸೊ ಅದೇ ತರಾನೇ ಈ ಪ್ರೋಗ್ರಾಮ್ ಸಾಕಷ್ಟು ಹೆಲ್ಪ್ ಆಗುತ್ತೆ. ಇದು ಮೂಲತಃ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಕುರಿತಾಗಿ ಒಂದು ಚಿಕ್ಕ ಡಯಾಗ್ರಾಮ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಒಂದು ಹೆಲ್ತಿ ಸೆಲ್, ನಮ್ಮ ಬಾಡಿಯಲ್ಲಿ ಟ್ರಿಲಿಯನ್ಸ್ ಟುಗೆದರ್ ಸೆಲ್ಸ್ ಇದೆ. ಒಂದು ಹೆಲ್ತಿ ಸೆಲ್ ಬಂದು -70 to -90 millivolt ಅಲ್ಲಿ ಇರುತ್ತೆ. ಸೊ ಇವಾಗ -70 ಇನ್ನು ಕಡಿಮೆ ಆಯ್ತು, ಇನ್ಫ್ಲಮೇಷನ್, ಬ್ರೋಂಕ್ಯಾಟಿಕ್ಸ್ ಎಲ್ಲ ಹೆಲ್ತ್ ರಿಲೇಟೆಡ್ ಚಾಲೆಂಜಸ್ ಬರುತ್ತೆ. ಸೊ ಸೆಲ್ಸ್ ಹೇಗೆ ಯಂಗ್ ಸೆಲ್ ಆಗಿ ಉಳ್ಕೊಳ್ಳೋಕೆ ಸಾಧ್ಯ? ಹೆಂಗ್ ಸೆಲ್ ಆಗಿ ಉಳ್ಕೋಬೇಕಂದ್ರೆ ನಾವು ಸ್ಟ್ರೆಸ್ ತಗೋಬಾರ್ದು, 34 ಗಂಟೆ ಖುಷಿಯಾಗಿರ್ಬೇಕು, ಯಾವುದೇ ಎಮೋಷನಲಿ ಹರ್ಟ್ ತಗೋಬಾರ್ದು. ಆತರ ಎಲ್ಲ ಇದ್ದಾಗ ಅದು ನಮ್ಗೆ ನಮ್ಮ ಸೆಲ್ಸ್ ನ ಸ್ಟ್ರೈನ್ ಮಾಡಲ್ಲ. ಆತರ ಇರೋದಕ್ಕೆ ಪಾಸಿಬಲ್ ಇದೆಯಾ? ಇಲ್ಲ, ಅಲ್ವಾ? ಇದು ಏನ್ ಮಾಡುತ್ತೆ, ನಮ್ಮ ಬಾಡಿನ ಅನಲೈಸ್ ಮಾಡಿ ಸೆಲ್ಸ್ ಅನ್ನ ಹೆಲ್ತಿ ಕಂಡೀಷನ್ ಅಲ್ಲಿ ಇರುತ್ತೆ. ಹೆಲ್ತಿ ಸೆಲ್ಸ್ ಇಸ್ ಈಕ್ವಲ್ಸ್ ಟು ಹೆಲ್ತಿ ಬಾಡಿ. ಸಪೋಸ್ ಇವಾಗ ಸ್ಟ್ರೆಸ್ ಇಂದ ಸೆಲ್ ಸ್ಟ್ರಿಂಕ್ ಆಗುತ್ತೆ, ಎಮೋಷನಲ್ ಇಂಬ್ಯಾಲೆನ್ಸ್ ಇಂದ ಸೆಲ್ ಸ್ಟ್ರಿಂಕ್ ಆಗುತ್ತೆ, ಮತ್ತೆ ನಾವು ತೊಗೊಳ್ಳೋ ಫುಡ್ ಹ್ಯಾಬಿಟ್ಸ್ ಇಂದ ಸೆಲ್ ಸ್ಟ್ರಿಂಕ್ ಆಗುತ್ತೆ, ನಮ್ಗೆ ಸ್ಲೀಪಿಂಗ್ ಪ್ಯಾಟರ್ನ್ಸ್ ಇಂದ ಸೆಲ್ ಸ್ಟ್ರಿಂಕ್ ಆಗುತ್ತೆ. ಎಲ್ಲಾನು ಸೇರಿ ಸೆಲ್ಸ್ ಸ್ಟ್ರಿಂಕ್ ಆದಾಗ ಅದು ನ್ಯೂಟ್ರಿಷನ್ಸ್ ನ ಅಬ್ಸರ್ವ್ ಮಾಡಲ್ಲ, ಅದರಲ್ಲಿ ಸೆಲ್ಸ್ ಅಲ್ಲಿ ಇರುವಂತ ಟಾಕ್ಸಿನ್ಸ್ ಅನ್ನ ಹೊರಗಡೆ ತೆಗಿಯಲ್ಲ. ಈ ತರ ಸಿಚುವೇಶನ್ ಅಲ್ಲಿ ಏನಾಗುತ್ತೆ,
ಇವಾಗ ಸೆಲ್ಸ್ ಈಗ ಲೋಯರ್ ಫ್ರೀಕ್ವೆನ್ಸಿಯಲ್ಲಿ ಇದ್ದಾಗ, ಸಪೋಸ್ ನೀ ರೀಜನ್ ಹತ್ರ ಲೋಯರ್ ಫ್ರೀಕ್ವೆನ್ಸಿ ಇದೆ ಅಂತ ಅನ್ಕೊಳ್ಳಿ, ನೀರ್ ರಿಲೇಟೆಡ್ ಚಾಲೆಂಜಸ್ ಬರುತ್ತೆ. ಆಮೇಲೆ ಸಪೋಸ್ ಲಿವರ್ ಹತ್ರ ಲೋಯರ್ ಫ್ರೀಕ್ವೆನ್ಸಿಯಲ್ಲಿ ಇದೆ ಅಂತ ಅನ್ಕೊಳ್ಳಿ, ಸೆಲ್ಸ್ ಲಿವರ್ ರಿಲೇಟೆಡ್ ಚಾಲೆಂಜಸ್ ಬರುತ್ತೆ. ಕಿಡ್ನಿಯಲ್ಲಿ ಲೋಯರ್ ಫ್ರೀಕ್ವೆನ್ಸಿ ಇದೆ ಅಂತ ಅನ್ಕೊಳ್ಳಿ, ಕಿಡ್ನಿ ರಿಲೇಟೆಡ್ ಚಾಲೆಂಜಸ್ ಬರುತ್ತೆ. ಇವಾಗ ನೀವು ಅನ್ಕೋಬಹುದು ಇದನ್ನ ಎಮೋಷನ್ಸ್ ಹೇಗೆ ಕ್ಲೆನ್ಸ್ ಮಾಡುತ್ತೆ ಅನ್ಬಿಟ್ಟು. ಯಾರಿಗಾದ್ರೂ ಕಿಡ್ನಿ ರಿಲೇಟೆಡ್ ಚಾಲೆಂಜಸ್ ಇದ್ದಾಗ ಅವ್ರಿಗೆ ಡೀಪರ್ ಲೆವೆಲ್ ಆಫ್ ಫಿಯರ್ಸ್ ಇದೆ ಲೈಫ್ ಅಲ್ಲಿ, ಅದಕ್ಕೋಸ್ಕರ ಕಿಡ್ನಿ ರಿಲೇಟೆಡ್ ಚಾಲೆಂಜಸ್ ಬರುತ್ತೆ. ನೀವು ಒಂದು ಬುಕ್ ಅನ್ನ ಕೇಳಿರ್ಬಹುದು, ಲೂಯಿಸ್ ಹೇ ಅನ್ನೋ ಬುಕ್ ಅನ್ನ. ಅವರು ಈ ಬುಕ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಯು ಕ್ಯಾನ್ ಹೀಲ್ ಯೋರ್ ಮೈಂಡ್, ಯು ಕ್ಯಾನ್ ಹೀಲ್ ಯೋರ್ ಬಾಡಿ. ಅವರು ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ ಯಾವ ಎಮೋಷನ್ ಯಾವ ಆರ್ಗನ್ಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ, ಯಾವ ಎಮೋಷನ್ ಇಂದ ಯಾವ ಹೆಲ್ತ್ ಚಾಲೆಂಜ್ ಬರುತ್ತೆ ಅನ್ನೋದ್ರ ಕುರಿತಾಗಿ ಬಹಳ ಕ್ಲಿಯರ್ ಆಗಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸೊ ಅದೇ ಪ್ರಕಾರ ನೋಡಕ್ ಹೋದಾಗ ಇಲ್ಲಿ ನಮ್ಮ ಎಮೋಷನ್ಸ್ನು ಕೂಡ ಕ್ಲೆನ್ಸ್ ಮಾಡುತ್ತೆ, ನಮ್ಮ ಫಿಸಿಕಲ್ ಬಾಡಿಯನ್ನು ಕೂಡ ಕ್ಲೆನ್ಸ್ ಮಾಡುತ್ತೆ. ಹಲವಾರು ರೀತಿಯಲ್ಲಿ ನಮ್ಗೆ ಕ್ಲೆನ್ಸಿಂಗ್ ಆದಾಗ ಒಬ್ಬ ವ್ಯಕ್ತಿ ಆರೋಗ್ಯವಂತನಾಗಲೇಬೇಕು. ಒಬ್ಬ ವ್ಯಕ್ತಿ ತನಗೆ ಯಾವ ಅಚೀವ್ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ, ಅದನ್ನ ಅಚೀವ್ ಮಾಡೋದಕ್ಕೂ ಕೂಡ ಹೀಲಿ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಒಂದು ಕೋಚ್ ಮಾಡೆಲ್ ಅಂತ ಒಂದು ಪ್ರೋಗ್ರಾಮ್ ಇದೆ, ಅದ್ರ ಮುಖಾಂತರ. ಸೊ ಇದು ಬಂದು ಸೆಲ್ ಮೆಂಬ್ರೇನ್ ಪೊಟೆನ್ಶಿಯಲ್ ಬಗ್ಗೆ ಜಸ್ಟ್ ಇವಾಗ ತಾನೇ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್, ಇದು ಬಂದು ಮೋರ್ ದೆನ್ 57 ಕಂಟ್ರೀಸ್ ಅಲ್ಲಿ ಇರುವಂತ ಟೆಕ್ನಾಲಜಿ. 9 ಮಿಲಿಯನ್ ಫ್ರೀಕ್ವೆನ್ಸಿ ಇದೆ ನಮ್ಮ ಬಾಡಿ ಮೈಂಡ್ ಸೋಲ್ಗೋಸ್ಕರ ಅಂತ. ಹಲವಾರು ಪ್ರೊಫೆಷನಲ್ಸ್, ಹಲವಾರು ಜನಗಳು ಇದನ್ನ ಯೂಸ್ ಮಾಡಿ ಬೆನಿಫಿಟ್ ಪಡ್ಕೊಂಡಿದ್ದಾರೆ, ಇಂಡಿಯಾ ಅಲ್ಲಿ ಬೇರೆ ಕಂಟ್ರಿಗಳಲ್ಲೂ ಕೂಡ. ಸೊ ಇದಕ್ಕೆ ಹೊಲಿಸ್ಟಿಕ್ ಬೋರ್ಡ್ ಅಂತ ಕರೀತಾರೆ. ಇವರೆಲ್ಲ ಹೀಲಿ ಹೊಲಿಸ್ಟಿಕ್ ಬೋರ್ಡ್ ಅವರು. ನೀವು ಇಲ್ಲಿ ಒಬ್ಬರು ವ್ಯಕ್ತಿನ ನೋಡ್ತಾ ಇರ್ಬೋದು, ಕ್ಯಾರ್ಲಿನ್ ಮ್ಯಾಕ್ಮಿಕೆನ್ ಅನ್ನೋರು. ಇವರು ಅಫಿಷಿಯಲ್ ಹೀಲರ್, ಫುಟ್ಬಾಲ್ ಕ್ಯಾಂಪೇನಿಂಗ್ಗೆ ಅಫಿಷಿಯಲ್ ಹೀಲರ್ ಯುರೋಪ್ ಅಲ್ಲಿ. ಇವರ ಮೇನ್ ಮೂಲತಃ ವರ್ಕ್ ಏನಂದ್ರೆ, ಇವರ ವರ್ಕ್ ಬಂದು ಯಾರಾದ್ರೂ ಫೀಲ್ಡ್ ಅಲ್ಲಿ ಇಂಜೂರ್ ಆದ್ರೆ, ಯಾರಾದ್ರೂ ಗ್ರೌಂಡ್ ಅಲ್ಲಿ ಫುಟ್ಬಾಲ್ ಆಡ್ಬೇಕಾದ್ರೆ ಬಿದ್ದು ಏನಾದ್ರೂ ಗಾಯ ಮಾಡ್ಕೊಂಡ್ರೆ ಇವರ ಮೇನ್ ವರ್ಕ್ ಅವ್ರಿಗೆ ಹೀಲಿಂಗ್ ಕೊಟ್ಟು ಮತ್ತೆ ಅವ್ರಿಗೆ ರಿಟರ್ನ್ ಕಳ್ಸೋವಂಥದ್ದು, ಮತ್ತೆ ಅವ್ರಿಗೆ ಫೀಲ್ಡ್ಗೆ ಗ್ರೌಂಡ್ಗೆ ಕಳ್ಸೋವಂಥದ್ದೇ ಇವ್ರ ಮೇನ್ ವರ್ಕ್. ಅವರು ಕೂಡ ಈ ಡಿವೈಸ್ಗೆ ಸಾಕಷ್ಟು ಪ್ರೋಗ್ರಾಮ್ಗಳನ್ನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಇದೇ ತರನೇ ಇದಕ್ ಬಂದು ಎಲ್ಲಾ ತರದ ಇದು ಹೀಲಿ ಡಿವೈಸ್ ಅನ್ನುವಂಥದ್ದು ಎಲ್ಲಾ ತರದ ಆಸ್ಪೆಕ್ಟ್ ಅಲ್ಲೂ ನಮ್ಮ ಜೀವನದಲ್ಲಿ ವ್ಯಾಲ್ಯೂ ಆಡ್ ಮಾಡುತ್ತೆ. ಎಮೋಷನ್ಸ್ ಆಗಿರ್ಲಿ, ಮೆಲಡಿಯನ್ಸ್ ಆಗಿರ್ಲಿ, ರಿಲೇಶನ್ಶಿಪ್ ಆಗಿರ್ಲಿ, ಎಲ್ಲಾ ತರದಲ್ಲೂ ಕೂಡ ವ್ಯಾಲ್ಯೂ ಆಡ್ ಮಾಡುತ್ತೆ. 229 ಪ್ರೋಗ್ರಾಮ್ಸ್ ಗಳಿದೆ, ಎಲ್ಲ ಒಟ್ಟು ಸೇರಿ ನಮ್ಮ ಬಾಡಿ ಮೈಂಡ್ ಸೋಲ್ ರಿಲೇಟೆಡ್ ಎಲ್ಲ ಒಟ್ಟು ಸೇರಿ 229 ಪ್ರೋಗ್ರಾಮ್ಸ್ ಗಳಿದೆ. ಸೊ ಇದು ಬಂದು ಯುರೋಪಿಯನ್ ಯೂನಿಯನ್ ಸರ್ಟಿಫಿಕೇಶನ್ ಆಗಿರುವಂತ ಟೆಕ್ನಾಲಜಿ. ನೀವಿಲ್ಲಿ ರೈಟ್ ಸೈಡ್ ಕಾರ್ನರ್ ಈ ಪರ್ಟಿಕ್ಯುಲರ್ ಸರ್ಟಿಫಿಕೇಶನ್ ಕಡೆ ನೋಡ್ತಾ ಇರ್ಬೋದು, ಸಿಇ ಅನ್ನುವಂತ ಕೋಡ್ ಅನ್ನ. ಈ ಸಿಇ ಅನ್ನುವಂತ ಅಪ್ರೂವಲ್ ಸಿಗೋದು ಅಷ್ಟು ಈಸಿ ಅಲ್ಲ. ನಾನು ಈ ಡಿವೈಸ್ 1.5 ವರ್ಷಗಳ ಹಿಂದೆ ನನ್ನ ಕೈಗೆ ಬಂದಾಗ ನನ್ನ ಜರ್ಮನ್ ಫ್ರೆಂಡ್ ಇದನ್ನ ನೋಡಿ ಹೇಳ್ತಾ ಇದ್ರು, ಇದಕ್ಕೆ ಸಿ ಅಪ್ರೂವಲ್ ಸಿಕ್ಕಿದ್ಯಾ ಅಶ್ವಿನಿ, ನಿಜವಾಗ್ಲೂ ಸಿ ಅಪ್ರೂವಲ್ ಸಿಕ್ಕಿದ್ಯಾ? ಯಾಕಂದ್ರೆ ಅಷ್ಟು ಈಸಿ ಅಲ್ಲ ಸಿ ಅಪ್ರೂವಲ್ ಸಿಗೋದು. ಜರ್ಮನ್ ಅಲ್ಲಿ ಪೇಟೆಂಟೆಡ್ ಆಗೋದು ಅಷ್ಟು ಈಸಿ ಅಲ್ಲ, ಅದು ಬಹಳ ಅದಕ್ಕೆ ಅಂತ ಲೆಂತಿ ಪ್ರೋಸೆಸ್ ಇದೆ. ಅದಕ್ಕೋಸ್ಕರನೇ 2006 ಅಲ್ಲಿ ಟೈಮ್ ವೇವರ್ ಬಂದಿದ್ದು, ಅದಾದ್ಮೇಲೆ ಹೀಲಿ ಬರೋದಕ್ಕೆ 2020 ಹಿಡಿತು. ಆಲ್ಮೋಸ್ಟ್ 15 years ಗಳ ಕಾಲ ಆದ ನಂತರ ಈ ದೊಡ್ಡ ಡಿವೈಸ್ ಅನ್ನ ಚಿಕ್ಕ ಡಿವೈಸ್ಗೆ ಆಮೇಲೆ ಚಿಕ್ಕ ಡಿವೈಸ್ಗೆ ತಗೊಂಡ್ಬರೋದಕ್ಕೆ ಸಾಧ್ಯತೆ ಆಯ್ತು ಅಲ್ವಾ? ಸೊ ಇದಕ್ಕೆ ಸಾಕಷ್ಟು ಸರ್ಟಿಫಿಕೇಶನ್ ಆಗಿರುವಂತ ಟೆಕ್ನಾಲಜಿ ಇದು. ನೀವು ಇನ್ವೈಟ್ ಮಾಡಿರೋರಿಗೆ ಕೇಳ್ಬೋದು, ಸರ್ಟಿಫಿಕೇಶನ್ ಲಿಸ್ಟ್ ನನಗೆ ಕಳಿಸಿ ಅಂತ ಅವ್ರು ನಿಮಗೆ ಕಳಿಸ್ತಾರೆ. ಏನೇನ್ ಫ್ರೀಕ್ವೆನ್ಸಿ ಇದೆ, ಏನೇನ್ ಪ್ರೋಗ್ರಾಮ್ ಡೀಟೇಲ್ಸ್ ಇದೆ ಅಂತ ನೀವು ಅವ್ರನ್ನ ಕೇಳ್ಬಹುದು, ಅವ್ರು ನಿಮಗೆ ಕಳಿಸ್ತಾರೆ. ಆದಷ್ಟು ಸಾಕಷ್ಟು ಇನ್ಫಾರ್ಮೇಶನ್ಸ್ ಗಳು ನಮ್ಮ ಹತ್ರನೂ ಕೂಡ ಇದೆ, ನೀವು ನೋಡಿ. ಸಾಕಷ್ಟು ಟೆಸ್ಟಿಮೋನೀಸ್ ಗಳಿದೆ ಡಿಫ್ರೆಂಟ್ ಹೆಲ್ತ್ ಇಶ್ಯೂಸ್ಗೋಸ್ಕರ. ಯಾವಾಗ ನಮ್ಮ ಸೆಲ್ಸ್ ಲೆವೆಲ್ ಅಲ್ಲಿ ಹೀಲಿಂಗ್ ಆಗುತ್ತೋ ನಾವು ಯಾವುದೇ ಹೆಲ್ತ್ ಚಾಲೆಂಜ್ ಅನ್ನು ಹೊರಗಡೆ ಬರೋದಕ್ಕೆ ಪಾಸಿಬಲ್ ಆಗುತ್ತೆ. ಅದಕ್ಕೆ ನಮ್ಮ ಟೆಸ್ಟಿಮೋನೀಸ್ ಗಳೇ ಕಾರಣವಾಗಿದೆ. ಸೊ ಇದು ಬಂದು FDA ಇಂದನೂ ಕೂಡ ಕ್ಲಿಯರ್ಡ್ ಆಗಿರುವಂತದ್ದು. ಇದು ಒಂದು ಫ್ರೀಕ್ವೆನ್ಸಿ ಎಕ್ಸ್ಪೀರಿಯನ್ಸ್ ಗ್ರೂಪ್ ಇದೆ. ಈ ಫ್ರೀಕ್ವೆನ್ಸಿ ಎಕ್ಸ್ಪೀರಿಯನ್ಸ್ ಗ್ರೂಪ್ ಫೇಸ್ಬುಕ್ ಅಲ್ಲಿ ಇದೆ. ಅದರಿಂದನೂ ಕೂಡ ನೀವು ಸಾಕಷ್ಟು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೋಬಹುದು. ಇದು ಒಂದು ಟೆಸ್ಟಿಮೋನೀಸ್ ಬಂದು ಇವಾಗ ಟೈಮಿನ ಅವಶ್ಯಕತೆ ಸ್ವಲ್ಪ ಇರೋದ್ರಿಂದ ನಾನು ಟೆಸ್ಟಿಮೋನೀಸ್ ಅನ್ನ ನಾನು ಸ್ಕಿಪ್ ಮಾಡಿ, ನಾನು ನಿಮ್ಗೆ ಟೆಸ್ಟಿಮೋನೀಸ್ ನ ನಿಮ್ಗೆ ಯಾರು ಇನ್ವೈಟ್ ಮಾಡಿದಾರೋ ಅವ್ರ ಮುಖಾಂತರನೇ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಚಿಕ್ಕ ಅವರ ಅನಾಲಿಸಿಸ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ, ಸೊ ದಟ್ ನಿಮ್ಗೆ ಐಡಿಯಾ ಸಿಗುತ್ತೆ ಹೇಗೆ ಈ ಡಿವೈಸ್ ವರ್ಕ್ ಆಗುತ್ತೆ ಅನ್ನೋದ್ರ ಕುರಿತಾಗಿ. ಓಕೆನಾ? ಇದು ಬ್ಯೂಟಿ ಅಂಡ್ ಸ್ಕಿನ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಆಗಿದೆ, ಇದು ಮತ್ತು ಲರ್ನಿಂಗ್ ಪ್ರೋಗ್ರಾಮ್ಸ್ ಆಗಿದೆ. ಇವಾಗ ನಾನು 1 ಸೆಕೆಂಡ್ ನನ್ನ ಮೊಬೈಲ್ ಸ್ಕ್ರೀನ್ ಅನ್ನು ನಾನು ಶೇರ್ ಮಾಡ್ತೀನಿ, ಸೊ ದಟ್ ನಿಮ್ಗೂ ಕೂಡ ಗೊತ್ತಾಗುತ್ತೆ ಹೇಗೆ ಇದು ಅವರ ಅನಾಲಿಸಿಸ್ ಮಾಡಬಹುದು ನಾವು ಆಪ್ ಮುಖಾಂತರ ಅನ್ನೋದ್ರ ಕುರಿತಾಗಿ ನಿಮ್ಗೂ ಕೂಡ ಮಾಹಿತಿ ಸಿಗುತ್ತೆ. ಸೊ ಯಾರ್ಯಾರು ಅವರ ಅನಾಲಿಸಿಸ್ ನೋಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಹ್ಯಾಂಡ್ ರೈಸ್ ಮಾಡಿ.
ಹ್ಯಾಂಡ್ ರೈಸ್ ಮಾಡಿದ್ರೆ ನಾವು ಅವರ ಅನಾಲಿಸಿಸ್ ತೋರಿಸ್ತೀವಿ. ಇಲ್ಲ ನನಗೆ ಚಾಟ್ ಬಾಕ್ಸ್ ಅಲ್ಲಿ ಎಸ್ 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 ಅಂತ ಹಾಕಿದ್ರೆ ನಿಮ್ಗೆ ಅವರ ಅನಾಲಿಸಿಸ್ ಬೇಕು ಅಂತ ಅನ್ಸಿದ್ರೆ ನಾನು ತೋರಿಸ್ತೀವಿ, ಇಲ್ಲಾಂದ್ರೆ ನಾವು ಅವರ ಅನಾಲಿಸಿಸ್ ತೋರಿಸಲ್ಲ. ಯಾಕಂದ್ರೆ ನಿಮ್ ಟೈಮ್ ಪ್ರಿಷಿಯಸ್, ನಮ್ ಟೈಮ್ ಪ್ರಿಷಿಯಸ್. ನೀವು ವಿಡಿಯೋ ಆಫ್ ಮಾಡಿದ್ರೆ ನನಗೂ ಎನರ್ಜಿ ಬರಲ್ಲ, ಯಾರಾದ್ರೂ ವಿಡಿಯೋ ಆನ್ ಮಾಡ್ಬಿಟ್ಟು ಮುಂದೆ ಬಂದ್ರೆ ನನಗೂ ಖುಷಿ ಆಗುತ್ತೆ ನಿಮ್ಮನ್ನ ಕೇಳೋದಕ್ಕೆ. ಏನಂತೀರಾ ಅಲ್ವಾ? ಸೊ ಹಲವಾರು ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಅವರ ಅನಾಲಿಸಿಸ್ ನೋಡ್ಬೇಕು ಅನ್ನೋದ್ರ ಕುರಿತಾಗಿ. ಫೈನ್, ನಾನು ಇವಾಗ ಅವರ ಅನಾಲಿಸಿಸ್ ನಿಮಗೆ ತೋರಿಸ್ತೀನಿ. ನನ್ನ ಸ್ಕ್ರೀನ್ ಅನ್ನ ನಾನು ಶೇರ್ ಮಾಡ್ತೀನಿ. ಶೇರ್ ಮಾಡೋದಕ್ಕಿಂತ ಮುಂಚೆ ನಾನು 1 ಸೆಕೆಂಡ್ ಇದನ್ನ ನನ್ನ ಮೊಬೈಲ್ ವರ್ಷನ್ ಅನ್ನ ಕೋಸ್ಟ್ ಮಾಡ್ಬೇಕಾಗತ್ತೆ, ಸೊ ದಟ್ ನಾನು ಸ್ಕ್ರೀನ್ ಅನ್ನ ಶೇರ್ ಮಾಡ್ಬೋದು. ಓಕೆ, ನನ್ನ ಮೊಬೈಲ್ ವರ್ಷನ್ ಕೋಸ್ಟ್ ಆಗಿದೆ. ಸೊ ಎಸ್, ನಾನು ಇವಾಗ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಓಕೆ, ಸೊ ಸ್ಟಾಪ್ ಶೇರಿಂಗ್ ಇಲ್ಲಿ. ಓಕೆ, ನನ್ನ ಮೊಬೈಲ್ ವರ್ಷನ್ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ನಾನು ಸ್ಕ್ರೀನ್ ಅವರ ಅನಾಲಿಸಿಸ್ ಆದ ನಂತರ ನಿಮ್ಮ ಎಲ್ಲಾ ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನ ನಾನು ತಗೋತೀನಿ. ನೀವು ಇನ್ನೊಂದು 5 ಮಿನಿಟ್ಸ್ ಅಲ್ಲಿ ಕ್ವಶನ್ ಅಂಡ್ ಆನ್ಸರ್ ಸೆಷನ್ ನಾವು ಸ್ಟಾರ್ಟ್ ಮಾಡೋಣ. ನಿಮ್ಗೆ ಏನೇ ಕ್ವಶನ್ ಇದ್ರು ಕೂಡ ಬುಕ್ ಅಲ್ಲಿ ಬರ್ಕೊಳ್ಳಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತಾನೆ. ಇದು ನಾನು ಕರೆಂಟ್ಲಿ ನಿಮಗೆ ಅವರ ಮಾತ್ರ ನಿಮಗೆ ತೋರಿಸ್ತೀನಿ ನಾನು ನಿಮಗೆ. ಸೊ ಅವರ ಕುರಿತಾಗಿ ನೀವು ಪೂರ್ತಿ ತಿಳ್ಕೋಬಹುದು. ಇದು ಬ್ಲೂ ಆಪ್ ಮುಖಾಂತರ ನಾವು ಕನೆಕ್ಟ್ ಆಗ್ಬೇಕು. ಬ್ಲೂ ಆಪ್ ಇದು ಪೂರ್ತಿ, ಇದು ಬ್ಲೂ ಆಪ್ ಮುಖಾಂತರ ನಾವು ಕನೆಕ್ಟ್ ಆಗಿ ಇದಕ್ಕೆಲ್ಲ ನೀವು ಹೀಲಿ ಡಿವೈಸ್ ತಗೊಂಡ ನಂತರ ನಿಮ್ಗೆ ಒಂದು ಸಪರೇಟ್ ಯೂಸರ್ ಐಡಿ ಪಾಸ್ವರ್ಡ್ ಸಿಗುತ್ತೆ. ಆ ಸಪರೇಟ್ ಯೂಸರ್ ಐಡಿ ಪಾಸ್ವರ್ಡ್ ಮುಖಾಂತರ ನೀವು ಲಾಗಿನ್ ಮಾಡಬಹುದು. ಇದು ಬಂದು ನಾನು ಆಲ್ರೆಡಿ ಲಾಗಿನ್ ಮಾಡಿದ್ದೀನಿ. ಇದಕ್ಕೆ ನೀವು ಕ್ಲೈಂಟ್ಸ್ ಅಂತ ಕ್ಲಿಕ್ ಮಾಡಿ ನಾವು ಅನಿಮಲ್ಗೂ ಹೀಲಿಂಗ್ ಕೊಡ್ಬೋದು, ಪರ್ಸನ್ಗೂ ಹೀಲಿಂಗ್ ಕೊಡ್ಬೋದು, ಎಲ್ಲದಕ್ಕೂ ಹೀಲಿಂಗ್ ಕೊಡ್ಬೋದು. ನಾನು ಕರೆಂಟ್ಲಿ ಪರ್ಸನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಪರ್ಸನ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ವೈಬ್ರೇಷನ್ ನ ರೆಕಾರ್ಡ್ ಮಾಡಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ನಾನು ಆಲ್ರೆಡಿ ಯಾವ್ದಾದ್ರು ಒಂದು ಫೋಟೋ ತಗೊಂಡು ನಿಮಗೋಸ್ಕರ ತೋರಿಸ್ತೀನಿ, ಸೊ ದಟ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ನೀವಿಲ್ಲಿ ಇದು ಪ್ರೊಫೈಲ್ ಅಂತ ನಾವು ಹೋದಾಗ ಇಲ್ಲಿ ರೆಕಾರ್ಡ್ ವೈಬ್ರೇಷನ್ ಇದೆ. ಅವ್ರ ಡೀಟೇಲ್ಸ್ ನ ಫಿಲ್ ಮಾಡ್ತೀವಿ, ಡೇಟ್ ಆಫ್ ಬರ್ತ್ ನ ಫಿಲ್ ಮಾಡ್ತೀವಿ, ಲೊಕೇಶನ್ ನ ಫಿಲ್ ಮಾಡ್ತೀವಿ. ಈ ಆಪ್ ಮುಖಾಂತರ ನಾವು ಡಿಸ್ಟೆಂಟ್ ಹೀಲಿಂಗು ಕೂಡ ನಾವು ಮಾಡಬಹುದು. ಓಕೆನಾ? ಇದು ನಾವು ಕರೆಂಟ್ಲಿ ರೆಕಾರ್ಡ್ ವೈಬ್ರೇಷನ್ ಟೈಮ್ ಅಲ್ಲಿ ಹೀಲಿ ಡಿವೈಸ್ ಅನ್ನ ಮೊಬೈಲ್ ಕೈಯಲ್ಲಿ ಇಟ್ಕೋಬೇಕಾಗತ್ತೆ. ಓಕೆನಾ? ಇಷ್ಟು ಮುಗಿದ ನಂತರ ಇವಾಗ ಪ್ರೊಫೈಲ್ ಕ್ರಿಯೇಟ್ ಆಗಿದೆ. ಪ್ರೊಫೈಲ್ ನಾವು ಬರೀ ಕ್ಲೋಸ್ ಬೈ ಫೋಟೋ ತಗೋತೀವಿ, ಟಿಲ್ ನೆಕ್ ರೀಜನ್ ಅಷ್ಟೇ ಸಾಕು ಫೋಟೋ, ಬೇರೆ ಏನು ಬೇಡ. ಅನಾಲಿಸಿಸ್ ಅಂತ ಕ್ಲಿಕ್ ಮಾಡ್ತೀವಿ. ಅನಾಲಿಸಿಸ್ ಅಂತ ಕ್ಲಿಕ್ ಮಾಡಿ ಅವರ ಅಂತ ಕ್ಲಿಕ್ ಮಾಡಿ ಹೀಲಿ ಡಿವೈಸ್ ನ ಆನ್ ಮಾಡ್ಬೇಕಾಗತ್ತೆ. ಬ್ಲೂಟೂತ್ ಮುಖಾಂತರ ಹೀಲಿ ಡಿವೈಸ್ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಅಂತ ಕೊಟ್ಟು ನಾವು ಅವರನ್ನ ಅನಲೈಸ್ ಮಾಡಬಹುದು. ನಿಮ್ಮ ಅವರನ್ನು ಕೂಡ ನೀವು ಅನಲೈಸ್ ಮಾಡಿ ನೀವು ಹೀಲಿಂಗ್ ತಗೋಬಹುದು. ನಿಮ್ದೆ ಖುದ್ದಾದ ಅವರನ್ನ ಅನಲೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮ್ಗೆ ಇಲ್ಲಿ ಯಾರು ನಿಮ್ಗೆ ಈ ಜೂಮ್ ಲಿಂಕ್ ಕಳ್ಸಿದಾರೋ ಅವ್ರು ಕೇಳಿದ್ರೆ ಅವರು ಕೂಡ ನಿಮ್ಗೆ ಹೆಲ್ಪ್ ಮಾಡ್ತಾರೆ ನಿಮ್ಮ ಅವರ ಅನಾಲಿಸಿಸ್ ನೋಡೋದಕ್ಕೋಸ್ಕರ. ನಾನು ಕರೆಂಟ್ಲಿ ಇವರ ಅವರ ಅನಾಲಿಸಿಸ್ ನಾನು ಇವಾಗಲೇ ಮಾಡಿ ನಿಮ್ಗೆ ತೋರಿಸ್ತೀನಿ. ರೆಕಾರ್ಡ್ ವೈಬ್ರೇಷನ್ ಆಗಿದೆ. ಇದು ಸ್ಪೆಸಿಫಿಕ್ ಔರಾ ಆಫ್ ದಿ ಪರ್ಸನ್. ಸೊ ಟೋಟಲ್ ಎನರ್ಜಿ, ಕ್ರೌನ್, ಥರ್ಡ್ ಐ ಚಕ್ರ, ಥ್ರೋಟ್ ಚಕ್ರ, ಹಾರ್ಟ್ ಚಕ್ರ, ಸೋಲಾರ್ ಪ್ಲೆಕ್ಸ್, ರೂಟ್ ಚಕ್ರ. ನೀವೆಲ್ಲೆಲ್ಲಿ ಇಲ್ಲಿ ಕಿಯಾಸ್ ರಿಗರ್ ಅಂತ ನೋಡ್ತಿರೋ ಅಲ್ಲೆಲ್ಲ ಅಲೈನ್ಮೆಂಟ್ ಬೇಕಾಗಿದೆ ಅಂತಾನೆ ಅರ್ಥ. ನಾವು ಇವಾಗ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಇವಾಗ ಸ್ಟಾರ್ಟ್ ಅನಾಲಿಸಿಸ್ ಅಂತ ಕೊಡ್ತೀನಿ. ಇದು ಇವಾಗ ಡೀಪರ್ ಲೆವೆಲ್ ಅನಾಲಿಸಿಸ್ಗೆ ತಗೊಂಡೋಗುತ್ತೆ. ಈ ಡೀಪರ್ ಲೆವೆಲ್ ಅನಾಲಿಸಿಸ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ನಮ್ಮ ಡೀಪೆಸ್ಟ್ ಎಮೋಷನ್, ನಮ್ಮ ಡೀಪೆಸ್ಟ್ ಫಿಯರ್ಸ್ ಎಲ್ಲಾನು ಕೂಡ ಹೇಳುತ್ತೆ. ವಾಟ್ ಎವರ್ ಏನೇ ಇದ್ರೂ ಕೂಡ ಇಲ್ಲಿ 92%, 8, LMCC ಅಂತ ನೀವು ಏನೇನು ಸ್ಪೆಸಿಫಿಕ್ ಆಗಿ ಓದ್ತಾ ಇದ್ದೀರಾ, ಇದಕ್ಕೊಂದೊಂದಕ್ಕೂ ಕೂಡ ಮೀನಿಂಗ್ ಇದೆ. ಆ ಮೀನಿಂಗ್ ಕೂಡ ಸೇರಿಸಿ ನಾವು ನಿಮ್ಗೆ ಟ್ರೈನಿಂಗ್ ಕೊಡ್ತೀವಿ. ಆನ್ಸಿಸ್ಟರ್ ಉಂಡಾ, ಪೇರೆಂಟಲ್ ಕರ್ಮಾನ, ಅಥವಾ ಇನ್ನರ್ ಚೈಲ್ಡ್ ಹೀಲಿಂಗ, ಇಲ್ಲ ರಾಂಗ್ ಥಿಂಕಿಂಗ್ ಪ್ಯಾಟ್ರನ್, ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಮೀನಿಂಗ್ ಇರುತ್ತೆ. ಇದಕ್ಕೆಲ್ಲ ನೀವು ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಮತ್ತೆ 85%, 8, D1, E6 ಅಂತ ಇದಕ್ಕೆಲ್ಲದಕ್ಕೂ ಒಂದೊಂದು ಮೀನಿಂಗ್ ಇರುತ್ತೆ. ಇದನ್ನ ಇವಾಗ ಹೇಗೆ ಹೀಲಿಂಗ್ ಕೊಡ್ಬೋದು? ವೈಬ್ರೇಟ್ ಅಂತ ಕ್ಲಿಕ್ ಮಾಡಬೇಕು. ವೈಬ್ರೇಟ್ ಅಂತ ಕ್ಲಿಕ್ ಮಾಡಿ ಸೆಲೆಕ್ಟ್ ಡ್ಯೂರೇಷನ್ ಕೊಡಬೇಕು. ನಾವು 4 hours ಕೂಡ ನಾವು ಸೆಲೆಕ್ಟ್ ಡ್ಯೂರೇಷನ್ ಕೊಡಬಹುದು. 4 hours ಟೈಮರ್ ಸೆಟ್ ಮಾಡಿನೂ ಕೂಡ ನಾವು ಹೀಲಿಂಗ್ ತಗೋಬಹುದು ನಮ್ಮ ಅವರಾಗೆ. ಸೊ ಅಷ್ಟು ಕೂಡ ನಿಮ್ಮ ಅವರ ಸ್ಟೆಬಿಲೈಸ್ ಆಗುತ್ತೆ. ನಿಮ್ಮ ಚಾಲೆಂಜಸ್ ಕೂಡ ಅಷ್ಟನ್ನು ಕೂಡ ದೂರ ಆಗ್ತಾ ಹೋಗುತ್ತೆ. ಪ್ರತಿಯೊಂದೊಂದು ಎಮೋಷನ್ ಕೂಡ ಇಲ್ಲಿ ಮಾತಾಡುತ್ತೆ ಅವರ ಅನಾಲಿಸಿಸ್ ಅಲ್ಲಿ. ನಿಮ್ಗೆ ಡೀಪೆಸ್ಟ್ ಫಿಯರ್ ಆಗಿರ್ಬೋದು, ಡೀಪೆಸ್ಟ್ ಹಾರ್ಟ್ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಪ್ರಾಸ್ಪೆರಿಟಿ ರಿಲೇಟೆಡ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಕ್ಲೆನ್ಸ್ ಮಾಡುತ್ತೆ ನಮ್ಮ ಅವರ. ಸೊ ನಾನು ಇವಾಗ ಟೈಮ್ ಡ್ಯೂರೇಷನ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸಬೇಕಂತ 17 seconds ಅಂತ ನಾನು ಡ್ಯೂರೇಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಡನ್ ಅಂತ ಕ್ಲಿಕ್ ಮಾಡ್ತೀನಿ, ಸ್ಟಾರ್ಟ್ ಕೊಡ್ತೀನಿ.
ಇದು ಕರೆಂಟ್ಲಿ ಇವಾಗ ನಿಮ್ಗೆ ಹೀಲ್ ಆಗ್ತಾ ಇದೆ. ಕರೆಂಟ್ಲಿ ಈ ವ್ಯಕ್ತಿಗೆ ಈ ಸ್ಪೆಸಿಫಿಕ್ ಹೀಲಿಂಗ್ ಹೋಗ್ತಾ ಇದೆ. ಸೊ ಈ ತರ ನಾವು 4 hours ಅಂತ ನಾವು ಟೈಮಿಂಗ್ ಕೊಟ್ಟು ಕೂಡ ನಾವು ಹೀಲಿಂಗ್ ಮಾಡಬಹುದು. ಓಕೆನಾ? ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದ್ಯಾ? ಏನಾದ್ರೂ ಕ್ವಶನ್ಸ್ ಇದೆಯಾ ಎಲ್ಲರಿಗೂ? ಇವಾಗ ನೆಕ್ಸ್ಟ್ ನಾನು ನಿಮ್ಗೆ ಕ್ವಶನ್ ಅಂಡ್ ಆನ್ಸರ್ಸ್ ನಾನು ತಗೋತೀನಿ. ಇದು ಅವರ ಕುರಿತಾಗಿ ಈ ತರ ಹಲವಾರು ಪ್ರೋಗ್ರಾಮ್ಸ್ ಗಳಿದೆ. ಇನ್ನ ಒಂದೇ ಒಂದು ಪ್ರೋಗ್ರಾಮ್ ಕುರಿತಾಗಿ ನಾನು ತೋರಿಸ್ತೀನಿ. ಬ್ಯಾಕ್ ಫ್ಲವರ್ ರೆಮಿಡೀಸ್ ಅಂದ್ಬಿಟ್ಟು ಅಲಸ್ಕನ್ ಜರ್ಮ್ ಸ್ಟೋನ್ ಅಂತ ಪ್ರೋಗ್ರಾಮ್ ಇದೆ. ಅಲಸ್ಕನ್ ಜರ್ಮ್ ಸ್ಟೋನ್ ಅಂತ ಪ್ರೋಗ್ರಾಮ್ ಏನ್ ನೋಡ್ತಾ ಇದ್ದೀರಾ? ನಾವು ಜರ್ಮ್ ಸ್ಟೋನ್ ವೇರ್ ಮಾಡ್ತೀವಿ ಲಕ್ಗೋಸ್ಕರ ಅಂತ. ಅದೇ ಜರ್ಮ್ ಸ್ಟೋನ್ ಫ್ರೀಕ್ವೆನ್ಸಿನ ನಾವು ಬಾಡಿಗೆ ತಗೋಬಹುದು. ಬ್ಯಾಕ್ ಫ್ಲವರ್ ರೆಮಿಡೀಸ್, ಬ್ಯಾಕ್ ಫ್ಲವರ್ ಥೆರಪಿಸ್ಟ್ ಗಳಿದ್ದಾರೆ, ಅದೇ ಪ್ರಕಾರನೇ ಬ್ಯಾಕ್ ಫ್ಲವರ್ ರೆಮಿಡೀಸ್ ಪ್ರೋಗ್ರಾಮ್ ಗಳಿದೆ. ಕ್ರಿಯೇಟಿವ್ ಹೋಮಿಯೋಪತಿ ಸೈಕಿ ಅಂತ ಪ್ರೋಗ್ರಾಮ್ ಇದೆ. ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಬಂದು ನಾವು ಡೋಲೋ ಟ್ಯಾಬ್ಲೆಟ್ ತಗೊಂಡಾಗ ನಮ್ಗೆ ಅದರಿಂದ ಬೆನಿಫಿಟ್ ಸಿಗುತ್ತೆ, ಅದರಿಂದ ಸೈಡ್ ಎಫೆಕ್ಟ್ಸ್ ಬರುತ್ತೆ. ಅದ್ರ ಬದಲಾಗಿ ಇಲ್ಲಿ ಕ್ರಿಯೇಟಿವ್ ಹೋಮಿಯೋಪತಿ ಸೈಕಿ ಪ್ರೋಗ್ರಾಮ್ ಅಲ್ಲಿ ಡೋಲೋ ಸೈಡ್ ಎಫೆಕ್ಟ್ಸ್ ನ ತೆಗೆದು ಬಿಟ್ಟಿದ್ದಾರೆ, ಡೋಲೋ ಫ್ರೀಕ್ವೆನ್ಸೀಸ್ ನ ಮಾತ್ರ ಹಾಕಿದ್ದಾರೆ. ಅದೇ ತರನೇ ಎಲ್ಲಾ ಹೋಮಿಯೋಪತಿ ರಿಲೇಟೆಡ್ ಇರುವಂತ ಮೆಡಿಸಿನ್ಸ್ ಕೂಡ ಅದ್ರದ್ದು ಫ್ರೀಕ್ವೆನ್ಸಿ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಐಚಿನ್ ಅನ್ನುವಂತ ಒಂದು ಹೀಲಿಂಗ್ ಸ್ಪೆಸಿಫಿಕಲ್ಲಿ ರಿಲೇಶನ್ಶಿಪ್ ಗೋಸ್ಕರ ಆಗಿದೆ. ಸಿಸ್ಲರ್ ಸಾಲ್ಟ್ ಅನ್ನುವಂತ ಒಂದು ಹೀಲಿಂಗು ಸ್ಪೆಸಿಫಿಕಲ್ಲಿ ಎಮೋಷನ್ ನ ಹೀಲ್ ಮಾಡುತ್ತೆ. ಯಾವ ಎಮೋಷನ್ ಯಾವ ಆರ್ಗನ್ಗೆ ಕನೆಕ್ಟ್ ಆಗಿದೆ ಅನ್ನೋದ್ರ ಕುರಿತಾಗಿ ಹೀಲಿಂಗ್ ಮಾಡುತ್ತೆ. ಸೊ ಇದು ಮೂಲತಃ ಇದೆ ಈ ತರ ವರ್ಕ್ ಆಗುವಂತದ್ದು. ನಾನಿವಾಗ ಜನರಲಿ ಒಂದು 5 minutes ಅಲ್ಲಿ ಬರೀ 2 ಆಪ್ಷನ್ ನಾನು ಇವಾಗ ಡಿಸ್ಕಸ್ ಮಾಡಿರುವಂತದ್ದು. ಇಲ್ಲಿ ನಾವು ನೋಡಕ್ ಹೋದಾಗ ಇಲ್ಲಿ ಹಲವಾರು ಆಪ್ಷನ್ಸ್ ಗಳಿದೆ. ಇದ್ರ ಕುರಿತಾಗಿ ಡೀಟೇಲ್ಡ್ ಆಗಿ ನಿಮ್ಗೆ ವಿವರಣೆ ಕೊಡ್ತಾರೆ. ನಿಮ್ಗೆ ಯಾರಿಲ್ಲಿ ಇನ್ವೈಟ್ ಮಾಡಿದಾರೆ ಅವ್ರ ಜೊತೆ ಮಾತಾಡಿ ಅವ್ರು ನಿಮ್ಗೆ ಡೀಟೇಲ್ ಆಗಿ ವಿವರಣೆ ಕೊಡ್ತಾರೆ. ನಾನಿವಾಗ ಶೇರಿಂಗ್ ನ ಸ್ಟಾಪ್ ಮಾಡಿ ನಾನಿವಾಗ ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ತೀನಿ. 1 second, ನಾನು ಇವಾಗ ಲ್ಯಾಪ್ಟಾಪ್ ನ ಶೇರ್ ಮಾಡ್ತೀನಿ. ಓಕೆನಾ? ನಾನು ಲ್ಯಾಪ್ಟಾಪ್ ಇವಾಗ ಶೇರ್ ಮಾಡಿದ್ದೀನಿ. ಸೊ ಇಂಟರ್ನೆಟ್ ಅಡಿಕ್ಷನ್, ಎಲ್ಲಾ ತರದ ಅಡಿಕ್ಷನ್ಗೂ ಕೂಡ ಈ ಪರ್ಟಿಕ್ಯುಲರ್ ಟೆಕ್ನಾಲಜಿ ಹೀಲಿಂಗ್ ಕೊಡುತ್ತೆ. ಮತ್ತೆ ಡಿಜಿಟಲ್ ನ್ಯೂಟ್ರಿಷನ್, ನಮ್ಮ ಬಾಡಿಯಲ್ಲಿ ಮೇಜರ್ ಹೆಲ್ತ್ ಚಾಲೆಂಜಸ್ ಬರದೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಇದ್ದಾಗ ಇಲ್ಲಿ ಇವರು ಕೂಡ ವೇಟ್ ಮ್ಯಾನೇಜ್ಮೆಂಟ್ ಇಂದ ಸಫರ್ ಮಾಡ್ತಾ ಇದ್ರು. ಡಿಜಿಟಲ್ ನ್ಯೂಟ್ರಿಷನ್ ಪ್ರೋಗ್ರಾಮ್ಸ್, ಹೀಲಿಯಲ್ಲಿ ಇರುವಂತ ನ್ಯೂಟ್ರಿಷನ್ ಪ್ರೋಗ್ರಾಮ್ಸ್ ಯೂಸ್ ಮಾಡಿದ ನಂತರ 72 ವೆರೈಟಿ ಆಫ್ ಡಿಜಿಟಲ್ ನ್ಯೂಟ್ರಿಷನ್ಸ್ ಪ್ರೋಗ್ರಾಮ್ ಯೂಸ್ ಮಾಡಿದ ನಂತರ ಅವ್ರಿಗೆ ಹೀಲಿಂಗ್ ಆಗಿದೆ. ಅವ್ರಿಗೆ ವೇಟ್ ಮ್ಯಾನೇಜ್ಮೆಂಟ್ ಕೂಡ ಸಾರ್ಟ್ ಔಟ್ ಆಗಿದೆ, ವೇಟ್ ರಿಲೇಟೆಡ್ ಇಶ್ಯೂಸ್ ಕೂಡ ಸಾರ್ಟ್ ಔಟ್ ಆಗಿದೆ. ಇಲ್ಲಿ ಬಂದು ಸ್ಲೀಪ್ ರಿಲೇಟೆಡ್ ಚಾಲೆಂಜಸ್ ಕೂಡ ಇವ್ರಿಗೆ ಸಾರ್ಟ್ ಔಟ್ ಆಗಿದೆ. ಇನ್ನು ಡೀಪ್ ಆಗಿ ನೋಡಕ್ ಹೋದಾಗ ಸ್ಕಿನ್ ರಿಲೇಟೆಡ್ ಚಾಲೆಂಜಸ್ ಕೂಡ ಇವ್ರಿಗೆ ಸಾರ್ಟ್ ಔಟ್ ಆಗಿದೆ. ಅದಕ್ಕೆ ಸ್ಕಿನ್ ರಿಲೇಟೆಡ್ ಪ್ರೋಗ್ರಾಮ್ಸ್ಗೆ ಸ್ಕಿನ್ ಚೆನ್ನಾಗೋದಕ್ಕೆ ಏನ್ ಪ್ರೋಗ್ರಾಮ್ ತಗೊಂಡ್ರು, ಇಲ್ಲಿ ರೈಟ್ ಸೈಡ್ ಅಲ್ಲಿ ಪ್ರೋಗ್ರಾಮ್ ಹೆಸರುಗಳನ್ನು ಕೂಡ ಬರೆದಿದ್ದಾರೆ. ಅದನ್ನ ಆಲ್ಮೋಸ್ಟ್ 3 weeks 4 weeks ತಗೊಂಡ ನಂತರ ಅವ್ರಿಗೆ ಸಾಕಷ್ಟು ಚೇಂಜಸ್ ಕಂಡಿದ್ದಾರೆ. ಇದು ಬಂದು ಹೇರ್ ರಿಲೇಟೆಡ್, ಇದು ಬಂದು ಅನಿಮಲ್ಸ್ ರಿಲೇಟೆಡ್. ಅನಿಮಲ್ಸ್ ಕೂಡ ಸಾಕಷ್ಟು ಹೀಲ್ ಆಗುತ್ತೆ. ನಮ್ಗಿನ್ನು ಬೇಗ ಅವ್ರಿಗೆ ಹೀಲ್ ಆಗುತ್ತೆ. ಎಂತಕಂದ್ರೆ ಅವ್ರ ಬಾಡಿ ಬಹಳ ಸಟಲ್ ಇರುತ್ತೆ, ಅವರು ಬೇಗ ಫ್ರೀಕ್ವೆನ್ಸೀಸ್ ನ ಅಬ್ಸರ್ವ್ ಮಾಡ್ಕೋತಾರೆ ನಮ್ಗಿನ್ನು ಚೆನ್ನಾಗಿ. ಸೊ ಇದು ಒಂದು ವಿಡಿಯೋ ಕುರಿತಾಗಿ. ಈ ವಿಡಿಯೋ ಬದಲಾಗಿ ನಾನು ಆಲ್ರೆಡಿ ಸಾಕಷ್ಟು ಟೆಸ್ಟಿಮೋನಿನ ಮಾತಾಡಿದ್ದೀವಿ. ಇನ್ನು ಡೀಪ್ ಆಗಿ ನೋಡಕ್ ಹೋದಾಗ ಇದು ಬಂದು ಮುಂಚೆ ಮೊಬೈಲ್ ಯಾವ ತರ ಇತ್ತು, ಮೊಬೈಲ್ ಇಷ್ಟು ಆಗೋದಕ್ಕಿನ್ನು ಮುಂಚೆ ನಮಗ್ ಗೊತ್ತಿರ್ಲಿಲ್ಲ ಮೊಬೈಲ್ ಇಷ್ಟು ದೊಡ್ಡದಾಗುತ್ತೆ ಅನ್ಬಿಟ್ಟು. ಪ್ರತಿಯೊಬ್ಬರು ಮನೆಯಲ್ಲೂ 4-5 ಮೊಬೈಲ್ಗಳು ಬರುತ್ತೆ ಅಂತ ನಮಗ್ ಗೊತ್ತಿರ್ಲಿಲ್ಲ ಅಲ್ವಾ? ಇವಾಗ ನಮ್ಗೆ ಗೊತ್ತಿದೆ. ಅದೇ ತರಾನೇ ಇವಾಗ ಫ್ರೀಕ್ವೆನ್ಸಿ ಹೀಲಿಂಗ್ ಅನ್ನೋದು ಕೂಡ ಒಂದು ಟೆಕ್ನಾಲಜಿ. ಇಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ, ಬಟ್ ಎಸ್ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಆಲ್ಬರ್ಟ್ ಐನ್ಸ್ಟೈನ್ ಅವರು ಹೇಳ್ತಾರೆ ಫ್ರೀಕ್ವೆನ್ಸೀಸ್ ಆರ್ ದಿ ಫ್ಯೂಚರ್ ಆಫ್ ಮೆಡಿಸಿನ್ ಅನ್ಬಿಟ್ಟು. ಅಂದ್ರೆ ಮುಂದಿನ ದಿನಗಳಲ್ಲಿ ಫ್ರೀಕ್ವೆನ್ಸಿನೇ ಮೆಡಿಸಿನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದು ಆಲ್ರೆಡಿ ಆ ದಿನಗಳನ್ನ ನಾವು ನೋಡ್ತಾ ಇದೀವಿ. ಸೊ ಇದು ಬಂದು ಸ್ಪೆಸಿಫಿಕಲಿ ಪ್ರೈಸಸ್ ಕುರಿತಾಗಿ. ಇವೆಲ್ಲ ಪ್ರೈಸಸ್ ಹೀಲಿ ಮಾಡೆಲ್ಸ್ ಬಗ್ಗೆ ಇಷ್ಟೂ ಕೂಡ ಪ್ರೈಸಸ್ ಅವೈಲಬಲ್ ಆಗಿದೆ. ಸೇ ಫಾರ್ ಎಕ್ಸಾಂಪಲ್ ದ ಟಾಪ್ ಮೋಸ್ಟ್ ಅಲ್ಲಿ ಇರುವಂತ ವರ್ಷನ್ ಬಂದು 229 ಪ್ರೋಗ್ರಾಮ್ಸ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಬಯೋಎನರ್ಜೆಟಿಕ್ ಡಿಫೆನ್ಸ್ ಪ್ರೋಗ್ರಾಮ್ ಸಿಗುತ್ತೆ. ಅದು ನಮ್ಮ ಔರಾನ ಕ್ಲೆನ್ಸ್ ಮಾಡುತ್ತೆ. ಮತ್ತೆ ನಾವು ಜನಗಳನ್ನ ಮೀಟ್ ಮಾಡಿದಾಗ ನೆಗೆಟಿವ್ ಎನರ್ಜೀಸ್ ಏನೇನು ಅಬ್ಸರ್ವ್ ಆಗುತ್ತೆ ಅದನ್ನೆಲ್ಲ ಕ್ಲೆನ್ಸ್ ಮಾಡುತ್ತೆ. ಜಾಬ್ ರಿಲೇಟೆಡ್ ಪ್ರೋಗ್ರಾಮ್ ಸಿಗುತ್ತೆ. ಅದು ನಮ್ಗೆ ಜಾಬ್ ರಿಲೇಟೆಡ್ ಪ್ರೋಗ್ರಾಮ್ ಬಂದು ಜಾಬ್ ಅಲ್ಲಿ ಇರುವಂತ ಸ್ಟ್ರೆಸ್ ಅನ್ನ ಆಗಿರ್ಲಿ, ಚಾಲೆಂಜಸ್ ನ ಆಗಿರ್ಲಿ ಅಡ್ರೆಸ್ ಮಾಡುತ್ತೆ. ಬ್ಯೂಟಿ ರಿಲೇಟೆಡ್ ಪ್ರೋಗ್ರಾಮ್ಸ್ ಅಲ್ಲಿ ನಮ್ಮ ಸ್ಕಿನ್ ಅನ್ನ ಅಡ್ರೆಸ್ ಮಾಡುತ್ತೆ. ಮತ್ತೆ ಡಿಜಿಟಲ್ ನ್ಯೂಟ್ರಿಷನ್ಸ್ ಅನ್ನುವಂತ ಪ್ರೋಗ್ರಾಮ್ ಅಲ್ಲಿ 72 ವೆರೈಟಿ ಆಫ್ ಡಿಜಿಟಲ್ ನ್ಯೂಟ್ರಿಷನ್ ಸಿಗುತ್ತೆ. ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಪ್ರೋಗ್ರಾಮ್ ಏನ್ ಸಿಗುತ್ತೆ ಇದರಲ್ಲಿ ಅಂದ್ರೆ ಹೀಲ್ ಅಡ್ವೈಸರ್ ಬಯೋಎನರ್ಜೆಟಿಕ್ ವೈಟಲೈಸೇಷನ್ ಅನ್ನುವಂತ ಪ್ರೋಗ್ರಾಮ್.
ಇದು ಏನ್ ಮಾಡುತ್ತೆ, ಹೀಲ್ ಅಡ್ವೈಸರ್ ಬಯೋಎನರ್ಜೆಟಿಕ್ ವೈಟಲೈಸೇಷನ್ ಅನ್ನುವಂತ ಪ್ರೋಗ್ರಾಮು, ನೀವು ಬಾಲಿವುಡ್ ಟ್ರಾಲಿವುಡ್ ಆಕ್ಟರ್ಸ್ ನ ನೋಡ್ತೀರಾ, ಅವರು ಸ್ಟೆಮ್ ಸೆಲ್ಸ್ ಇಂಜೆಕ್ಷನ್ ಪ್ರೋಗ್ರಾಮ್ಸ್ ತಗೊಂಡು ಅವರು ಹೆಂಗಾಗಿ ಕಾಣಿಸೋದ್ ಕಡೆ ಗಮನ ಕೊಡ್ತಾರೆ ಅಲ್ವಾ. ಅದೇ ತರನೇ ಹೀಲಿಯಲ್ಲೂ ಕೂಡ ಒಂದು ಬಯೋಎನರ್ಜೆಟಿಕ್ ವೈಟಲೈಸೇಷನ್ ಅನ್ನುವಂತ ಪ್ರೋಗ್ರಾಮ್ ಇದೆ. ಇದು ಪ್ರೋಗ್ರಾಮ್ ತಗೊಳ್ಳೋ ಮುಖಾಂತರ ನೀವು ಸಾಕಷ್ಟು ಹೆಂಗ್ ಕಾಣಿಸ್ತೀರಾ, ಅದು ನಿಮ್ಗೆ ಸ್ಟೆಮ್ ಸೆಲ್ಸ್ ರೀಜನರೇಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇಷ್ಟು ಪ್ರೋಗ್ರಾಮ್ಸ್ ಎಕ್ಸ್ಟ್ರಾ ಇದೆ 229 ಪ್ರೋಗ್ರಾಮ್ಸ್ ಲಿಸ್ಟ್ ಅಲ್ಲಿ. ಇವಾಗ ಇದಕ್ಕಿನ್ನು ಇದರಲ್ಲಿ ನಿಮ್ಗೆ ಅವರ ಅನಾಲಿಸಿಸ್ ಸಿಗುತ್ತೆ, ಕೋಚಿಂಗ್ ಅನಾಲಿಸಿಸ್ ಕೂಡ ಸಿಗುತ್ತೆ. ಓಕೆನಾ. ಅದಕ್ಕಿನ್ನು ಒಂದು ಲೋಯರ್ ವರ್ಷನ್ ಮಾಡೆಲ್ಗೆ ಬಂದಾಗ 124 ಪ್ರೋಗ್ರಾಮ್ ಸಿಗುತ್ತೆ. ಇದು ನಿಮ್ಗೆ ಇದರಲ್ಲಿ ನಿಮ್ಗೆ ಅವರ ಅನಾಲಿಸಿಸ್ ಸಿಗುತ್ತೆ, ಕೋಚಿಂಗ್ ಅನಾಲಿಸಿಸ್ ಸಿಗುತ್ತೆ. ಇನ್ನೊಂದು ಅದಕ್ಕಿನ್ನು ಲೋಯರ್ ವರ್ಷನ್ ಬಂದಾಗ 98 ಹೀಲಿ ಪ್ರೋಗ್ರಾಮ್ಸ್ ಮಾಡೆಲ್ ಬಂದಾಗ ಹೀಲಿ ರೆಸೊನೆನ್ಸ್ ಅಂತ ಹೇಳ್ತಾರೆ ಇದನ್ನ. ಇದರಲ್ಲಿ ನಿಮ್ಗೆ ಅವರ ಅನಾಲಿಸಿಸ್ ಸಿಗಲ್ಲ, ಕೋಚಿಂಗ್ ಅನಾಲಿಸಿಸ್ ಸಿಗಲ್ಲ, ಸಮ್ ಬಾಡಿ ರಿಲೇಟೆಡ್ ಪ್ರೋಗ್ರಾಮ್ ಸಿಗುತ್ತೆ, ಮತ್ತೆ ಸಮ್ ಎಮೋಷನ್ಸ್ ರಿಲೇಟೆಡ್ ಪ್ರೋಗ್ರಾಮ್ ಸಿಗುತ್ತೆ. ಮತ್ತೆ ಈ 3 ಟಾಪ್ ಮೋಸ್ಟ್ ಮಾಡೆಲ್ ಅಲ್ಲಿ ಮಾತ್ರ ಹೀಲಿ ರೆಸೊನೆನ್ಸ್ ಪ್ಲಸ್ ಹೀಲಿ ಪ್ರೊಫೆಷನಲ್ ಮಾಡೆಲ್ ಅಲ್ಲಿ ಮಾತ್ರ ನಿಮ್ಗೆ ಅನಾಲಿಸಿಸ್ ಅವೈಲೇಬಲ್ ಇದೆ. ಬೇರೆ ಯಾವುದೇ ಕೆಳಗಡೆ ಇರುವಂತ ಮಾಡೆಲ್ಸ್ ಅಲ್ಲಿ ಅನಾಲಿಸಿಸ್ ಅವೈಲೇಬಲ್ ಇಲ್ಲ. ಬಟ್ ದಿ ಬೆಸ್ಟ್ ಪಾರ್ಟ್ ಏನ್ ಹೇಳ್ಬೋದು ಅಂದ್ರೆ ಹೀಲಿ ರೆಸೊನೆನ್ಸ್ ಪ್ಲಸ್ ಹೀಲಿ ಪ್ರೊಫೆಷನಲ್ ಮಾಡೆಲ್, ಈ ಮೂರಕ್ಕೂ ಕೂಡ 30% ಆಫ್ ನಡೀತಾ ಇದೆ. ಕರೆಂಟ್ಲಿ 30% ಆಫ್ ಅಲ್ಲಿ ನಡೀತಾ ಇದೆ. ಇದು ನಿಮ್ಗೆ ಹೀಲಿ ಪ್ರೊಫೆಷನಲ್ ಬಂದು 2,41,000 ಸಿಗುತ್ತೆ. ಹೀಲಿ ರೆಸೊನೆನ್ಸ್ ಪ್ಲಸ್ ಬಂದು ನಿಮ್ಗೆ 1,51,000 ಅಲ್ಲಿ ಸಿಗುತ್ತೆ. ಮತ್ತೆ ಹೀಲಿ ರೆಸೊನೆನ್ಸ್ ಬಂದು ನಿಮ್ಗೆ 91,000 ಅಲ್ಲಿ ಸಿಗುತ್ತೆ. ನೋಡಿ, ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೋದಾಗ 229 ಪ್ರೋಗ್ರಾಮ್ಸ್ ನಮ್ಗೆ 2,41,000 ಸಿಗ್ತಾ ಇದೆ. ಒಂದು ಪ್ರೋಗ್ರಾಮ್ 1,500 ಕೂಡ ಇಲ್ಲ. ಪೂರ್ತಿ ಲೈಫ್ ಟೈಮ್ ಆಕ್ಸೆಸಿಬಿಲಿಟಿ ಇರುತ್ತೆ ಈ ಡಿವೈಸಸ್ಗೆ. 2 years ವಾರಂಟಿ ಇರುತ್ತೆ. 2 years ಅಲ್ಲಿ ಡಿವೈಸ್ಗೆ ಏನೇ ಆದ್ರೂ ಕೂಡ ನಿಮ್ಗೆ ಪೂರ್ತಿ ರಿಪ್ಲೇಸ್ಮೆಂಟ್ ಸಿಗುತ್ತೆ. ಅಷ್ಟು ಸಾಲಲ್ಲ ಅನ್ಬಿಟ್ಟು ಕಂಪನಿನೂ ಕೂಡ ರೀಫಂಡ್ ಪೀರಿಯಡ್ ಅನ್ನು ಕೂಡ ಇಟ್ಟಿದ್ದಾರೆ. ಒಬ್ರು ಮಾಂಕ್ ಇನ್ವೆಂಟ್ ಮಾಡಿರೋ ಕಾರಣದಿಂದ ಅವ್ರದ್ದು ಇಂಟೆನ್ಷನ್ ಬಹಳ ಪ್ಯೂರ್ ಆಗಿದೆ. ಅವ್ರು ನಿಮ್ಗೆ ರೀಫಂಡ್ ಪೀರಿಯಡ್ ಅನ್ನು ಕೂಡ ಹೇಳಿದ್ದಾರೆ. ಯಾವ ತರ ರೀಫಂಡ್ ಪೀರಿಯಡ್ ಅನ್ನ ಹೇಳಿದ್ದಾರೆ? ರೀಫಂಡ್ ಪೀರಿಯಡ್ ಅಂದ್ರೆ ಲೈಕ್ ನೀವು ಆರ್ಡರ್ ಮಾಡಿದ ದಿನದಿಂದ ನಿಮ್ಗೆ ಡಿವೈಸ್ ಡೆಲಿವರಿ ಆದ ದಿನದಿಂದ 14 days ಗಳ ಕಾಲ ನಿಮ್ಗೆ ರೀಫಂಡ್ ಮಾಡುವಂತ ಟೈಮ್ ಇರುತ್ತೆ. 14 days ಆದ್ರೆ ಇವತ್ತವರೆಗೂ ಯಾರು ಕೂಡ 14 days ಯೂಸ್ ಮಾಡಿ ರಿಟರ್ನ್ ಮಾಡಿಲ್ಲ. ಏನಕ್ಕಂದ್ರೆ ಅವ್ರಿಗೆ ಬದಲಾವಣೆಗಳು ಕಂಡಿದ್ದಾರೆ. ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಬದಲಾವಣೆಗಳನ್ನ ನೋಡಿದ್ದಾರೆ. ಆ ಕಾರಣಕ್ಕೆ ಅವ್ರು ಬಂದು ರೀಫಂಡ್ ಅನ್ನ ಕೇಳಿಲ್ಲ. ಅಂದ್ರೆ ಅದೇ ಒಂದು ಕಂಪನಿ ರೀಫಂಡ್ ಅನ್ನ ಕೊಡ್ತಾರೆ ಅಂದ್ರೆ ಅದರಲ್ಲೇ ಗೊತ್ತಾಗುತ್ತೆ ಅವ್ರದ ಇಂಟೆನ್ಷನ್ ಏನಿದೆ, ಅವ್ರಿಗೆ ಆ ಟೆಕ್ನಾಲಜಿ ಮೇಲೆ ಎಷ್ಟು ಭರವಸೆ ಇದೆ ಅಂದ್ಬಿಟ್ಟು. ನಾವ್ ಇವಾಗ ಮೊಬೈಲ್ ತಗೋತೀವಿ, ಲ್ಯಾಪ್ಟಾಪ್ ತಗೋತೀವಿ, ಮತ್ತೆ ಕಾರ್ ತಗೋತೀವಿ, ಎಲ್ಲೂ ಕೂಡ ನಮ್ಗೆ ರೀಫಂಡ್ ಆಪ್ಷನ್ ನ ಕೊಡಲ್ಲ. ಬರೀ ರಿಪೇರ್ ಮತ್ತೆ ಸರ್ವಿಸ್ ಆಪ್ಷನ್ ನ ಅಷ್ಟೇ ಕೊಡೋದು. ಬಟ್ ಹೀಲಿ ಡಿವೈಸ್ ಅಲ್ಲಿ ಹೀಲಿ ಕಂಪನಿ ಅವರು ನಮ್ಗೆ ರೀಫಂಡ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ರಿಟರ್ನ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ನಿಮ್ಗೆ ಇಷ್ಟ ಆಗಿಲ್ಲ ಅನ್ನೋ ತರ ಇದ್ರೆ. ಸೊ ಇದು ಬಂದು ಮಾಡೆಲ್ ಬಗ್ಗೆ, ಸ್ಪೆಸಿಫಿಕ್ ಮಾಡೆಲ್ಸ್ ಕುರಿತಾಗಿ ಇರುವಂತದ್ದು. ಇವಾಗ ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಕೂಡ ನೀವು ನನ್ಗೆ ಕೇಳಬಹುದು. ಇವಾಗ ನನ್ನ ಸ್ಕ್ರೀನ್ ಶೇರಿಂಗ್ ನಾನು ಸ್ಟಾಪ್ ಮಾಡ್ತೀನಿ. ನೀವು ಹ್ಯಾಂಡ್ಸ್ ಅನ್ನ ರೈಸ್ ಮಾಡಿ ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಕೂಡ ನೀವು ಕೇಳಬಹುದು. ನನ್ಗೆ ಎಷ್ಟು ಹೆಲ್ಪ್ ಮಾಡೋದಕ್ಕೆ ಪಾಸಿಬಲ್ ಆಗುತ್ತೋ ನಾನು ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೀನಿ. ಯಾರ್ಯಾರು ಫಸ್ಟ್ ಟೈಮ್ ಈ ಸೆಷನ್ ಅನ್ನ ಅಟೆಂಡ್ ಮಾಡ್ತಾ ಇದ್ದೀರೋ ನೀವು ಅವ್ರು ಮಾತ್ರ ಇದ್ರ ಕುರಿತಾಗಿ ಏನೇ ಕ್ವಶನ್ಸ್ ಇದ್ರು ಕೂಡ ಕೇಳಿ. ನನ್ಗೆ ಆಗಿರ್ಲಿ, ನಮ್ಮ ಗುರುಗಳು ಶಿವಯೋಗಿಜಿ ಅವ್ರಿಗೂ ಕೂಡ ಕೇಳಿ. ನಾವು ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಆಮೇಲೆ ನಿಮ್ಗೆ ಸಾಧ್ಯವಾದ್ರೆ ದಯವಿಟ್ಟು ನಿಮ್ಗೆ ಯಾರ ಮುಖಾಂತರ ಇದು ಇನ್ವಿಟೇಷನ್ ಲಿಂಕ್ ಸಿಕ್ಕಿದ್ಯೋ ಅವ್ರ ಮುಖಾಂತರ ಅವರ ಅನಾಲಿಸಿಸ್ ನ ಮಾಡಿಸ್ಕೊಳ್ಳಿ. ಹೀಲಿ ಡಿವೈಸ್ ಮುಖಾಂತರ ನೀವೇ ಅಮೇಜ್ ಆಗ್ತೀರಾ, ನೀವೇ ಬಹಳ ಖುಷಿ ಪಡ್ತೀರಾ ಇಷ್ಟು ಡೀಟೇಲ್ಡ್ ಆಗಿ ಹೀಲಿ ಡಿವೈಸ್ ಅನ್ನ ಹೇಗೆ ಇಷ್ಟು ಚೆನ್ನಾಗಿ ಅನಲೈಸ್ ಮಾಡಿ ಹೆಲ್ಪ್ ಮಾಡ್ತಾ ಇದೆ ಅನ್ನೋದ್ರ ಕುರಿತಾಗಿ. ಸೊ ಜ್ಯೋತಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಿಮ್ಮ ಕ್ವಶನ್ಸ್ ಅನ್ನ ನೀವು ಚಾಟ್ ಬಾಕ್ಸ್ ಮುಖಾಂತರನು ಕೂಡ ನನ್ಗೆ ಕೇಳಬಹುದು. ಜ್ಯೋತಿ ಅವರೇ, ನಿಮ್ಗೆ ಅನ್ಮ್ಯೂಟ್ ಮಾಡ್ಲಾ? ಸೊ ಜ್ಯೋತಿ ಅವರೇ, ನಿಮ್ಗೆ ಅನ್ಮ್ಯೂಟ್ ಮಾಡಿದೀನಿ. ಏನಾದ್ರು ಕ್ವಶನ್ಸ್ ಇದ್ರೆ ನೀವು ಕೇಳಬಹುದು. ಮ್ಯಾಮ್, ನಾನು ಇವತ್ತು ಹೀಲಿ ಡಿವೈಸ್ ನನಗೆ ರೀಚ್ ಆಗಿದೆ. ಓ ವೆರಿ ಗುಡ್ ಮಾ, ಬ್ಲೆಸ್ ಯು ಬ್ಲೆಸ್ ಯು ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಬಟ್ ನನ್ಗೆ ಅದ್ರ ಬಗ್ಗೆ ಇನ್ನೂ ಅಷ್ಟು ನಿನ್ನೆ ಸೆಷನ್ ಅಟೆಂಡ್ ಮಾಡಕ್ ಆಗ್ಲಿಲ್ಲ.
ಓಕೆ, ರೆಕಾರ್ಡಿಂಗ್ ಹಾ ಸಿಗುತ್ತೆ, ನೀವು ರೆಕಾರ್ಡಿಂಗ್ ನ ಹಾ ನೋಡ್ಕೊಳ್ಳಿ. ಹ್ಮ್. ಯಾರ ಮುಖಾಂತರ ನೀವು ಹೀಲಿ ಡಿವೈಸ್ ನ ತಗೊಂಡಿರೋದು ಜ್ಯೋತಿ ಅವರೇ? ಮ್ಯಾಮ್ ನಾನು ಆಕ್ಚುಲಿ ನಾನು ನಕ್ಷತ್ರ ನಾಡಿಲಿ ಸ್ಟೂಡೆಂಟ್ ಇದ್ದೀನಿ. ಓಕೆ ಗುರುಜಿ ಅವರು ತಗೊಂಡಿದ್ರು, ಅವ್ರ ಸಜೆಷನ್ ಮೇಲೆ ನಾನು ತಗೊಂಡಿದ್ದೀನಿ ಮ್ಯಾಮ್. ಓಕೆಪಾ, ಓಕೆ. ಅಂಜನಾ ಅವ್ರ ಜೊತೆಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಅಂಜನಾ ಹಾ ಅವರು ಎಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಹೀಲಿ ಕುರಿತಾಗಿ ಮಾಹಿತಿನ ಕೊಡ್ತಾರೆ, ಟ್ರೈನಿಂಗು ಕೂಡ ಕೊಡ್ತಾ ಇದ್ದಾರೆ. ಅವ್ರ ಜೊತೆ ಮಾತಾಡಿ ನೀವು. ಅವ್ರ ಮುಖಾಂತರ ನನ್ನ ಜೊತೆನೂ ಕೂಡ ಕನೆಕ್ಟ್ ಆಗ್ಬೋದು. ಅವ್ರ ಮುಖಾಂತರ ನಮ್ಮ ಗುರುಗಳು ಶಿವಯೋಗಿಜಿ ಅವ್ರ ಜೊತೆ, ಶಿವಯೋಗಿಜಿ ಗುರುಗಳ ಜೊತೆನೂ ಕೂಡ ನೀವು ಕನೆಕ್ಟ್ ಆಗಬಹುದು. ಹೀಲಿ ಯೂಸ್ ಓಕೆ ಮಾಡೋದನ್ನ ಸ್ಟಾರ್ಟ್ ಮಾಡಿ. ನಿಮ್ಗೆ ಅದು ರೆಕಾರ್ಡೆಡ್ ಸೆಷನ್ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಅಂಜನಾ ಅವ್ರಿಗೆ ಕೇಳಿ, ನೆನ್ನೆ ರೆಕಾರ್ಡೆಡ್ ಸೆಷನ್ ನಾವು ನಿಮ್ಗೆ ಕಳಿಸ್ತೀವಿ. ಹೇಗೆ ಇಲ್ಲಿ ಯೂಸ್ ಮಾಡ್ಬೋದು ಅನ್ನೋದ್ರ ಕುರಿತಾಗಿ ಖಂಡಿತವಾಗ್ಲೂ ಯೂಸ್ ಮಾಡಿ. ಬ್ಲೆಸ್ ಯು ಮ್ಯಾಮ್. ಅಂದ್ರೆ 7 days ಗೋಲ್ಡ್ ಸೈಕಲ್ ಸ್ಟಾರ್ಟಿಂಗ್ ಹೌದು ಫಸ್ಟ್ ಮಾಡ್ಬೇಕು ಅಂತಿದೆಯಲ್ಲ ಮ್ಯಾಮ್. ಅಂದ್ರೆ ಹೌದು ಕಂಪಲ್ಸರಿ ಎಲ್ಲಾರು ಯಾರು ಫಸ್ಟ್ ಯೂಸ್ ಮಾಡ್ತಾರೆ ಎಲ್ಲಾರು ಮಾಡ್ಲೇಬೇಕಾ 7 days ಅದನ್ನ? ಹೌದು ಮಾ, ಎಲ್ಲರೂ 7 days. ಯಾಕಂದ್ರೆ ಏನೇ ಹೀಲಿಂಗ್ ಮಾಡ್ಬೇಕಂದ್ರೂ ಫಸ್ಟ್ ನಮ್ಮ ಬಾಡಿ ಡಿಟಾಕ್ಸಿಫೈ ಆಗ್ಬೇಕು, ನಮ್ಮ ಸೆಲ್ಸ್ ಡಿಟಾಕ್ಸಿಫೈ ಆಗ್ಬೇಕು. ಹ್ಮ್. ಅವಾಗ್ಲೇ ನಾವು ಹೀಲಿಂಗ್ಗೆ ಯಾವುದೇ ತರದ ಸ್ಪೆಸಿಫಿಕ್ ಆರ್ಗನ್ ಬೇಸ್ಡ್ ಹೀಲಿಂಗ್ಗೆ ಮಾಡಕ್ಕೆ ಸ್ಟಾರ್ಟ್ ಮಾಡುವಂತದ್ದು. ಸೊ ನೀವು ಫಸ್ಟ್ ಗೋಲ್ಡ್ ಸೈಕಲ್ ಡಿಟಾಕ್ಸಿಫಿಕೇಶನ್ ಪ್ರೋಸೆಸ್ ಅನ್ನ ನೀವು ಯೂಸ್ ಮಾಡಿ, ಆಮೇಲೆ ನೀವು ಬೇರೆ ತರದಲ್ಲಿ ಯೂಸ್ ಮಾಡ್ಕೋಬಹುದು. ಓಕೆ ಮ್ಯಾಮ್. ಓಕೆ. ಸೊ ಹೀಲಿ ಡಿವೈಸ್ ಅನ್ನ ಹೇಗೆ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಕುರಿತಾಗಿ ಪೂರ್ತಿನೂ ಟ್ರೈನಿಂಗ್ ಸಿಕ್ಕಿದೆ. ನೆನ್ನೆನೂ ಕೂಡ ನಮ್ದು ಟ್ರೈನಿಂಗ್ ಕನ್ನಡದಲ್ಲಿ ಇತ್ತು. ಹೇಗೆ ಫಸ್ಟ್ 7 days ಯೂಸ್ ಮಾಡಬಹುದು ಅಂತ. ನೀವು ಆ ವಿಡಿಯೋನ ನೋಡಿ, ನಿಮ್ಗೆ ಎಲ್ಲಾ ಪ್ರತಿಯೊಂದು ಕ್ವಶನ್ಸ್ ಕೂಡ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಕುರಿತಾಗಿ ಕ್ಲಾರಿಟಿ ಸಿಗುತ್ತೆ. ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದೆ ನಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಓಕೆ, ಸೊ ಮತ್ತೆ ಚಾಟ್ ಬಾಕ್ಸ್ ಅಲ್ಲಿ ಏನಾದ್ರು ಕ್ವಶನ್ಸ್ ಇದೆಯಾ ನೋಡೋಣ ಇರಿ, ಒಂದ್ ನಿಮಿಷ. ಚಾಟ್ ಬಾಕ್ಸ್, ಸೈಡ್ ಎಫೆಕ್ಟ್ಸ್ ಅಂತ ಬಂದಾಗ, ಹೀಲಿನ ತಗೊಂಡಾಗ ನಿಮ್ಮ ಹ್ಯಾಪಿನೆಸ್ ಲೆವೆಲ್ ಇಲ್ಲಿದ್ರೆ ಇಲ್ಲಿಗೆ ಹೋಗುತ್ತೆ, ನಿಮ್ಮ ರಿಲೇಶನ್ಶಿಪ್ ಲೆವೆಲ್ ಇಲ್ಲಿದ್ರೆ ಇಲ್ಲಿಗೆ ಹೋಗುತ್ತೆ, ನಿಮ್ಮ ಫೈನಾನ್ಷಿಯಲ್ ಚಾಲೆಂಜಸ್ ಇಲ್ಲಿದ್ರೆ ಅದನ್ನ ಸಾರ್ಟ್ ಔಟ್ ಆಗಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಇಲ್ಲಾಗುತ್ತೆ. ಅಂದ್ರೆ ಏನು, ಇದರಲ್ಲಿ ಯಾವುದೇ ತರದ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ. ಇದು ನಿಮ್ಗೆ ಪೂರ್ತಿ ಹೀಲ್ ಮಾಡೋದಕ್ಕೋಸ್ಕರನೇ ಅಂತ ಬಂದಿರುವಂತ ಟೆಕ್ನಾಲಜಿ. ಇದ್ರಲ್ಲಿ ಯಾವುದೇ ತರದ ಸೈಡ್ ಎಫೆಕ್ಟ್ಸ್ ಇಲ್ಲ ಇವತ್ತವರೆಗೂ. ಇಲ್ಲಿ ನಾವು ಕ್ಯೂರ್ ಅಂತ ನಾವು ಯಾರಿಗೂ ಕೂಡ ನಾವು ಕ್ಲೈಮ್ ಮಾಡಲ್ಲ. ಇಲ್ಲಿ ಯೂಸ್ ಮಾಡಿ ಕ್ಯೂರ್ ಆಗುತ್ತೆ ಅಂತ ನಾವು ಎಲ್ಲೂ ಕ್ಲೈಮ್ ಮಾಡಲ್ಲ. ನೀವು ಹೀಲಿನೂ ಯೂಸ್ ಮಾಡಿ, ಜೊತೆಗೆ ನಿಮ್ಗೆ ಡಾಕ್ಟರ್ ಏನು ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಏನು ಮಾತ್ರೆ ತಗೋಬೇಕಂತ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡಿ. ನೀವು ಎರಡನ್ನು ಯೂಸ್ ಮಾಡ್ತಾ ಮಾಡ್ತಾ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಕ್ ಹೋದಾಗ ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಕರೆಂಟ್ಲಿ ಟ್ಯಾಬ್ಲೆಟ್ಸ್ ನೀವು ಸ್ಟಾಪ್ ಮಾಡ್ಬೋದು ಅಂದ್ಬಿಟ್ಟು. ನಮ್ಮ ಟೀಮಲ್ಲಿ ಒಬ್ರು ಇದ್ದಾರೆ, 65 years old. ಅವರು BP ಟ್ಯಾಬ್ಲೆಟ್ಸ್ ನ ತಗೋತಾ ಇದ್ರು. ಅವರು ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್ ಕೂಡ ಹೌದು. ಸೊ ಅವರು ಮುಂಚೆ 1 floor ಅನ್ನ ಹತ್ತದಕ್ ಆಗ್ತಾ ಇರ್ಲಿಲ್ಲ. ಅವ್ರಿಗೆ ಟಯರ್ಡ್ ಆಗ್ಬಿಡೋರು, ನನ್ಗೆ ಹತ್ತದಕ್ಕಾಗಲ್ಲ, ಡಾಕ್ಟರ್ ನನ್ಗೆ ನೀ ರಿಪ್ಲೇಸ್ಮೆಂಟ್ ಹೇಳಿದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ರು. ಅವ್ರು ಹೀಲಿ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನೀವು ಬಿಲೀವ್ ಮಾಡಲ್ಲ, 5 floors ನ ಆರಾಮಾಗಿ ಅವರೇ ಹತ್ತುತ್ತಾರೆ. ಮೊನ್ನೆ ಸಿಕ್ಕಿದಾಗ ಹೇಳಿದ್ರು, ಅವ್ರು ಆಲ್ಮೋಸ್ಟ್ 6 months to 1 year ಇಂದ ಹೀಲಿ ಯೂಸ್ ಮಾಡ್ತಾ ಇದಾರೆ. 1 year ಇಂದ ಹೀಲಿ ಯೂಸ್ ಮಾಡ್ತಾ ಇದಾರೆ. ಡಾಕ್ಟ್ರೇ ಅವ್ರಿಗೆ BP ಟ್ಯಾಬ್ಲೆಟ್ ನ ತಗೊಳ್ಳೋದಕ್ಕೆ ನಿಲ್ಸಿ ಅಂತ ಅಂದಿದ್ದಾರೆ. ನಾವ್ ಹೇಳಲ್ಲ, ನಾವ್ ಹೇಳ್ತೀವಿ ನೀವು ಇದನ್ನು ಯೂಸ್ ಮಾಡಿ, ಅದನ್ನು ಯೂಸ್ ಮಾಡಿ. ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ, ಡಾಕ್ಟರ್ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಏನ್ ಮಾಡ್ಬೇಕು ಅಂದ್ಬಿಟ್ಟು, ಆತರ. ಸೊ ನಮ್ದು ಬಹಳ ಒಳ್ಳೆ ಟ್ರೈನಿಂಗ್ಸ್ ಗಳಿರುತ್ತೆ ಹೀಲಿ ಕುರಿತಾಗಿ. ಅದನ್ನ ನೀವು ಯೂಸ್ ಮಾಡ್ಕೋಬೇಕು. ಯೂಸ್ ಮಾಡ್ಕೊಂಡಷ್ಟು ಕೂಡ ನಿಮ್ಗೂ ಒಳ್ಳೇದಾಗುತ್ತೆ. ಓಕೆ, ಇಲ್ಲಿ ಒಂದೆರಡು ಕ್ವಶನ್ಸ್ ಬಂದಿದ್ದಾರೆ. ಹಾ ಗುರುಜಿ. ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ಕೇಳಿದಾರೊಬ್ರು. ಹೌದು ಗುರುಜಿ. ಸೈಡ್ ಎಫೆಕ್ಟ್ಸ್ ಅಂದ್ರೆ ನೀರು ಕುಡಿತಾ ಇರಬೇಕು. ಈ ಪ್ರೋಗ್ರಾಮ್ ರನ್ ಮಾಡುವಾಗ ನೀರು ಕುಡಿಯೋದು ಕಡಿಮೆ ಆದ್ರೆ, ಕುಡಿದೇ ಇದ್ರೆ ಅವಾಗ ಸಹ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಡಿಹೈಡ್ರೇಷನ್ ಇಂಥ ಸಾಧ್ಯತೆಗಳಿರ್ತವೆ. ಅದು ಬಿಟ್ರೆ ಮತ್ತೆ ಯಾವುದು ಮೇಜರ್ ಸಮಸ್ಯೆ ಅಲ್ಲ. ಅದು ಮುಖ್ಯ ಸಮಸ್ಯೆ ಅಂದ್ರೆ ಅದೊಂದೇ, ನೀರು ಕುಡಿಯೋದಿದ್ರೆ ಯಾವುದು ಪ್ರಾಬ್ಲಮ್ ಅಂತ ಇಲ್ಲ. ಅದರ ಜೊತೆಗೆ ಇನ್ನೊಂದು ನೆಕ್ಸ್ಟ್ ಕ್ವಶನ್ ಇದೆ, ಕರ್ಮ ಇಫೆಕ್ಟ್ ಆಗುತ್ತಾ ಅಂತ. ಹೌದು ಫಸ್ಟ್ ಆಫ್ ಕರ್ಮ ಅಂದ್ರೆ ಏನು ಅಂದ್ರೆ, ಕರ್ಮ ಯಾರಿಗಿರುತ್ತಂದ್ರೆ ಅಜ್ಞಾನ ಎಷ್ಟು ಹೆಚ್ಚಿರುತ್ತೋ ಅಷ್ಟು ಕರ್ಮ ಇರ್ತದೆ. ಕರ್ಮ ಅಂದ್ರೆ ನಥಿಂಗ್ ಬಟ್ ಅಜ್ಞಾನ. ಜ್ಞಾನ ಪ್ರಾಪ್ತಿ ಆದ್ರೆ ಕರ್ಮ ಉಳಿಯೋದಿಲ್ಲ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಾನೆ.
ಜ್ಞಾನ ಯಾವುದು ಅಂದ್ರೆ ನಿಸರ್ಗದಿಂದ ನೇರವಾಗಿ ನಮಗೆ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯ ಇರ್ತದ ಜ್ಞಾನ. ಆದ್ರೆ ಆ ಜ್ಞಾನವನ್ನ ಪ್ರಾಪರ್ ವೇದಲ್ಲಿ ಡೌನ್ಲೋಡ್ ಮಾಡಿ ಡಿಕೋಡ್ ಮಾಡಿ ಡೈಜೆಸ್ಟ್ ಮಾಡ್ಕೋಬೇಕು ಅಂದ್ರೆ ನಮ್ಮಲ್ಲಿ ನಮ್ಮ ಅವರಾದ ಫ್ರೀಕ್ವೆನ್ಸಿ ಲೆವೆಲ್ ಹೈ ಇರಬೇಕು. ಅಂದ್ರೆ ಆ ನಿಸರ್ಗ ಜೊತೆ ಇಂಟ್ರಾಕ್ಷನ್ ಇಂಪ್ರೂವ್ಮೆಂಟ್ ಆದಾಗ ಕರ್ಮ ತಾನೇ ಕಡಿಮೆ ಆಗತ್ತೆ. ನಾವು ಅದನ್ನೇ ಕರ್ಮ ಕಡಿಮೆ ಆಗುತ್ತೆ ಅನ್ನೋದರ ಬದಲು ಜ್ಞಾನ ವೃದ್ಧಿ ಆಗುತ್ತೆ ಅಂತ ವ್ಯಾಖ್ಯಾನ ಮಾಡ್ತೇವೆ. ಆ ರೂಪದಲ್ಲಿ ಇದು ಸರ್ಟನ್ಲಿ ಸ್ಪಿರಿಚುವಲಿ ಸಹ ಸಪೋರ್ಟಿವ್. ಸೊ ಬೇರೆ ಏನಾದ್ರು ಕ್ವಶನ್ಸ್ ಇದೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಕೇಳಬಹುದು. ಜ್ಯೋತಿ ಅವರೇ, ನಿಮ್ ಕ್ವಶನ್ ಇನ್ನೂ ಇದೆಯಾ? ಕ್ಯಾನ್ ಹೀಲಿ ಕ್ಯೂರ್ ಡಿಸೀಸ್ ಪರ್ಮನೆಂಟ್ಲಿ? ಸೊ ಒಬ್ರು ಕ್ವಶನ್ ಕೇಳಿದ್ದಾರೆ, ಕ್ಯಾನ್ ಹೀಲಿ ಕ್ಯೂರ್ ಡಿಸೀಸ್ ಪರ್ಮನೆಂಟ್ಲಿ? ನಾವು ಎಲ್ಲೂ ಕೂಡ ಕ್ಯೂರ್ ಅನ್ನೋಂತ ಶಬ್ದನ ನಾವು ಯೂಸ್ ಮಾಡಲ್ಲ. ಬಟ್ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ದೆ ಆದ್ರೆ ಹಲವಾರು ಹೆಲ್ತ್ ಚಾಲೆಂಜಸ್ ಇಂದ ಜನಗಳು ಹೊರಗಡೆ ಬಂದಿದ್ದಾರೆ. ಬಟ್ ಯೂಸ್ ಮಾಡಿರೋ ಟೆಸ್ಟಿಮೋನೀಸ್ ಗಳು ಹೇಳುತ್ತೆ ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಅವ್ರ ಜೀವನದಲ್ಲಿ ಕ್ರಿಯೇಟ್ ಆಗಿದೆ ಅಂತ. ನೀವು ದಯವಿಟ್ಟು ಟೆಸ್ಟಿಮೋನಿ ವಿಡಿಯೋಸ್ ನ ನೋಡಿ. ಟೆಸ್ಟಿಮೋನಿ ವಿಡಿಯೋಸ್ ಎಷ್ಟು ಕ್ಲಿಯರ್ ಆಗಿ ಬಂದಿದೆ ಅಂದ್ರೆ, ಯಾರು ಯೂಸ್ ಮಾಡಿದ್ದಾರೆ ಅವರೇ ಬಂದು ಯಾವ ಪ್ರೋಗ್ರಾಮ್ ನ ತಗೊಂಡು ಹೇಗೆ ಅವ್ರಿಗೆ ಹೀಲ್ ಆಗಿದೆ ಅನ್ನೋದ್ರ ಕುರಿತಾಗಿ ಡೀಪ್ ಆಗಿ ಮಾತಾಡಿದ್ದಾರೆ. ಸೊ ನೀವು ಅವ್ರ ಮುಖಾಂತರನೇ ಇದನ್ನ ಕೇಳಿದ್ರೆ ಬಹಳ ಖುಷಿ ಆಗುತ್ತೆ. ಹಲವಾರು ಟೆಸ್ಟಿಮೋನಿಗಳಿದೆ, ಕನ್ನಡದಲ್ಲೂ ಕೂಡ ಇದೆ, ಇಂಗ್ಲಿಷ್ ಅಲ್ಲೂ ಕೂಡ ಇದೆ. ಯೂಸ್ ಮಾಡಿ ನೀವು ತಿಳ್ಕೊಳ್ಳಿ, ಅವ್ರ ಮುಖಾಂತರ ನೀವು ತಿಳ್ಕೊಳ್ಳಿ. ಅವರೇ ಹೇಳ್ತಾರೆ ನಿಮ್ಗೆ. ಆ ಟೆಸ್ಟಿಮೋನಿ ಕೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಮಟ್ಟಕ್ಕೆ ಇದು ಅಡ್ರೆಸ್ ಆಗುತ್ತೆ ಅಂತ. ನಾವು ಎಲ್ಲೂ ಕೂಡ ಕ್ಯೂರ್ ಅಂತ ನಾವು ಮಾತಾಡೋಗಿಲ್ಲ ಇದ್ರ ಕುರಿತಾಗಿ. ಸೊ ನಾವೆಲ್ಲೂ ಹೇಳಕ್ಕಾಗಲ್ಲ ಆತರ. ಯಾಕಂದ್ರೆ ಪ್ರತಿಯೊಬ್ರು ಬಾಡಿನೂ ಡಿಫ್ರೆಂಟ್ ಇರುತ್ತೆ, ಪ್ರತಿಯೊಬ್ಬರೊಬ್ರು ಸೆಲ್ಸ್ ಲೆವೆಲ್ ಡಿಫ್ರೆಂಟ್ ಇರುತ್ತೆ. ಕೆಲವ್ರಿಗೆ 10 ದಿನದಲ್ಲಿ ಸಿಗೋ ರಿಸಲ್ಟ್ ಇನ್ನೊಬ್ರಿಗೆ 15 ದಿನದಲ್ಲಿ ಸಿಗ್ಬೋದು. ಆ ಕಾರಣಕ್ಕೆ ನಾವು ಆತರ ಹೇಳೋದಕ್ಕಾಗಲ್ಲ. ಇನ್ನೊಂದು ಸೆಷನ್ ಹೇಳಿದ್ದಾರೆ, ಫ್ಯಾಂಟಾಸ್ಟಿಕ್ ಸೆಷನ್ ಅಶ್ವಿನಿ ಮ್ಯಾಮ್. ಥ್ಯಾಂಕ್ ಯು ಉಷಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಬ್ಲೆಸ್ ಯು ಮ್ಯಾಮ್, ಬ್ಲೆಸ್ ಯು. ಯಾವ ಪ್ರೋಗ್ರಾಮ್ಸ್ಗೆ ಯಾವ ಮಟ್ಟಿಗೆ ಮತ್ತೊಮ್ಮೆ ತಿಳಿಸಿ. ಸೊ ಓಕೆ, ಕೆಲವೊಂದು ಕ್ವಶನ್ಸ್ ಗಳು ಬಂದಿದೆ. ನಿಮ್ಗೆ ಹೀಲಿ ಯೂಸೇಜ್ ಕುರಿತಾಗಿ ಏನೇ ಕ್ವಶನ್ಸ್ ಇದ್ರು ಕೂಡ ಅದನ್ನ ನೀವು ನಮ್ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿ, ಇಲ್ಲಾಂದ್ರೆ ಗುರುಜಿ ಅವ್ರ ಮುಖಾಂತರ ನಮ್ಗೆ ಕನೆಕ್ಟ್ ಮಾಡಿದ್ರು ಪರವಾಗಿಲ್ಲ. ನಾವು ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀವಿ. ಹೀಲಿ ಯೂಸೇಜ್ ಕುರಿತಾಗಿ ನಿಮ್ಗೆ ಏನೇ ಕ್ವಶನ್ಸ್ ಇದ್ರು. ಇಲ್ಲಿ ಮತ್ತೆ ಇನ್ನೊಂದು ಮೆಸೇಜ್ ಬಂದಿದೆ, ಸೂಪರ್ ಇನ್ಫಾರ್ಮೇಟಿವ್. ಓಕೆ ಮಾ, ಥ್ಯಾಂಕ್ ಯು ಸೋ ಮಚ್ ಭವ್ಯ ಅವರೇ, ಥ್ಯಾಂಕ್ ಯು. ಹೀಲಿ ಡಿವೈಸ್ ಹೇಗೆ ಆರ್ಡರ್ ಮಾಡೋದು, ಹೌ ಟು ಆರ್ಡರ್ ಹೀಲಿ ಡಿವೈಸ್ ಅಂತ ಒಂದು ಕ್ವಶನ್ ಬಂದಿದೆ. ನಿಮ್ಗೆ ಯಾರು ಇಲ್ಲಿ ಸೆಷನ್ ನ ಕಳ್ಸಿದ್ದಾರೋ, ಯಾರು ಈ ಸೆಷನ್ ಜೂಮ್ ಲಿಂಕ್ ನ ಕಳ್ಸಿದ್ದಾರೋ ಅವ್ರ ಜೊತೆ ಮಾತಾಡಿ ನೀವು ಅವ್ರ ಮುಖಾಂತರ ಹೀಲಿ ಡಿವೈಸ್ ಅನ್ನ ನೀವು ಆರ್ಡರ್ ಮಾಡಬಹುದು. ಕರೆಂಟ್ಲಿ 30% ಡಿಸ್ಕೌಂಟ್ ನಡೀತಾ ಇದೆ. ಆ ಕಾರಣಕ್ಕೆ ಜೊತೆಗೆ ನಿಮ್ಗೆ ಸೋಲ್ ಸೈಕಲ್ ಅನ್ನುವಂತ ಸ್ಪೆಷಲ್ ಪ್ರೋಗ್ರಾಮ್ ನಿಮ್ಗೆ ಫ್ರೀ ಸಿಗ್ತಾ ಇದೆ. ಕರೆಂಟ್ಲಿ ನಮ್ಮ ಸೋಲ್ ಅಲ್ಲಿ ಇರುವಂತ ಚಾಲೆಂಜಸ್ ನ ತೆಗೆಯುವಂತ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಫ್ರೀ ಸಿಗ್ತಾ ಇದೆ. ಇದೇ ಇಂಡಿವಿಜುವಲ್ ಪ್ರೋಗ್ರಾಮ್ ನಾವು ಸಪರೇಟ್ ಆಗಿ ತಗೊಂಡಕ್ ಹೋದಾಗ ಅದು ಆಲ್ಮೋಸ್ಟ್ 25,000 ಕಾಸ್ಟ್ ಆಗುತ್ತೆ. ಅಂತ ಒಂದು ಪ್ರೋಗ್ರಾಮ್ ನಮಗೆ ಫ್ರೀ ಸಿಗ್ತಾ ಇದೆ. ಬಹಳ ಒಂದು ದೊಡ್ಡ ವಿಚಾರ ಇದು ಆಕ್ಚುಲಿ. ಸೊ ಗುರುಜಿ ನರೇಶನ್ ಅಂಡ್ ವಂಡರ್ಫುಲ್ ಟೂ. ಸೊ ಇನ್ನೊಂದು ಕ್ವಶನ್ ಇದೆ, ರುದ್ರಾಕ್ಷಿ ಜರ್ಮ್ ಸ್ಟೋನ್ಸ್ ಆಲ್ಸೋ ಗಿವ್ ವೈಬ್ರೇಷನ್, ಹೌ ಯು ಕಂಪೇರ್ ದೆಮ್ ಟು ಹೀಲಿ ವೈಬ್ರೇಷನ್? ಓಕೆ, ಬಹಳ ಒಳ್ಳೆ ಕ್ವಶನ್ ಅನಂತ್ ಕುಮಾರ್ ಅವರೇ. ಎಲ್ಲಾನು ಕೂಡ ಎನರ್ಜಿ. ರುದ್ರಾಕ್ಷಿನೇ ಆಗಿರ್ಲಿ, ಜರ್ಮ್ ಸ್ಟೋನ್ನೇ ಆಗಿರ್ಲಿ, ಎಲ್ಲಾನು ಕೂಡ ಎನರ್ಜಿ ಆಗಿರೋ ಕಾರಣದಿಂದ ರುದ್ರಾಕ್ಷಿ ಜರ್ಮ್ ಸ್ಟೋನ್ಸ್ ನೀವು ಹಾಕೊಂಡ್ರು ಕೂಡ ಅದನ್ನ ನಾವು ಡಿಸ್ಚಾರ್ಜ್ ಮಾಡ್ತಾ ಇರ್ಬೇಕು ಅವಾಗ. ಅದನ್ನು ಅಲ್ಲದೆ ರುದ್ರಾಕ್ಷಿ ವೈಬ್ರೇಷನ್ ನಾವು ಹಾಕೊಂಡ್ರು ಕೂಡ ಅದು ನಮ್ಗೆ ಬರ್ತ್ ಸ್ಟೋನ್ ಮುಖಾಂತರ ನಮ್ಗೆ ವೈಬ್ರೇಷನ್ ಫ್ರೀಕ್ವೆನ್ಸೀಸ್ ಏನ್ ಬೇಕೋ ಅದನ್ನ ಕೊಡುತ್ತೆ. ಬಟ್ ಕರೆಂಟ್ಲಿ ಪ್ರತಿ ನಿಮಿಷನೂ ಒಬ್ಬ ವ್ಯಕ್ತಿಯ ಫ್ರೀಕ್ವೆನ್ಸೀಸ್ ಚೇಂಜ್ ಆಗ್ತಾನೆ ಇರುತ್ತೆ. ಯಾರೋ ಬಂದು ಏನೋ ಒಂದು ಮಾತು ಹೇಳೋದ್ ಮುಖಾಂತರ ನಮ್ಮ ಮನ್ಸಿಗೆ ಹಾರ್ಟ್ ಆಗಿ ಅದು ನಮ್ಮ ಹಾರ್ಟ್ ಚಕ್ರನ ಸ್ವಲ್ಪ ಏರುಪೇರು ಮಾಡುತ್ತೆ. ನಾವ್ ಯಾರಿಗೋ ಏನೋ ಬೈದು ಏನೋ ಇದಾಗಿ ನಮ್ಮ ಥ್ರೋಟ್ ಚಕ್ರ ಎಲ್ಲೋ ಚೂರು ಇಂಪ್ಯಾಕ್ಟ್ ಆಗುತ್ತೆ. ಸ್ಟ್ರೆಸ್ ಮುಖಾಂತರ ಎಲ್ಲೋ ನಮ್ಮ ರೂಟ್ ಚಕ್ರನೇ ಆಗಿರ್ಲಿ, ನಮ್ಮ ಥರ್ಡ್ ಐ ಚಕ್ರನೇ ಆಗಿರ್ಲಿ, ಎಲ್ಲೋ ಇಂಪ್ಯಾಕ್ಟ್ ಆಗುತ್ತೆ. ಆ ಸಮಯದಲ್ಲಿ ನಮ್ಗೆ ಏನ್ ಜರ್ಮ್ ಸ್ಟೋನ್ ಬೇಕಾಗಿದೆ, ಯಾವ ಜರ್ಮ್ ಸ್ಟೋನ್ ಫ್ರೀಕ್ವೆನ್ಸಿ ನಮ್ಗೆ ಬೇಕಾಗಿದೆ ಅನ್ನೋದ್ರ ಕುರಿತಾಗಿ
ಹೀಲಿಯಲ್ಲಿ ನಾವು ಅನಲೈಸ್ ಮಾಡ್ಬಿಟ್ಟು ಅದೇ ನಮ್ಗೆ ಅನಲೈಸ್ ಮಾಡಿರೋಂತ ಫ್ರೀಕ್ವೆನ್ಸೀಸ್ ನಮ್ಗೆ ಕೊಡುತ್ತೆ. ಲಾಸ್ಕನ್ ಜಮ್ ಥೆರಪಿ ಅಂತಾನೆ ಆಪ್ಷನ್ ಇದೆ. ಹೌದು, ಅಲಸ್ಕನ್ ಜರ್ಮ್ ಥೆರಪಿ ಅನ್ನೋದೇ ಆಪ್ಷನ್ ಇದೆ. ಆ ಜರ್ಮ್ ಆ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಮುಖಾಂತರ ಈ ಮೂಮೆಂಟ್ ಅಲ್ಲಿ ನಿಮ್ಗೆ ಇರುವಂತ ಮೂಡ್ ಆಗಿರ್ಲಿ, ನಿಮ್ಗೆ ಇರುವಂತ ಆರೋಗ್ಯನೇ ಆಗಿರ್ಲಿ, ನಿಮ್ಗೆ ಇರುವಂತ ಫೈನಾನ್ಷಿಯಲ್ ಚಾಲೆಂಜಸ್ ಆಗಿರ್ಲಿ, ಪ್ರತಿ ಒಂದೊಂದು ಕುರಿತಾಗಿನೂ ಕೂಡ ಈ ಮೂಮೆಂಟ್ ಅಲ್ಲಿ ರಿಯಲ್ ಟೈಮ್ ಅಲ್ಲಿ ನಿಮ್ಗೆ ಏನ್ ವೈಬ್ರೇಷನ್ ಸಿಕ್ಬೇಕಾಗಿದೆ ಅದ್ ನಿಮಗ್ ಕೊಡುತ್ತೆ. ಇಲ್ಲಿ ಒಂದು ಮಾತು ಹೇಳ್ಬೇಕಂದ್ರೆ, ಆಕ್ಚುಲಿ ನಮಗೆ ಯಾವ ಸಮಯದಲ್ಲಿ ಯಾವುದು ಬೇಕು ಅಂತ ನಾವೇ ಕಂಡುಹಿಡ್ಕೊಳ್ಳೋದು ತುಂಬಾನೇ ಕಷ್ಟ ಇರ್ತದೆ. ಯಾವ ಸ್ಟೋನ್ ಯಾವ ಟೈಮಲ್ಲಿ ಅವಶ್ಯಕತೆ ಇದೆ ಅನ್ನೋದು. ಆದ್ರೆ ಈ ಒಂದು ಡಿವೈಸ್ ನಿಮಗೆ ಸಜೆಸ್ಟ್ ಮಾಡ್ತಾ ಇರ್ತದೆ. ಯಾವ್ಯಾವ ಟೈಮಿಗೆ ನೀವು ಅನಲೈಸ್ ಮಾಡಿದ್ರು ಆ ಮೂಮೆಂಟ್ಗೆ ಯಾವ ಫ್ರೀಕ್ವೆನ್ಸಿ ಯಾವ ಸ್ಟೋನದ್ದು ಅವಶ್ಯಕತೆ ಇದೆ ಹೇಳುತ್ತೆ. ಹೇಳಿದ ನಂತರ ಆ ಸ್ಟೋನ್ ಹುಡುಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಇದೇ ಡಿವೈಸ್ ನಿಮಗೆ ಆ ಕ್ರಿಸ್ಟಲ್ ನಿಂದ ಬರುವ ಸೇಮ್ ಫ್ರೀಕ್ವೆನ್ಸಿನ ನಿಮಗೆ ಪ್ರೊವೈಡ್ ಮಾಡ್ತದೆ. ಕರೆಕ್ಟ್ ಅದಕ್ಕೆ ಮ್ಯಾಚ್ ಆಗುವಂತದ್ದು ಮಾಡ್ತದೆ. ನಂತರ ನಿಮಗೆ ಪ್ರಾಪರ್ ಕ್ರಿಸ್ಟಲ್ಗಳು ಎಲ್ಲ ವೆರೈಟಿ ಸಿಗೋದು ಕಷ್ಟ ಇರ್ತದೆ, ಅಷ್ಟು ಸರಳವಾಗಿ ಸಿಗೋದಿಲ್ಲ. ಮತ್ತೆ ಎಲ್ಲವನ್ನೂ ಸ್ಟಾಕ್ ಇಟ್ಟು ನಾವು ಪ್ರಾಪರ್ ವೇದಲ್ಲಿ ಯೂಸ್ ಮಾಡೋದು ತುಂಬಾನೇ ಕಾಂಪ್ಲಿಕೇಟೆಡ್ ಆಕ್ಟಿವಿಟಿ ಅದು. ಆದ್ರೆ ಈ ಒಂದು ಡಿವೈಸ್ ನಿಮ್ ಜೊತೆಗೆ ಇದ್ದಾಗ ಸರ್ಟನ್ಲಿ ಎನಿ ಮೂಮೆಂಟ್ ಎನಿವೇರ್ ಎಲ್ಲೇ ಇದ್ದಾಗ್ಲೂ ಯಾವುದೇ ಸ್ಟೋನ್ಗಳ ಅವಶ್ಯಕತೆ ಇದ್ದದ್ದು ಮಾತ್ರ ನಾವು ಅದರ ಉಪಯೋಗ ತಗೊಳ್ಳಿಕ್ಕೆ ಪ್ರಾಪರ್ ಇದರಲ್ಲಿ ಮೆಕ್ಯಾನಿಸಮ್ ಇದೆ. ಹಾಗಾಗಿ ಇದು ಅಡ್ವಾಂಟೇಜಸ್. ಇಲ್ಲಿ ಇನ್ನೊಂದು ಕ್ವಶನ್ ಬಂದಿದೆ ಗುರುಜಿ. ಭಾಗ್ಯ ಅವರು ಕೇಳ್ತಿದ್ದಾರೆ, ಇನ್ ಡಿಸ್ಟೆಂಟ್ ಹೀಲಿಂಗ್ ವಿ ಕ್ಯಾನ್ ಸಿ ಕ್ಲೈಂಟ್ ಸಿ ದಿ ಅನಾಲಿಸಿಸ್ ರಿಪೋರ್ಟ್. ಎಸ್, ಅನಾಲಿಸಿಸ್ ರಿಪೋರ್ಟ್ ಎಲ್ಲಾನು ನೀವು ವಾಟ್ಸ್ಆಪ್ ಮುಖಾಂತರನು ಕೂಡ ಕ್ಲೈಂಟ್ ಗೆ ಸೆಂಡ್ ಮಾಡಬಹುದು. ನೀವು ಕೂಡ ಅನಾಲಿಸಿಸ್ ರಿಪೋರ್ಟ್ ನ ನೋಡಬಹುದು, ಖಂಡಿತವಾಗ್ಲೂ ನೋಡಬಹುದು. ಸೊ ಇನ್ನೂ ಒಂದು ಮೆಸೇಜ್ ಏನಾದ್ರು ಇದೆಯಾ? ಐ ಓಪನರ್ ಕ್ಲಾಸ್, ಥ್ಯಾಂಕ್ಸ್. We can use more than one person per one device. Yes, ಸುಷ್ಮಾ ಗೌಡ ಅವರೇ, ಒಂದು ಡಿವೈಸ್ ಒಂದು ಪೂರ್ತಿ ಫ್ಯಾಮಿಲಿಗೋಸ್ಕರ ನಾವು ಯೂಸ್ ಮಾಡಬಹುದು. ಒಂದು ಡಿವೈಸ್ ಲಾಗಿನ್ ಡೀಟೇಲ್ಸ್ ಅನ್ನ ನಾವು 5 ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು. ಒಂದಲ್ಲ ಎರಡಲ್ಲ, 5 ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು. ಮಾರ್ಕಸ್ ಮಿಕ್ಕಿ ಅವರ ವಿಷನ್ ಅಂದ್ರೆ ಒಬ್ರು ಮಾಂಕ್ ಅವರ ವಿಷನ್ ಏನಾಗಿದೆ ಅಂದ್ರೆ, ಈ ಡಿವೈಸ್ ಅನ್ನ ಪ್ರತಿಯೊಂದೊಂದು ಮನೆಗೂ ಕೂಡ ತಲುಪಿಸ್ಬೇಕು ಅನ್ನೋ ವಿಚಾರನೆ ಅನ್ನುವಂತ ದೊಡ್ಡ ಮನಸ್ಸು ಅವರಿಗಿದೆ. ಓಕೆ, ಸೊ ಆ ಒಂದು ಕಾರಣದಿಂದ ಒಂದು ಡಿವೈಸ್ ಒಂದು ಪೂರ್ತಿ ಕುಟುಂಬ ಯೂಸ್ ಮಾಡ್ಕೋಬಹುದು, ತೊಂದರೆ ಇಲ್ಲ. ಸೊ ಇನ್ನೊಂದು ಓಕೆ 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 ಸುಷ್ಮಾ ಗೌಡ ಅವರೇ, ನಿಮ್ ಕ್ವಶನ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಜ್ಯೋತಿ ಅವರೇ, ನಿಮ್ಗೆ ಇನ್ನೂ ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ? ಹ್ಯಾಂಡ್ ರೈಸ್ ಮಾಡಿದ್ದೀರಾ, ನಾನು ನಿಮ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ನಿಮ್ ಕ್ವಶನ್ಸ್ ನೀವು ನಾನು ಕೇಳಬಹುದು. ಮ್ಯಾಮ್, ಇದು ಹೀಲಿನ ಯಾರು ಯೂಸ್ ಮಾಡಕ್ ಆಗಲ್ಲ ಅಂತ ಅಂದ್ರೆ ಏನಾದ್ರು ಕೆಲವ್ರು ಅಂದ್ರೆ ನಮ್ಮ ಹಸ್ಬೆಂಡ್ಗೆ ಸರ್ಜರಿ ಆಗಿದೆ ಮ್ಯಾಮ್. ಅದು ಅವ್ರ ಕಾಲಲ್ಲಿ ಒಂದು ಇದಿದೆ, ಸ್ಕ್ರೂ ಇದೆ. ಆಕ್ಚುಲಿ ಅವ್ರಿಗೆ ಇದನ್ನ ಹೀಲಿದು ಫ್ರೀಕ್ವೆನ್ಸಿ ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡಬಹುದು. ನೀವು ಕಾಯಿಲ್ ಮುಖಾಂತರ ಮಾಡಬಹುದು, ಜೊತೆಗೆ ನೀವು ಡಿಸ್ಟೆಂಟ್ ಹೀಲಿಂಗ್ ಮುಖಾಂತರ ಅವ್ರಿಗೆ ಮಾಡಬಹುದು. ಓಕೆ, ಇದೆರಡು ಮುಖಾಂತರನು ಕೂಡ ನೀವು ಅವ್ರಿಗೆ ಮಾಡಬಹುದು. ಅದೊಂದು ಡೌಟ್ ಇತ್ತು ಮ್ಯಾಮ್, ಅಂದ್ರೆ ಯಾರಿಗಾದ್ರೂ ಮಾಡಕ್ ಆಗ್ದಲೇ ಇರೋಂತ ಸಿಚುಯೇಷನ್ಸ್ ಏನಾದ್ರು ಇದೆಯಾ? ಎಸ್, ಆತರ ಸಿಚುವೇಶನ್ಸ್ ಯಾವ್ದು ಇಲ್ಲ. ಎಲ್ಲರಿಗೂ ಕೂಡ ಹೀಲಿ ಡಿವೈಸ್ ಅನ್ನ ನಾವು ಯೂಸ್ ಮಾಡಬಹುದಮ್ಮ. ವೈರ್ ಯೂಸ್ ಮಾಡುವಾಗ ಕೆಲವೊಂದು ರೆಸ್ಟ್ರಿಕ್ಷನ್ ಇದೆ. ಹೌದು, ವೈರ್ ಯೂಸ್ ಮಾಡೋದು ಕೆಲವೊಬ್ಬರಿಗೆ ಸೂಟ್ ಆಗೋದಿಲ್ಲ. ಬಾಡಿಯಲ್ಲಿ ಮೆಟಲ್ ಇದ್ರೆ, ಎಪಿಲೆಪ್ಸಿ ಸಮಸ್ಯೆ ಇದ್ರೆ, ಸರ್ಟನ್ ಸಿಚುವೇಶನ್ಗಳು ಲಿಸ್ಟ್ ಕೊಡ್ತಾರೆ, ಅದು ಪ್ರಾಬ್ಲಮ್ ಇದೆ. ಆದ್ರೆ ಡಿಸ್ಟೆನ್ಸ್ ಸೀಲಿಂಗ್ ಅಲ್ಲಿ ಎಲ್ಲರಿಗೂ ಯೂಸ್ ಮಾಡಬಹುದು. ಮತ್ತು ವಿತ್ ಕಾಯಿಲ್ ಸಹ ಪಿಂಕ್ ಆಪ್ ಎಲ್ಲ ಆಪ್ಷನ್ ಗಳನ್ನ ಎಲ್ಲರಿಗೂ ಯೂಸ್ ಮಾಡಬಹುದು. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಸುಷ್ಮಾ ಗೌಡ ಅವರು ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ, 1 ನಿಮಿಷ ಸುಷ್ಮಾ ಗೌಡ ಅವರೇ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ಕಾರ ಸರ್. ಮ್ಯಾಮ್, ನನ್ನ ಕ್ವಶನ್ ಬಂದ್ಬಿಟ್ಟು, ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ನಂಗೆ ಪೀಸ್ ಆಫ್ ಮೈಂಡ್, ಕಾಮ್ನೆಸ್ ಮತ್ತೆ ಎಲ್ಲ ಅಂದ್ರೆ ಚೆನ್ನಾಗಿ ಅನಿಸ್ತಾ ಇದೆ. ನಾನು ಇವಾಗ ಮೆಡಿಸಿನ್ಸ್ ಏನ್ ತಗೊಳಲ್ಲ. ನಾರ್ಮಲ್ ಆಗಿ ನಾನೇ ಸೆಲ್ಫ್ ಹೀಲಿಂಗ್ ಮಾಡ್ಕೋತೀನಿ, ಏನೇ ಒಂದಿದಾದ್ರೂ. ಬಟ್ ಒಂದೊಂದ್ಸರಿ ನಮ್ಗೆ ಅವರ ಅಂತ ಹೇಳಿದ್ರೆ ಅಲ್ವಾ, ಬೇರೆ ಪೀಪಲ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀವಿ, ಅದು ಕಂಟ್ರೋಲ್ ಮಾಡಕ್ ಆಗಲ್ಲ.
ಯಾಕಂದ್ರೆ ಬೇರೆಯವ್ರದ್ದು ಎನರ್ಜೀಸ್ ಎಲ್ಲ ನಮಗ್ ಬಂದಿರುತ್ತೆ, ಓಕೆ ಅದನ್ನ ನಾವೇ ಮೆಡಿಟೇಷನ್ ಮಾಡ್ಬಿಟ್ಟು ಇದು ಮಾಡ್ಕೋಬಹುದು. ಆದ್ರೆ ನಮ್ಗೆ ಇವಾಗ ಹೆಂಗ್ ಮೆಂಟಾಲಿಟಿ ಅಂದ್ರೆ ಮೆಡಿಟೇಷನ್ ಮಾಡ್ತಾ ಇದೀವಿ, ಮೆಡಿಸಿನ್ಸ್ ಅಂದ್ರೆ ಒಂದು ಏನೋ ಇದು. ಇವಾಗ ನೀವು ಹೀಲಿ ಪ್ರಾಡಕ್ಟ್ ಕೊಡೋದ್ರಿಂದ ನಮ್ಗೆ ಇವಾಗ ಅದು ಒಂಥರ ಮೆಡಿಸಿನ್ ತರನೇ ಅಂತ ಫೀಲ್ ಏನಾದ್ರು ಆಗುತ್ತಾ, ಅಥವಾ ನ್ಯಾಚುರಲ್ ಅನ್ಸುತ್ತಾ ಇದು ನಾವು ಮೆಡಿಟೇಷನ್ ಮಾಡಿದಾಗ ಯಾವ ತರ ಇರುತ್ತಲ್ಲ ಆ ತರ ಅನ್ಸುತ್ತಾ, ಹೆಂಗೆ ಇದು ಅಂತ? ಅದರಲ್ಲಿ ಒಂದು ಆಸ್ಟ್ರೇಲಿಯನ್ ಬುಷ್ ಥೆರಪಿ ಅಂತ ಆಪ್ಷನ್ ಇದೆ ಮೆಡಿಟೇಷನ್ ಮಾಡೋರ ಸಲುವಾಗಿ. ಹಾ ನೀವು ಸರ್. ಮೆಡಿಟೇಷನ್ ಮಾಡಿದಾಗ ಮನಸ್ಸು ಎಷ್ಟು ಡೆಪ್ತ್ ಅಲ್ಲಿ ಒಂದು ಲೆವೆಲ್ಗೆ ಹೋಗ್ಲಿಕ್ಕೆ ಸಾಧ್ಯನೋ ಅದಕ್ಕಿಂತ ಹಾ ಸರ್. ಚೆನ್ನಾಗಿ ಇನ್ನೂ ಡೀಪ್ ಲೆವೆಲ್ಗೆ ಹೋಗಿದ್ದು ಬಹಳ ದೊಡ್ಡ ಮೆಡಿಟರ್ಸ್, ಅಂದ್ರೆ ಮೆಡಿಟೇಷನ್ ಅಲ್ಲಿ ತುಂಬಾ ತುಂಬಾ ಅನುಭವ ಇದ್ದವರಿಗೆ ನಾನು ಇದು ಪ್ರಯೋಗ ಮಾಡಿ ನೋಡಿದ್ದೇನೆ, ಅವರ ಅನುಭವ ಏನಂತ ಕೇಳಿದ್ದೇನೆ. ಅವ್ರು ಹೇಳೋದು ಮೆಡಿಟೇಷನ್ ಅಲ್ಲಿ ಯಾವ ರೇಂಜಿಗೆ ಡೆಪ್ತಿಗೆ ಹೋಗ್ತಿದೀವೋ ಅದಕ್ಕಿಂತ ಒಳ್ಳೆ ಡೆಪ್ತಿಗೆ ಹೋಗ್ಲಿಕ್ಕೆ ಈ ಒಂದು ಡಿವೈಸ್ ಹೆಲ್ಪ್ ಆಗಿದೆ ನಮಗೆ. ಮತ್ತು ಆ, ಒಂದು ಮೆಡಿಟೇಷನ್ ಅಲ್ಲಿ ಕೆಲವರು ಬಹಳ ಸ್ಪೆಷಲ್ ಅನುಭವಗಳನ್ನ ಹೇಳುತ್ತಿರೋದನ್ನ ನೀವು ಅಬ್ಸರ್ವ್ ಮಾಡಿರ್ತೀರಾ. ಅದು ಕೆಲವರಿಗೆ ಆಗ್ತಿರ್ತದ, ನಮಗೆ ಆಗುವುದಿಲ್ಲ ಅನ್ನೋ ಭಾವನೆಯಲ್ಲಿ ಕೆಲವೊಬ್ರು ಇರ್ತಾರೆ. ಅಂತವರಿಗೂ ಸಹ ಈ ಒಂದು ಆಸ್ಟ್ರೇಲಿಯನ್ ಬುಷ್ ಥೆರಪಿ ಯೂಸ್ ಮಾಡಿದಾಗ ಒಳ್ಳೊಳ್ಳೆ ಅನುಭವಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗಿದೆ. ಆ ಕಾರಣಕ್ಕಾಗಿ ಇದು ಸರ್ಟನ್ಲಿ ಒಂದು ನ್ಯಾಚುರಲ್ ವೇದಲ್ಲೇ ಅನುಭವ ಬರುತ್ತೋ ಹೊರತು ಮೆಡಿಟೇಷನ್ ತರ ಸಾರಿ ಮೆಡಿಸಿನ್ ಮೆಡಿಕೇಶನ್. ತರ ಮೆಡಿಸಿನ್ ತರ ಏನು ಅನುಭವಗಳು ಇದರಲ್ಲಿ ಇರೋದಿಲ್ಲ. ಇದು ಆಲ್ಮೋಸ್ಟ್ ನಿಮಗೆ ನಿಸರ್ಗಕ್ಕೆ ಸಮೀಪ ಕರ್ಕೊಂಡು ಹೋಗುತ್ತೆ. ಓಕೆ ಸರ್. ನಮ್ಗೆ ಇದರಿಂದ ನಾವು ಆಸ್ಟ್ರಲ್ ಟ್ರಾವೆಲ್ ಎಲ್ಲಾನು ಮಾಡ್ಕೋಬಹುದಾ ಸರ್? ಹೇಗಿರುತ್ತೆ ಅಂದ್ರೆ ಅಂದ್ರೆ ನೀವು ಅಷ್ಟು ಕರ್ಮ ಹೋಗ್ಬೇಕಲ್ಲ ಸರ್, ಕರ್ಮ ಹೋಗ್ಬೇಕಲ್ಲ ಸರ್, ನಾಲೆಡ್ಜ್ ಬೇಕು, ಕರ್ಮ ಹೋಗ್ಬೇಕು ಅಂದ್ರೆ. ಇವಾಗ ಹೆಂಗ್ ಮಾಡ್ತಾರೆ ಜನಗಳು ಅಂದ್ರೆ, ಹೀಲ್ ಆಯ್ತಲ್ಲ, ಕ್ಯೂರ್ ಆಯ್ತಲ್ಲ ಅಂತ ಬುಕ್ಸ್ ಓದಲ್ಲ, ಜ್ಞಾನ ತಗೊಳಲ್ಲ, ಅಲ್ಲಿ ಕರ್ಮ ಅವ್ರಿಗೆ ಇದ್ದೇ ಇರುತ್ತೆ. ಸೊ ಇಲ್ಲಿ ಅವರು. ಹಾ ಸರ್. ಇಲ್ಲಿ ಎರಡು ಪ್ರಶ್ನೆ ಕೇಳಿದ್ರಿ ನೀವು ಒಂದೇ ಹೊತ್ತಕ್ಕೆ. ಮೊದಲನೇ ಪ್ರಶ್ನೆ ಅಂದ್ರೆ ಅಸ್ಟ್ರಲ್ ಟ್ರಾವೆಲ್ ಮಾಡಬೇಕು ಅಂದ್ರೆ ಮನಸ್ಸಿನಲ್ಲಿ ಸದೃಢ ಶಾಂತತೆ ಇರಬೇಕು. ಎಸ್ ಸರ್, ಎಸ್ ಸರ್. ಈ ಹಿಲಿನೇ ಬಂದು ನಿಮಗೆ ಸೂಕ್ಷ್ಮ ಶರೀರ ಯಾನ ಮಾಡ್ಸಲ್ಲ, ಆದ್ರೆ ಹಾ. ಅದಕ್ಕೆ ಪೂರಕವಾಗಿ ಅವಶ್ಯಕತೆ ಇರುವ ಸದೃಢ ಮನಸ್ಸಿನತ್ತ ಕರೆದುಕೊಂಡು ಹೋಗ್ಲಿಕ್ಕೆ ಸರ್ಟನ್ಲಿ ಇದು ನಿಮಗೆ ತಯಾರಿ ಮಾಡಿಕೊಡ್ತದೆ. ಅದ ಮುಂದೆ ಅದನ್ನ ಹೇಗೆ ಉಪಯೋಗಿಸ್ತಿರೋ ನಿಮಗ್ ಬಿಟ್ಟು ವಿಚಾರ ಈ ಲೆವೆಲ್ಗೆ. ನೆಕ್ಸ್ಟ್ ಇನ್ನೊಂದು ಕರ್ಮದ ವಿಚಾರವಾಗಿ ನಾ ಆಲ್ರೆಡಿ ಮಾತಾಡಿದ್ದೇನೆ. ಹಾ ಸರ್. ಕರ್ಮ ಕಳೆದುಕೊಳ್ಳುವುದು ಅನ್ನೋ ಪದವನ್ನೇ ಉಪಯೋಗಿಸೋದು ಸ್ಟಾಪ್ ಮಾಡಿ ಜ್ಞಾನ ವೃದ್ಧಿ ಆದ್ರೆ ಕರ್ಮ ಹೋಗೇ ಹೋಗುತ್ತೆ. ಜ್ಞಾನ ವೃದ್ಧಿ ಮಾಡುವ ಮಾರ್ಗ ಅಂತ ಯಾಕೆ ನೀವು ವ್ಯಾಖ್ಯಾನಿಸಬಾರದು? ಎಸ್ ಸರ್. ಜ್ಞಾನ ಅಂದ್ರೆ ನೀವು ಪುಸ್ತಕ ಓದೋದು ಬಿಟ್ಟು ಬಿಡ್ತಾರಂದ್ರಲ್ಲ, ಹಾ ಸರ್. ಭಗವದ್ಗೀತೆಯಲ್ಲಿ ಇದೆ ಅದು. ಏನು ಅಂದ್ರೆ ಎಲ್ಲಕ್ಕಿಂತ ಮುಖ್ಯ ಜ್ಞಾನ ಅಂದ್ರೆ ಅಧ್ಯಾಯ 2ರಲ್ಲಿ ಅವ್ರು ಹೇಳ್ತಾರೆ, ಬ್ರಹ್ಮಜ್ಞಾನ ಅನ್ನೋದು ಬಹುಮುಖ್ಯ ಜ್ಞಾನ. ಅದು ಯಾವ ಪುಸ್ತಕದಲ್ಲಿ ಸಿಗೋದಲ್ಲ. ಪುಸ್ತಕದಲ್ಲಿ ಹುಡ್ಕೋಕ್ಕಿಂತ ನೀವು ಸಾಧನೆ ಮಾಡ್ತಾ ಇರೋದು ಯಾಕಂದ್ರೆ ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗಿ ಅಲ್ಲಿಂದನೇ ನೇರವಾಗಿ ಜ್ಞಾನ ಪಡ್ಕೊಳ್ಳೋ ಸಲುವಾಗಿ. ಆತ್ಮಜ್ಞಾನ ಸರ್. ಅದು ಪಡ್ಕೋಬೇಕು ಅಂದ್ರೆ ನಿಮ್ಮಲ್ಲಿ ವೈಬ್ರೇಷನ್ ಲೆವೆಲ್ ಇಂಪ್ರೂವ್ ಆಗಬೇಕು. ಮತ್ತು ಆ ವೈಬ್ರೇಷನ್ ಲೆವೆಲ್ಗೆ ಮ್ಯಾಚ್ ಆಗೋ ತರ ನಿಮ್ಮ ದೇಹದಲ್ಲಿ ಪರಿವರ್ತನೆಗಳಾಗಬೇಕು. ಆ ಎಲ್ಲ ಸಿದ್ಧತೆಗಳನ್ನು ನಿಮಗೆ ಮಾಡಿ ಕೊಡ್ಲಿಕ್ಕೆ ಈ ಒಂದು ಡಿವೈಸ್ ನಲ್ಲಿ ಆಪ್ಷನ್ ಇದೆ. ಅಂದ್ರೆ ನಿಮ್ಮ ಸ್ಪಿರಿಚುವಲ್ ಪಾತು ಸಹ ಇದರಿಂದಾಗಿ ಬಹಳ ಬಹಳ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಇದು ಸಪೋರ್ಟಿವ್, ಹೈಲಿ ಎಸ್ ಸರ್. ಸ್ಪಿರಿಚುವಲ್. ಎಸ್ ಸರ್. ಸರ್ ಇದರಲ್ಲಿ ಇದು ಹೀಲಿ ಅಂದ್ರೆ ಪ್ರಿಪೇರ್ ಮಾಡಿದಾರಲ್ಲ ಸರ್, ಇದು ಪ್ರಿಪೇರ್ ಮಾಡಿರೋದು ಸ್ಪಿರಿಚುವಲ್ ಸೈಂಟಿಸ್ಟ್ಗಳ ಅಥವಾ ಡಾಕ್ಟರ್ಸ್ ಸರ್? ಅದನ್ನು ಬಿಗಿನಿಂಗ್ ನಲ್ಲೇ ನಾವು ಮಾಹಿತಿ ಅದನ್ನ ಕೊಟ್ಟೆ ಪ್ರಾರಂಭ ಸರ್. ಮಾಡಿದೀವಿ ಸೆಷನ್ ಅನ್ನ. ಹಾ, ನಾನು ಇಲ್ಲ ಸರ್, ಹೇಳಿದೆ ಲೇಟ್ ಆಗಿ ಮೇಡಮ್ ಜಾಯ್ನ್ ಅವರು. ಇಲ್ಲ ಅದೇ ಸರ್, ಮೇಡಮ್ ಗೊತ್ತಾಗ ಅವರು ಅದು ಲಿಂಕ್. ಮೇಡಮ್ ಅವರು ಎಕ್ಸ್ಪ್ಲೇನ್ ಮಾಡಿದ್ರು ಅದನ್ನ. ಏನಂದ್ರೆ ಅವರು ಸೈಂಟಿಸ್ಟ್ ಹೌದು, ಆದ್ರೆ ಅವ್ರಿಗೆ ಸ್ಪಿರಿಚುಯಾಲಿಟಿ ಅಟ್ರಾಕ್ಷನ್ ತುಂಬಾ ಇತ್ತು. ಇಂಡಿಯಾಕ್ ಬಂದ್ರು, ಓಕೆ ಹಿಮಾಲಯದಲ್ಲಿ ಸರ್. ಇದ್ಕೊಂಡು ಸಂಸ್ಕೃತ ಕಲಿತು ಪುರಾತನ ಗ್ರಂಥಗಳನ್ನ ಅಧ್ಯಯನ ಮಾಡಿ ಆ ಎಲ್ಲ ಸಾರ ತಗೊಂಡು ಬಹಳ ಚೆನ್ನಾಗಿ ಎರಡನ್ನೂ ಬ್ಲೆಂಡ್ ಮಾಡಿದ್ರು. ಅಂದ್ರೆ ಸೈನ್ಸ್ ಪಾರ್ಟ್ ಅಲ್ಲಿ ಅವರು ಇನ್ವಾಲ್ವ್ ಅಷ್ಟೇ ಈಕ್ವಲಿ, ಸ್ಪಿರಿಚುವಲಿನೂ ಹೌದು. ಎರಡೂ ಬೇರೆ ಬೇರೆ ಅಲ್ಲ, ಒಂದೇ ಹೌದು. ಅವುಗಳನ್ನ ಯಾವ ರೀತಿ ಕಂಬೈನ್ಡ್ ಮಾಡಿದರೆ ಎಷ್ಟು ಬೆಸ್ಟ್ ಮನುಕುಲಕ್ಕೆ ಉಪಯುಕ್ತ ಅನ್ನೋದನ್ನ ಮೇನ್ ಇಂಟೆನ್ಷನ್ನೇ ಮಾರ್ಕಸ್ ಕಿಮಿ ಅವ್ರದ್ದು ಅದೇ ಇತ್ತು. ಅದರಲ್ಲಿ ಅವರು ಆ ರೀತಿ ಇಂಟೆನ್ಷನ್ ಇದ್ದವ್ರು ತುಂಬಾ ಇರ್ತಾರೆ. ಆದ್ರೆ ಆ ಇಂಟೆನ್ಷನ್ ಇಟ್ಕೊಂಡು ಹೈಲಿ ಸಕ್ಸಸ್ ಪಡೆದ ವ್ಯಕ್ತಿ ಅಂದ್ರೆ ಮಾರ್ಕಸ್ ಕಿಮಿ. ಓಕೆ ಸರ್. ಇದ್ರದ್ದು ರೆಕಾರ್ಡಿಂಗ್ ವಿಡಿಯೋನು ಕೂಡ ನಿಮ್ಗೆ ಸರ್ಕ್ಯುಲೇಟ್ ಆಗುತ್ತೆ, ನಿಮ್ಗೆ ಇದು ಸಿಗುತ್ತೆ. ಅದನ್ನ ಪೂರ್ತಿ ನೀವು ನೋಡಿ ತಿಳ್ಕೊಬಹುದು ಕೂಡ. ಹೌದು. ಸೊ ಮತ್ತೆ ಕೆಲವೊಂದು ಕ್ವಶನ್ಸ್ ನಮ್ಗೆ ಚಾಟ್ ಬಾಕ್ಸ್ ಅಲ್ಲಿ ಬಂದಿದೆ. ಅದನ್ನ ನಾನು ಮುರುಗೇಶ್ ಶಿವಪೂಜಿ
ಪೂಜಿ ಅವರು, ನಾನು ನಿಮ್ ನೇಮ್ನ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿದೀನಿ ಅಂತ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್. ಅವರು ವೆಲ್ಕಮ್. ನಮಸ್ತೆ ನಮಸ್ತೆ. ಮುರುಗೇಶ್ ಅವರು ಕೂಡ ಕೇಳ್ತಾ ಇದ್ದಾರೆ, ಸೊ ಇಸ್ ಇಟ್ ಪಾಸಿಬಲ್ ಟು ಇನ್ಕ್ರೀಸ್ ದಿ ಟೈಮ್ ಆಫ್ ವೈಬ್ರೇಷನ್? ಎಲ್ಲಾನು ಪಾಸಿಬಲ್ ಆಗುತ್ತೆ, ಟೈಮ್ ಆಫ್ ವೈಬ್ರೇಷನ್ ನ ಇನ್ಕ್ರೀಸ್ ಕೂಡ ಮಾಡಬಹುದು. ಜಸ್ಟ್ ಒಂದು ಎಕ್ಸಾಂಪಲ್ಗೋಸ್ಕರ ಅಂತ 17 ಸೆಕೆಂಡ್ಸ್ ತೋರಿಸಿದೆ ಅಷ್ಟೇ. 4 hours ಕೂಡ ನಾವು ಇನ್ಕ್ರೀಸ್ ಮಾಡಿ ವೈಬ್ರೇಷನ್ ನ ತಗೋಬಹುದು. ಯೂಶಲಿ ಕೆಲವರು ನಮ್ಮ ಟೀಮ್ ಮೇಟ್ಸ್ ಬಂದು ಹೇಳ್ತಾರೆ, ನಾನು ನೈಟ್ 4 hours ಅವರ ಕ್ಲೆನ್ಸಿಂಗ್ ಮಾಡ್ಕೊಂಡೆ ಮೇಡಮ್, ಬೆಳಿಗ್ಗೆ ನನ್ಗೆ ಎನರ್ಜಿ ಬಹಳ ಚೆನ್ನಾಗಿತ್ತು ಅಂದ್ಬಿಟ್ಟು. ಸೊ ಆತರ. ಇನ್ನೊಂದು ಕ್ವಶನ್ ಇದೆ ಇಲ್ಲಿ, ವೆನ್ ಮೀಟಿಂಗ್ ಲೈಕ್ ದಿಸ್ ಅವೈಲಬಲ್, ವೆನ್ ಮೀಟಿಂಗ್ ಲೈಕ್ ದಿಸ್ ಅವೈಲಬಲ್, ಈ ತರ ಮೀಟಿಂಗ್ಸ್ ನಡೆದಾಗ ನಿಮ್ಗೆ ಖಂಡಿತವಾಗ್ಲೂ ಇನ್ಫಾರ್ಮೇಶನ್ ಸಿಗುತ್ತೆ, ನೀವು ಅಟೆಂಡ್ ಮಾಡಿ, ನಿಮ್ಗೆ ಜಾಸ್ತಿ. ತೇಜಸ್ವಿನಿ ನಾಯಕ್ ಅವರು ಕೇಳ್ತಿದ್ದಾರೆ, ವಾಟ್ ಈಸ್ ದಿ ಕಾಸ್ಟ್ ಪ್ಲೀಸ್ ಅಂದ್ಬಿಟ್ಟು. ಕಾಸ್ಟ್ ಬಂದು 3 ವಿಧಾನದಲ್ಲಿದೆ, ನಾವು ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. 30% ಡಿಸ್ಕೌಂಟ್ ಅಲ್ಲಿ ಕೂಡ ಸಿಗ್ತಾ ಇದೆ ನಿಮ್ಗೆ ಕರೆಂಟ್ಲಿ. ಸೊ 2,41,000 ಹೈಯರ್ ವರ್ಷನ್ ಆಗುತ್ತೆ, ಇನ್ನು ಅದ್ರಲ್ಲಿ ನಿಮ್ಗೆ 229 ಪ್ರೋಗ್ರಾಮ್ ಸಿಗುತ್ತೆ. ಲೋಯರ್ ವರ್ಷನ್ ಬಂದು 1,51,000 ಆಗುತ್ತೆ, ಮತ್ತೆ 91,000 ಆಗುತ್ತೆ. ಇದು ಡೀಟೇಲ್ಡ್ ವಿಡಿಯೋ ನಿಮ್ಗೆ ಸರ್ಕ್ಯುಲೇಟ್ ಆಗುತ್ತೆ, ನೀವು ಅದ್ರ ಮುಖಾಂತರ ನೀವು ನೋಡ್ಬಿಟ್ಟು ತಿಳ್ಕೊಳ್ಳಿ. ಇನ್ನೊಂದು ಕ್ವಶನ್ ಇದೆ, ವಿ ಶುಡ್ ಯೂಸ್ ಲೈಫ್ ಲಾಂಗ್. ಸೊ ವಿ ಶುಡ್ ಯೂಸ್ ಲೈಫ್ ಲಾಂಗ್ ಅಂತ ಒಂದು ಕ್ವಶನ್ ಬಂದಿದೆ. ಸೊ ನಾವು ಡೈಲಿ ಸ್ನಾನ ಮಾಡ್ತೀವಾ, ಡೈಲಿ ಊಟ ಮಾಡ್ತೀವಲ್ವಾ, ಅದೇ ತರಾನೇ ಇಡೀ ಡಿವೈಸ್ ಅನ್ನು ಕೂಡ ನಾವು ಇನಿಷಿಯಲಿ 3 ಪ್ರೋಗ್ರಾಮ್ಸ್ 4 ಪ್ರೋಗ್ರಾಮ್ಸ್ ತಗೋಬೇಕಾಗುತ್ತೆ. ಬಟ್ ನೀವು ರೆಗ್ಯುಲರ್ಲಿ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಮೇ ಬಿ ನಿಮ್ದು ಪ್ರೋಗ್ರಾಮ್ಸ್ ತಗೊಳ್ಳೋ ಅವಶ್ಯಕತೆ ಕಡಿಮೆ ಆಗ್ಬೋದು. 4 ಪ್ರೋಗ್ರಾಮ್ಸ್ ತಗೊಳ್ಳೋ ಜಾಗದಲ್ಲಿ 1 ಪ್ರೋಗ್ರಾಮ್ ಅಥವಾ ವೀಕ್ಲಿ 3 times, ವೀಕ್ಲಿ 4 times ತಗೊಳ್ಳೋ ಮಟ್ಟಕ್ಕೆ ಬರ್ಬೋದು, ಇಲ್ಲಾಂದ್ರೆ ವೀಕ್ಲಿ 2 times ತಗೊಳ್ಳೋ ಮಟ್ಟಕ್ಕೆ ಬರ್ಬೋದು ದಿನ ಕಳೀತಾ. ಸೊ ಇನಿಷಿಯಲಿ ಎಸ್, ನಾವು ಡೈಲಿ ಯೂಸ್ ಮಾಡ್ಬೇಕಾಗತ್ತೆ, ಯಾಕಂದ್ರೆ ನಮ್ಮ ಹೆಲ್ತ್, ನಮ್ಮ ಸೆಲ್ಸ್ ನ ಡೀಪರ್ ಲೆವೆಲ್ ಕ್ಲೆನ್ಸಿಂಗ್ ಇಟ್ಕೊಂಡಾಗ್ಲೇನೆ ವಿ ಕ್ಯಾನ್ ಅಟ್ರಾಕ್ಟ್ ಎವ್ರಿಥಿಂಗ್. ನಮ್ಮ ಹೀಲಿಂಗ್ಗೂ ಕೂಡ ಡೀಪರ್ ಲೆವೆಲ್ ಆಗುತ್ತೆ. ಆ ಕಾರಣಕ್ಕೆ ಇನಿಷಿಯಲಿ ನಾವು ಯೂಸ್ ಮಾಡ್ಬೇಕಾಗತ್ತೆ. ಸೊ ಕಾವ್ಯ ಅವರು ಕೇಳ್ತಿದ್ದಾರೆ, ವೆದರ್ ದಿ ಡಿವೈಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ 2 persons ಸೈಮಲ್ಟೇನಿಯಸ್ಲಿ. ಒಬ್ರು ವ್ಯಕ್ತಿ ಅಟ್ ಎ ಟೈಮ್ ಈ ಡಿವೈಸ್ ಒಬ್ಬ ವ್ಯಕ್ತಿ ಮಾತ್ರ ಯೂಸ್ ಮಾಡಬಹುದು, ಅವ್ರು ಮುಗಿದ್ಮೇಲೆ ಇನ್ನೊಂದು ವ್ಯಕ್ತಿ ಯೂಸ್ ಮಾಡಬಹುದು. ಬಟ್ ಒಂದು ಡಿವೈಸ್ ಒಂದು ಪೂರ್ತಿ ಮನೆಯಲ್ಲಿ ಎಲ್ಲರೂ ಯೂಸ್ ಮಾಡಬಹುದು. ಲೈಫ್ ಸ್ಪ್ಯಾನ್ ಆಫ್ ಡಿವೈಸ್ ಸುಷ್ಮಾ ಗೌಡ ಅವರು ಕೇಳ್ತಾ ಇದ್ದಾರೆ. ಸುಷ್ಮಾ ಗೌಡ ಅವರೇ, ಲೈಫ್ ಸ್ಪ್ಯಾನ್ ಆಫ್ ಡಿವೈಸ್ ಇಸ್ ಪೂರ್ತಿ 2 years ವಾರಂಟಿ ಇರುತ್ತೆ. 2 years ವಾರಂಟಿ ಟೈಮ್ ಅಲ್ಲಿ ಏನಾದ್ರೂ ಕೂಡ ನಿಮ್ಗೆ ಫ್ರೀ ರಿಪ್ಲೇಸ್ಮೆಂಟ್ ಸಿಗುತ್ತೆ. ಅದಾದ ನಂತರ ಲೈಫ್ ಸ್ಪ್ಯಾನ್ ಆಫ್ ಡಿವೈಸ್ ಪೂರ್ತಿ ಲೈಫ್ ಟೈಮ್ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಇದು 1 time ಪೇಮೆಂಟ್, ಲೈಫ್ ಟೈಮ್ ಆಕ್ಸೆಸ್. ಲೈಫ್ ಟೈಮ್ ಅಲ್ಲಿ ನೀವು ಯಾವಾಗ್ಲೂ ಕೂಡ ಈ ಡಿವೈಸ್ ಅನ್ನ ಯೂಸ್ ಮಾಡ್ಕೋಬಹುದು. ಬೈ ಚಾನ್ಸ್ ಈ ಡಿವೈಸ್ಗೆ ಏನಾದ್ರು ಆದ್ರೆ ಈ 2 years ಮುಗಿದ ನಂತರ ಜಸ್ಟ್ ನಾವು ಮೊಬೈಲ್ ನ ಹೇಗೆ ರಿಪೇರಿ ಮಾಡಿಸ್ಕೋತೀವಿ, ಆ ತರ ಹೀಲಿ ಆಫೀಸ್ ಅಲ್ಲಿ ನಿಮ್ಮ ಡಿವೈಸ್ ಅನ್ನ ನಾವು ರಿಪೇರ್ ಮಾಡ್ಕೋಬಹುದು. ಸೊ ಎಲ್ಲಾ ಕ್ವಶನ್ಸ್ ಕ್ಲಾರಿಫೈ ಆಗಿದೆ ಅನ್ಕೋತೀನಿ. ಎಲ್ಲಾ ಕ್ವಶನ್ಸ್ ಕ್ಲಾರಿಫೈ ಆಗಿದ್ರೆ ನಾನು ಈ ಸೆಷನ್ ಅನ್ನ ಕನ್ಕ್ಲೂಡ್ ಮಾಡ್ತೀನಿ, ಈ ಸೆಷನ್ ಅನ್ನ ಕಂಪ್ಲೀಟ್ ಮಾಡ್ತೀನಿ. ನಮ್ಮ ಗುರುಗಳಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಫಸ್ಟ್ ನಮ್ಮ ಗುರುಗಳು ಬಹಳ ಬಿಸಿ ಇರ್ತಾರೆ, ಶಿವಯೋಗಿಜಿ ಗುರುಗಳು ಫ್ರೀ ಮಾಡ್ಕೊಂಡು ಇದು ನಮ್ಮೆಲ್ಲರಿಗೋಸ್ಕರ ಬಂದು ಸೆಷನ್ ಮಾಡಿ ನಮ್ಮೆಲ್ಲರಿಗೋಸ್ಕರ ಜಾಸ್ತಿ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಗುರುಜಿ. ತುಂಬಾ ಧನ್ಯವಾದ. ನಮ್ಮ ಜೀವನದಲ್ಲಿ ನೀವಿದ್ದೀರಾ ಅನ್ನೋದೇ ನಮಗೆ ಬಹಳ ಖುಷಿ ಆಗುತ್ತೆ, ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ Thank you. All the best for everyone. ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು ಸುಷ್ಮಾ ಗೌಡ ಅವರೇ. ನಮಸ್ತೆ. ಮತ್ತೆ ನಾವು ನಿಮ್ ಜೊತೆಗೆ ಎಲ್ಲರ ಜೊತೆ ಕನೆಕ್ಟ್ ಆಗೋಣ. ಈ ಸೆಷನ್ ಅನ್ನ ನಾನು ಕಂಪ್ಲೀಟ್ ಮಾಡ್ತೀನಿ. ಎಲ್ಲರಿಗೂ ನನ್ನ ಧನ್ಯವಾದಗಳು. ನಿಮ್ಮನ್ನೆಲ್ಲರೂ ನಾನು ಇಲ್ಲಿ ನೋಡಿ ನನಗೆ ಬಹಳ ಖುಷಿ ಆಯ್ತು. ಎಲ್ಲರಿಗೂ ನನ್ನ ಧನ್ಯವಾದಗಳು.